ನಾಮಕ್ಕೆ ಸ್ತೋತ್ರ. ನಿಮ್ಮೆಲ್ಲರಿಗೂ ಈ ದಿವಸ ಈ ಒಂದು ಆರಾಧನೆಯಲ್ಲಿ ನಿಮ್ಮ ಕುಟುಂಬಗಳಲ್ಲಿ ಬಂದು ಭೇಟಿಯಾಗುವುದಕ್ಕೆ ದೇವರು ಕೊಟ್ಟಿರುವಂಥ ಕೃಪೆಗಾಗಿ ನಾನು ಸ್ತೋತ್ರ ಮಾಡ್ತಾ ಇದ್ದೀನಿ. ನಾನು ನಂಬ್ತೀನಿ ನೀವೆಲ್ಲರೂ ತುಂಬ ಸಂತೋಷವಾಗಿದ್ದೀರಾ, ಚೆನ್ನಾಗಿದ್ದೀರಾ. ಈ ಒಂದು ಲಾಕ್ಡೌನ್ ನಮ್ಮ ಪ್ರಾರ್ಥನೆ ಜೀವಿತವನ್ನದು ಕೀಳಾಗಿ ಮಾಡ್ತಾ ಇಲ್ಲ. ಈ ಲಾಕ್ಡೌನ್, ಈ 21 ದಿವಸದ ಲಾಕ್ಡೌನ್ ನಮ್ಮ ಪ್ರಾರ್ಥನೆ ಜೀವಿತಗಳನ್ನು ಅದು ಕುಗ್ಗಿಸ್ತಾ ಇಲ್ಲ. ಆದರೆ ಈ ಒಂದು ಲಾಕ್ಡೌನ್ ಮೂಲಕವಾಗಿ ನಾನು ನಂಬ್ತೀನಿ ನೀವೆಲ್ಲರೂ ಆತ್ಮದಲ್ಲಿ ಇನ್ನೂ ಹೆಚ್ಚಾಗಿ ಬೆಳೀತಾ ಇದ್ದೀರಾ. ನಮ್ಮ ಸಭಾಪಾಲಕರು ಕೊಡುವಂಥ ಪ್ರತಿಯೊಂದು ವಾಕ್ಯಗಳು, ಪ್ರತಿ ದಿವಸದ ಧ್ಯಾನ ನಮ್ಮನ್ನು ಇನ್ನೂ ಒಂದು ಮಟ್ಟದಿಂದ ಇನ್ನೊಂದು ಮಟ್ಟಕ್ಕೆ ನಡೆಸ್ತಾ ಇದೆ ಅಂತ ನಾನು ನಂಬ್ತೀನಿ. ಪ್ರಿಯರೇ, ಇವತ್ತು ಒಂದು ಶುಭ ಶುಕ್ರವಾರ ಅಂತ ನಾವು ಹೇಳ್ತಾ ಇರುವ ಹಾಗೆ ನಾವು ಗಮನಿಸಬೇಕಾದಂಥ ಒಂದು ವಿಶೇಷವಾದಂಥ ಕಾರ್ಯ, ಇದಕ್ಕೆ ನಾಮ ಕೊಟ್ಟದ್ದು ಶುಭ ಶುಕ್ರವಾರ. ನಾನು ನಿಮ್ಮೆಲ್ಲರಿಗೂ ಉತ್ತೇಜನಗೊಳಿಸಲಿಕ್ಕೆ ಇಷ್ಟಪಡ್ತೇನೆ. ಇದು ದುಃಖದ ಶುಕ್ರವಾರ ಅಲ್ಲ, ಇದು ಗೋಳಾಡುವ ಶುಕ್ರವಾರ ಅಲ್ಲ, ಇದು ಕಣ್ಣೀರನ್ನು ಇಡುವಂಥ ಶುಕ್ರವಾರ ಅಲ್ಲ. ನಮ್ಮ ಸೋಲುವಿಕೆಗಳನ್ನು ನೆನಪಿಸಿಕೊಂಡು ತಿರುಗಿ ಅದರಲ್ಲಿಯೇ ಸೋತು ಹೋಗುವಂಥ ಶುಕ್ರವಾರ ಇದು ಅಲ್ಲವೇ ಅಲ್ಲ. ಆದರೆ ಇದು ಶುಭ ಶುಕ್ರವಾರ. ಸೈತಾನ ಅಂದುಕೊಂಡ ಶಿಲುಬೆ ಮೂಲಕವಾಗಿ ನಾನು ಎಲ್ಲ ಕ್ರಿಸ್ತನ ಕಾರ್ಯವನ್ನು ಮುಗಿಸ್ಬಿಡ್ತೇನೆ, ಯೇಸು ಸ್ವಾಮಿ ಶಿಲುಬೆಗೆ ಹಾಕೋದ್ರ ಮೂಲಕವಾಗಿ ಇನ್ನು ಮುಂದೆ ಆತನ ಸುವಾರ್ತೆ ಸಾರಲ್ಪಡಲಿಕ್ಕಿಲ್ಲ, ಆತನ ಭಕ್ತರು ಎಲ್ಲರೂ ಅಗಲಿ ಹೋಗ್ತಾರೆ ಎಂಬುದಾಗಿ ಅಂದ್ಕೊಂಡ. ಆದರೆ ಕಳೆದ ಸಾರಿ ನಮ್ಮ ಸಭಾಪಾಲಕರು ಹೇಳ್ತಾ ಇದ್ರು, ಸೈತಾನಿಗೆ ಸ್ವಲ್ಪ ಬುದ್ಧಿ ಕಡಿಮೆ ಅಂತ. ಆದ್ರೆ ನಾನು ಹೇಳ್ತೀನಿ, ಶಿಲುಬೆ ಕೊನೆಯಲ್ಲ, ಆದರೆ ಶಿಲುಬೆಯಿಂದಲೇ ನಮ್ಮ ಜೀವನಕ್ಕೆ ಒಂದು ಹೊಸ ಮಾರ್ಗ ದೇವರು ತೆರೆದಿದ್ದಾರೆ. ಶಿಲುಬೆ ಮೂಲಕವಾಗಿ ರಕ್ಷಣೆಗೆ ದೇವರು ಮಾರ್ಗವನ್ನು ತೆರೆದಿದ್ದಾರೆ. ದೇವರ ವಾಕ್ಯ ಹೇಳ್ತದೆ, ಶಿಲುಬೆ ವಿಷಯ ಲೋಕದ ಜನರಿಗೆ ಅದು ತೊಂದರೆ ಎಂಬುದಾಗಿ ಕಂಡು ಬಂದರೂ ಸಹ ರಕ್ಷಣೆಯ ಮಾರ್ಗದಲ್ಲಿ ನಮ್ಮೆಲ್ಲರಿಗೂ ಅದು ಬಲವಾದಂಥ ಕಾರ್ಯ ಆಗಿದೆ. ಶಿಲುಬೆ ವಿಷಯ ಲೋಕದ ಜನರಿಗೆ ಹುಚ್ಚು ಎಂಬುದಾಗಿ ಕಂಡು ಬಂದರು, ದೇವರ ಮಕ್ಕಳು ನಿನಗೆ ನನಗೆ ಇದು ಬಲವಾದಂಥ ಒಂದು ಶಕ್ತಿ. ಇವತ್ತು ನಾನು ಬೇಗ ನನ್ನ ಒಂದು ಅಧ್ಯಯನವನ್ನು ಮುಗಿಸ್ಕೊಳ್ತೇನೆ. ದೇವರು ಕೊಟ್ಟಿರುವಂಥ ವಾಕ್ಯ ಭಾಗ ನಿಮಗೋಸ್ಕರ ಓದ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. 2 ವಾಕ್ಯಗಳನ್ನ ನಿಮ್ಮ ಮುಂದೆ ನಿಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಇಷ್ಟಪಡ್ತೇನೆ. ದಯವಿಟ್ಟು ನೀವು ನಿಮ್ಮ ಸತ್ಯವೇದವನ್ನು ನಿಮ್ಮ ಮನೆಗಳಲ್ಲಿ ತೆರೆದು ಗಲಾತ್ಯದವರ ಪತ್ರಿಕೆ ಅದರ 6ನೇ ಅಧ್ಯಾಯದಿಂದ 14ನೇ ವಚನ ನಿಮಗೋಸ್ಕರ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ಅದರೊಂದಿಗೆ ಯಾರಾದರೂ ನನ್ನ ಜೊತೆಗೆ ಗಲಾತ್ಯ 2ನೇ ಅಧ್ಯಾಯದ 20ನೇ ವಚನ ಸಹ ಈ 2 ವಾಕ್ಯಗಳನ್ನು ಓದಿ ಕೆಲವು ಕ್ಷಣ ಮಾತ್ರ ನಿಮ್ಮ ಜೊತೆಗೆ ಮಾತನಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಗಲಾತ್ಯ 6ನೇ ಅಧ್ಯಾಯ 14ನೇ ವಚನ ನಾನು ನಿಮಗೋಸ್ಕರ ಓದ್ಕೊಳ್ತೇನೆ. ನನಗಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಹೊರತು ಹೆಚ್ಚಳ ಪಡುವುದು ಬೇಡವೇ ಬೇಡ. ಆತನ ಮೂಲಕ ಲೋಕವು ಶಿಲುಬೆಗೆ ಹಾಕಿಸಿಕೊಂಡು ಲೋಕದ ಪಾಲಿಗೆ ಸತ್ತಿತು. ನಾನು ಶಿಲುಬೆಗೆ ಹಾಕಿಸಿಕೊಂಡು ಲೋಕದ ಪಾಲಿಗೆ ಸತ್ತೆನು. ಗಲಾತ್ಯ 2ನೇ ಅಧ್ಯಾಯದ 20ನೇ ವಚನ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ, ನನ್ನಲ್ಲಿ ಕ್ರಿಸ್ತನು ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾವು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯಲ್ಲಿಯೇ. ಕ್ರಿಸ್ತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ಒಪ್ಪಿಸಿ ಬಿಟ್ಟನು. ದೇವರ ನಾಮಕ್ಕೆ ಸ್ತೋತ್ರ ಆಗಲಿ. ಗಮನಿಸಿರಿ ಪ್ರಿಯರೇ, ದೇವರ ವಾಕ್ಯ ಗಲಾತ್ಯ 6ನೇ ಅಧ್ಯಾಯದ 14ನೇ ವಚನದಲ್ಲಿ ಪೌಲನು ಈ ರೀತಿಯಾಗಿ ಹೇಳುವುದನ್ನು ನಾವು ಕಾಣ್ತಾ ಇದ್ದೀವಿ. ಆತನು ಹೇಳ್ತಾ ಇದ್ದಾನೆ, ನನಗಾದರೂ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಹೊರತು ಹೆಚ್ಚಳ ಪಡುವುದು ಬೇಡವೇ ಬೇಡ. ಇನ್ನೊಂದು ಬದಿಯಲ್ಲಿ ನೋಡ್ತಾ ಇದ್ದೀವಿ, ಪೌಲನ ಬಗ್ಗೆ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು. ಈ ಪೌಲ ಈ ರೀತಿಯಾಗಿ ಹೇಳುವುದನ್ನು ಕಾಣುವುದಿಲ್ಲ, ನಾನು ನನ್ನ ಬಲದಲ್ಲಿ ಹೆಚ್ಚಳ ಪಡ್ತೇನೆ ಅಂತ ಹೇಳುವುದನ್ನು ಕಾಣ್ತಾ ಇಲ್ಲ. ಯಾಕೆಂದ್ರೆ ಒಂದು ಸಮಯದಲ್ಲಿ ಪೌಲ ದೊಡ್ಡ ಜ್ಞಾನಿ, ಬೈಬಲಿನ ಪಂಡಿತ,
ಸಭೆಯನ್ನು ಹಿಂಸೆ ಪಡಿಸಬೇಕು, ಸಭೆಯ ಸುವಾರ್ತೆಯನ್ನ ಸಾರದಂತೆ ಅಡ್ಡಿ ಮಾಡಬೇಕು ಅಂತ ಅನೇಕ ಸಭೆಗಳನ್ನ ಹಿಂಸೆ ಪಡಿಸಿದವನು, ಅನೇಕ ಸೇವಕರನ್ನ ಕೊಲ್ಲುವುದಕ್ಕಾಗಿ ಕಾರಣವಾದವನು. ಶಿಲುಬೆ ನಮ್ಮ ಜೀವನದಲ್ಲಿ ದೊಡ್ಡ ಕಾರ್ಯವನ್ನ ಮಾಡುತ್ತೆ. ನಾನು ಅದಕ್ಕೆ ಬರೀ ಗುಡ್ ಫ್ರೈಡೆ ಅಂತ ಹೇಳುವುದಿಲ್ಲ, ಕ್ರೂಜಿಯ ಮೂಲಕವಾಗಿ ಬರುವಂತ ದೊಡ್ಡ ಆಶೀರ್ವಾದ ಅದು. ನಾನು ಹೇಳ್ತೀನಿ, ಅದು ಶಿಲುಬೆಯ ಬಲ, ಶಿಲುಬೆಯ ಶಕ್ತಿ, ಶಿಲುಬೆಯ ಸಾಮರ್ಥ್ಯ. ಹಳೆ ಒಡಂಬಡಿಕೆಯಲ್ಲಿ ದಾವೀದನು ಈ ರೀತಿಯಾಗಿ ಓದುವುದನ್ನು ಕಾಣ್ತೀವಿ. ದಾವೀದನು ಹೇಳ್ತಾ ಇದ್ದಾನೆ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡ್ತಾರೆ, ಇನ್ನು ಕೆಲವರು ರಥ ಬಲದಲ್ಲಿ ಹೆಚ್ಚಳ ಪಡ್ತಾರೆ, ಇನ್ನು ಕೆಲವರು ತೋಳುಗಳ ಬಲದಲ್ಲಿ ಹೆಚ್ಚಳ ಪಡ್ತಾರೆ. ಆದರೆ ನನಗೆ ಹೆಚ್ಚಳ ಪಡುವುದಕ್ಕಾಗಿ ಒಂದು ಕಾರಣ ಉಂಟು. ನಾನು ನನ್ನ ದೇವರಾದ ಯೆಹೋವನಲ್ಲಿ ಹೆಚ್ಚಳ ಪಡ್ತೇನೆ. ನನಗೆ ಹೆಚ್ಚಳ ಪಡುವುದಕ್ಕಾಗಿ ಅನೇಕ ವಿಷಯಗಳು ಇವೆ. ಅನೇಕ ಯುದ್ಧಗಳನ್ನು ಆಡಿದೆ, ಅದರಲ್ಲಿ ಹೆಚ್ಚಳ ಪಡಬಹುದು. ಆದರೆ ಅದಕ್ಕಿಂತಲೂ ಆ ಯುದ್ಧದಲ್ಲಿ ಜಯ ಕೊಟ್ಟಂತ ದೇವರಲ್ಲಿ ನಾನು ಹೆಚ್ಚಳ ಪಡ್ತೇನೆ. ನನ್ನ ವೈರಿಗಳನ್ನ ನನ್ನ ಮುಂದೆ ಸದೆ ಪಡೆದಿರುವಂತ ದೇವರ ಮೇಲೆ ನಾನು ಹೆಚ್ಚಳ ಪಡ್ತೇನೆ. ಅದೇ ರೀತಿ ಪೌಲನು ಕೂಡ ಹೇಳ್ತಾ ಇದ್ದಾನೆ, ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಹೊರತು ಹೆಚ್ಚಳ ಪಡುವುದು ನನಗೆ ಬೇಡವೇ ಬೇಡ. ಶಿಲುಬೆಯ ವಿಷಯದಲ್ಲಿ ಹೆಚ್ಚಳ ಪಡುವುದು. ಶಿಲುಬೆ ಮೇಲೆ ಇರುವಾಗ ಯೇಸು ಸ್ವಾಮಿ 7 ಮಾತುಗಳನ್ನು ಹೇಳಿದ್ದನ್ನು ಕಾಣ್ತೀವಿ. ಈ ಶಿಲುಬೆ ನಿನಗೆ ನನಗೆ ದೊಡ್ಡ ರಕ್ಷಣೆಗೆ ಮಾರ್ಗವಾಗಿದೆ. ಇಬ್ಬರ ಕಳ್ಳರ ಮಧ್ಯದಲ್ಲಿ ಯೇಸು ಸ್ವಾಮಿ ಶಿಲುಬೆಗೆ ಹಾಕಿಸಲ್ಪಟ್ಟಾಗ ಒಬ್ಬ ಕಳ್ಳ ಹೇಳಿದ, ನೀನು ದೇವಕುಮಾರನಾಗಿದ್ದರೆ ನಿನ್ನನ್ನು ನೀನು ರಕ್ಷಿಸಿಕೋ. ಎಂತ ಪರಿಸ್ಥಿತಿ ನಿನಗೆ ಬಂತು ಯೇಸುವೆ? ಕುಡ್ರಿಗೆ ಕಣ್ಣನ್ನು ಕೊಟ್ಟಂತ ನೀನು, ಕುಂಟರಿಗೆ ಕಾಲನ್ನು ಕೊಟ್ಟಂತ ನೀನು, ಇವತ್ತು ನಿನ್ನನ್ನು ನೀನು ರಕ್ಷಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲವಲ್ಲ ಅಂತ ಹೇಳುವಾಗ, ಇನ್ನೊಂದು ಬದಿಯಲ್ಲಿ ಇನ್ನೊಬ್ಬ ಕಳ್ಳ ಹೇಳ್ತಾ ಇದ್ದಾನೆ. ಆ ಕಳ್ಳ ನೋಡಿ ಹೇಳ್ತಾ ಇದ್ದಾನೆ, ಹಾಗೆ ಮಾತಾಡಬೇಡಪ್ಪ, ನಾವಾದ್ರೂ ದುಷ್ಟತನ ಮಾಡಿ ಪಾಪ ಮಾಡಿ ಶಿಲುಬೆಗೆ ಹಾಕಿಸಲ್ಪಟ್ಟಿದ್ದೇವೆ. ಆದರೆ ಈ ಯೇಸು ಯಾವ ಅನ್ಯಾಯವನ್ನ ಮಾಡದೆ, ಯಾವ ತೊಂದರೆಯನ್ನ ಮಾಡದೆ ಶಿಲುಬೆಗೆ ಹಾಕಿಸಲ್ಪಟ್ಟಿದ್ದಾನೆ. ಇಬ್ಬರ ಜೀವಿತ ಇವತ್ತು ನಮಗೆ ದೊಡ್ಡ ಸಾಕ್ಷಿಯಾಗಿದೆ. ಒಬ್ಬ ಕಳ್ಳ ಶಿಲುಬೆ ಮೇಲೆದಂತ ಯೇಸುವನ್ನು ಅಲ್ಲಗಳಿತಾ ಇದ್ದಾನೆ, ತಿರಸ್ಕರಿಸ್ತಾ ಇದ್ದಾನೆ. ಆತನಿಗೆ ಬಲಹೀನನು ಎಂಬುದಾಗಿ ಹೇಳ್ತಾ ಇದ್ದಾನೆ. ಲೋಕದ ಜನರಿಗೆ ಶಿಲುಬೆಯ ಬಲಹೀನತೆ, ಲೋಕದ ಜನರಿಗೆ ಅಯ್ಯೋ ಯೇಸು ಸ್ವಾಮಿ ನಂಬಿದ್ರೆ ಏನಾಗತ್ತೆ ಬಿಡು ಅನ್ನುವಂತ ಒಂದು ಕಲ್ಪನೆ. ಆತನ ಹೇಳ್ತಾ ನೀನೇ ರಕ್ಷಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಒಬ್ಬನು ತಿರಸ್ಕರಿಸ್ತಾ ಇದ್ದಾನೆ, ಇನ್ನೊಬ್ಬನು ಹೇಳ್ತಾ ಇದ್ದಾನೆ, ಗುರುವೇ, ರಬ್ಬಿಯೇ, ಯೇಸು ಸ್ವಾಮಿ, ನನಗೆ ಗೊತ್ತು, ನಾನು ಮಾಡಿದ ಪಾಪದ ನಿಮಿತ್ತವಾಗಿ ನಾನು ಈ ಸ್ಥಳಕ್ಕೆ ಬಂದಿದ್ದೇನೆ. ಆದ್ರೂ ದೇವರೇ, ನಿನ್ನಲ್ಲಿ ಯಾವುದೇ ಅಪರಾಧವಿಲ್ಲದೆ ನೀನು ಶಿಲುಬೆಯನ್ನು ಹೊತ್ತಿಕೊಂಡಿದ್ದೀಯ. ನೀನು ನಿತ್ಯ ಜೀವನ ಪಡೆಯುವಾಗ ನನ್ನನ್ನು ಜ್ಞಾಪಿಸಿಕೋ ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ತಕ್ಷಣವೇ ಹೇಳ್ತಾ ಇದ್ದಾನೆ, ಈಗಲೇ ನೀನು ನನ್ನ ಸಂಗಡ ಪರದೈಸಿನಲ್ಲಿ ಇರುವಿ. ಪ್ರಿಯರೇ, ಶಿಲುಬೆ ಕಾರ್ಯವನ್ನು ನೋಡಿ ಏನ್ ಮಾಡ್ತಾ ಇದ್ದೆ ಶಿಲುಬೆ. ಮೊದಲೇದಾಗಿ ಯೇಸು ಸ್ವಾಮಿ 7 ವಿಷಯಗಳನ್ನು ಹೇಳುವುದನ್ನು ಕಾಣ್ತೀವಿ. ಲೂಕನ ಸುವಾರ್ತೆ 23ನೇ ಅಧ್ಯಾಯದ 34ನೇ ವಚನ ಓದುವಾಗ ಅಲ್ಲಿ ಯೇಸು ಸ್ವಾಮಿ ಮೊದಲೇ ಮಾತನ್ನು ಹೇಳ್ತಾ ಇದ್ದಾನೆ, ತಂದೆಯೇ ತಂದೆಯೇ, ಇವರನ್ನ ಕ್ಷಮಿಸು, ಇವರೇನ್ ಮಾಡ್ತಾ ಇದ್ದಾರೆ ಇವರಿಗೆ ಗೊತ್ತಿಲ್ಲ. ಇದು ಮೊದಲೇ ಮಾತು. ಆ ಶಿಲುಬೆ ಏನ್ ಮಾಡ್ತಾ ಇದೆ ಇವತ್ತು ನಮ್ಮ ಜೀವನದಲ್ಲಿ? ನಾವು ಗೊತ್ತಿದ್ದು ಗೊತ್ತಿಲ್ಲದೆ ತಪ್ಪು ಮಾಡಿದಾಗ್ಯೂ ಸಹ ತಂದೆಯಾದ ದೇವರಿಂದ ಕ್ಷಮಾಪಣೆ ನಮ್ಮ ಜೀವನದಲ್ಲಿ ತರ್ತಾ ಇದೆ. ದೇವರ ವಾಕ್ಯ ಹೇಳ್ತದೆ, ಶಿಲುಬೆಯ ಕಾರ್ಯವೇನು? ಶಿಲುಬೆಯ ದೊಡ್ಡ ಆಶೀರ್ವಾದಕ್ಕೆ ಕಾರಣ ಆಗಿದೆ.
ಶಿಲುಬೆ ಬಲವೇನು? ಆ ಯೇಸು ಆ ಶಿಲುಬೆ ಮೇಲೆ ಏನು ಮಾಡಿದ? ಮೊದಲನೇದಾಗಿ ಹೇಳ್ತಾ ದೇವಸ್ವಾಮಿ ಹೇಳ್ತಾನೆ, ಇವರನ್ನ ಕ್ಷಮಿಸು. ಶಿಲುಬೆ ನಿನ್ನ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ದೊಡ್ಡ ಕ್ಷಮಾಪಣೆಯನ್ನು ತರತ್ತೆ. ಯೆಶಾಯನ ಬರೆದ ಪ್ರವಾದನ ಗ್ರಂಥದಲ್ಲಿ ಇಂತೆ ಓದ್ಕೊಳ್ತೀವಿ, ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ರು ಹಿಮದ ಹಾಗೆ ನಾನು ಬಿಳುಪಾಗಿ ಮಾಡ್ತೀನಿ. ನಿನ್ನ ಪಾಪಗಳು ಬಿಳುಪಾಗಿ ಮಾಡುವುದಕ್ಕಾಗಿ ಯೇಸು ಕ್ರಿಸ್ತನ ಕೆಂಪು ರಕ್ತ ಆ ಶಿಲುಬೆಯ ಮೇಲೆ ತನಗೋಸ್ಕರ ಒಂದು ಹನಿಯಾದ್ರೂ ಆತನು ಉಳಿಸಿಕೊಳ್ಳದೆ ಇಡೀ ಮಾನವ ಕುಲದ ಪಾಪಗಳಿಗೋಸ್ಕರ ತನ್ನ ಇಡೀ ರಕ್ತವನ್ನ ಆತನು ಸುರಿಸಿ ನಿನ್ನ ಪಾಪಗಳನ್ನ ಬಿಳುಪಾಗಿ ಮಾಡ್ತಾ ಇದ್ದಾನೆ. ಇವತ್ತು ನಮ್ಮ ಜೀವಿತ ನೋಡಿಕೊಳ್ಳೋಣ. ಒಂದು ಸಮಯದಲ್ಲಿ ನಮ್ಮನ್ನ ಜನರು ನೋಡಿ ಹೇಳಿದ್ರು ಇವನು ಮೋಸಗಾರ. ಒಂದು ಸಮಯದಲ್ಲಿ ಜನರು ನಮ್ಮನ್ನು ನೋಡಿ ಹೇಳಿದ್ರು ಇವನು ಕಳ್ಳ, ಇವನು ವೈಭಿಚಾರಿ, ಇವನು ಅನ್ಯಾಯ ಮಾಡುವವನು, ಇವನಲ್ಲಿ ಯಾವುದೇ ಒಳ್ಳೆತನ ಇಲ್ಲವೇ ಇಲ್ಲ, ಇವನು ಕುಡುಕ, ಇವನು ಪಾಪಿ, ಇವನು ಜಗಳವಾಡ್ತಾನೆ, ಇವನು ಮೋಸ ಮಾಡ್ತಾನೆ. ಆದ್ರೆ ಇವತ್ತು ನಿನ್ನನ್ನು ಜನರು ನೋಡುವಾಗ, ನಿನ್ನ ಸ್ನೇಹಿತರು ನೋಡುವಾಗ, ನಿನ್ನ ಅಕ್ಕಪಕ್ಕದ ಜನರು ನೋಡುವಾಗ ನಿನ್ನ ನೋಡಿ ಹೇಳ್ತಾ ಇರೋದು ಸಾಕ್ಷಿ ಏನು? ಓ, ಇವರು ಪ್ರಾರ್ಥನೆ ಮಾಡುವಂತ ಕುಟುಂಬ, ಇವರು ದೇವರಿಗೆ ಭಯಪಟ್ಟು ನಡೆಯುವಂತ ಕುಟುಂಬ. ಅದೇ ಯೇಸು ಸ್ವಾಮಿ ಶಿಲುಬೆ ಮಾಡಿರುವಂತ ಕಾರ್ಯ. ಕಡು ಕೆಂಪಾಗಿರುವಂತ ನಮ್ಮ ಪಾಪಗಳನ್ನ ಹಿಮದಂತೆ ಬಿಳುಪಾಗಿಸಿದ್ದಾನೆ. ಆ ಪಾಪ ನಮ್ಮನ್ನ ರೋಗಕ್ಕೆ ನಡೆಸ್ತು. ನಾವು ಮಾಡಿರುವಂತ ಪಾಪ ನಮ್ಮನ್ನ ಶಾಪಕ್ಕೆ ನಡೆಸ್ತು. ನಾವು ಮಾಡಿರುವಂತ ಪಾಪ ನಮಗೆ ದರಿದ್ರತನಕ್ಕೆ ನಡೆಸ್ತು. ನಾವು ಮಾಡಿರುವಂತ ಪಾಪ ನಮಗೆ ಕೆಳಗೆ ಬೀಳಿಸ್ತು. ಆದ್ರೆ ಯೇಸು ಸ್ವಾಮಿ ಬಿದ್ದಂತ ನಮ್ಮನ್ನ ತನ್ನ ಶಿಲುಬೆಯ ರಕ್ತದ ಮೂಲಕವಾಗಿ ನಮ್ಮನ್ನ ಮರಳಿ ಮೇಲೆ ಕೆತ್ತಿದ್ದಾನೆ. ಅದಕ್ಕೋಸ್ಕರ ಇವತ್ತು ನಾನು ಕೂಗಿ ಹೇಳ್ತಾನೆ, ನೀನು ಮತ್ತು ನಾನು ಎರಡು ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ. ಒಬ್ಬ ಕಳ್ಳ ತಿರಸ್ಕರಿಸಿದಂತೆ ನಾವು ತಿರಸ್ಕರಿಸಬಹುದು. ಆದ್ರೆ ಇನ್ನೊಂದು ಕಾರ್ಯ, ಇನ್ನೊಬ್ಬ ಕಳ್ಳ ಹೇಳ್ತಾ ಇದ್ದಾನೆ, ಸ್ವಾಮಿ ನನ್ನನ್ನು ಕ್ಷಮಿಸು, ನನ್ನನ್ನು ಅನಿತ್ಯ ಜೀವನ ಪಡೆದುಕೊಂಡು ನೀನು ಬರುವಾಗ ನನಗೆ ಜ್ಞಾಪಿಸು. ದೇವರು ಕೊನೆ ಕ್ಷಣದಲ್ಲಿಯೂ ಕೂಡ ನಿನಗೊಂದು ಅವಕಾಶ ಕೊಡ್ತಾ ಇದ್ದಾನೆ. ದೇವರ ಮಕ್ಕಳೇ, ನಮಗೆಲ್ಲರಿಗೊಂದು ಅವಕಾಶ ದೇವರು ಕೊಡ್ತಾ ಇದ್ದಾನೆ. ಈಗಲೂ ಏನು ಮುಗಿದು ಹೋಗ್ಲಿಲ್ಲ. ಇವತ್ತು ಸಹ ನಾವು ದೇವರ ಸಂದಲ್ಲಿ ಬಿದ್ದುಕೊಂಡು ಅಪ್ಪ ನಮ್ಮನ್ನು ಕ್ಷಮಿಸು ದೇವ್ರೆ ಅಂತ ನಾ ಹೇಳುವಾಗ ಕರ್ತನ ಹೇಳ್ತಾ ಇದ್ದಾನೆ, ಮಗನೇ, ಈಗಲೇ ನೀ ನನ್ನ ಜೊತೆಗೆ ಪರದೈಸಿನಲ್ಲಿರುವಿ. ಅದರ ಇನ್ನೊಂದು ಅರ್ಥ, ಇವತ್ತಿನಿಂದಲೇ, ಈಗಿನಿಂದಲೇ, ನೀನು ಪಶ್ಚಾತ್ತಾಪ ಪಟ್ಟಂತ ಸಮಯದಿಂದಲೇ ನಿನ್ನ ಜೀವನದಲ್ಲಿ ಪರಲೋಕದ ಸಕಲ ಆಶೀರ್ವಾದಗಳನ್ನ ನಾನು ಸುರಿಸ್ತೇನೆ. ಪರಲೋಕದಲ್ಲಿರುವಂಥ ಸಕಲ ವೈಭವಗಳನ್ನ ನಾನು ನಿನಗೆ ನಿನ್ನ ಜೀವಿತದ ಮೇಲೆ ಬಿಡುಗಡೆ ಮಾಡ್ತೇನೆ. ನನ್ನ ಶರೀರದ ಮುಖಾಂತರವಾಗಿ ನಿನಗೆ ಉಂಟಾಗಬೇಕಾದ, ಸಿಕ್ಕಬೇಕಾದಂಥ ಸ್ವಸ್ಥತೆಯನ್ನ, ಆಶೀರ್ವಾದವನ್ನ, ಬಿಡುಗಡೆಯನ್ನ ನಾನು ನಿನಗೆ ಕೊಡ್ತೇನೆ. ಸಿದ್ಧರಾಗ್ರಿ ನಿಮ್ಮ ಮನೆಗಳಲ್ಲಿ ವಾಕ್ಯಗಳನ್ನು ಕೇಳ್ತಾ ಇರುವಾಗ, ಇವತ್ತು ದೇವರು ನಿಮ್ಮ ಜೀವನದಲ್ಲಿ ವಾಕ್ಯಗಳನ್ನು ಕೇಳುವಾಗ ಬಲವಾದ ಕಾರ್ಯವನ್ನ ಮಾಡ್ತಾ ಇದ್ದಾನೆ. ಎರಡನೇ ವಿಷಯ ಯೇಸು ಸ್ವಾಮಿ ಹೇಳಿದ್ದು, ಮೊದಲನೇದಾಗಿ ತಂದೆಯವರನ್ನ ಕ್ಷಮಿಸು. ಕ್ಷಮಾಪಣೆ ಶಿಲುಬೆ ತಂತು. ಎರಡನೇದಾಗಿ ಲೂಕನ ಸುವಾರ್ತೆ 23ನೇ ಅಧ್ಯಾಯ 42ನೇ ವಚನ, ಅಲ್ಲಿ ಯೇಸು ಹೇಳ್ತಾ ಇದ್ದಾನೆ, ಮೊದಲನೇದಾಗಿ ದೇವರವ್ರನ್ನ ಕ್ಷಮಿಸು. ಎರಡನೇದಾಗಿ ಈ ಹೊತ್ತು ನೀನು ನನ್ನ ಸಂಗಡ ಪರದೈಸಿನಲ್ಲಿ ಇರುವಿ. ಮೂರನೇದಾಗಿ ಹೇಳ್ತಾ ಇದ್ದಾನೆ, ತನ್ನ ತಾಯಿಯನ್ನ ನೋಡಿ, ಅಮ್ಮ ಇಗೋ ನಿನ್ನ ಮಗನು ಎಂದು ಹೇಳ್ತಾ ಇದ್ದಾನೆ. ಯೋಹಾನನ ತೋರಿಸಿ ಹೇಳ್ತಾನೆ, ಇಗೋ ಇವನು ನಿನಗೆ ಇಂದಿನಿಂದ ಮಗನು. ಅದೇ ವೇಳೆಯಲ್ಲಿ ಯೋಹಾನಿಗೆ ನೋಡಿ ಹೇಳ್ತಾ ಇದ್ದಾನೆ, ಯೋಹಾನ ಇಗೋ ಇವಳು ನಿನ್ನ ತಾಯಿ. ಗಮನಿಸ್ರಿ, ಯೇಸು ಸ್ವಾಮಿ ಹೇಳಿದ್ದು, ನಾನು ಹೋಗದೆ ಹೋದ್ರೆ ಪವಿತ್ರ ಆತ್ಮನು ಬರುವುದಿಲ್ಲ. ಅವಾಗ ಜನ ಹೇಳಿದ್ರು, ಸ್ವಾಮಿ ಗುರುವೇ, ನಮ್ಮನ್ನ ಬಿಟ್ಟು ಹೋಗ್ತೀಯಾ, ನಮ್ಮನ್ನ ಅನಾಥರಾಗಿ ಬೇಡ್ತೀಯಾ? ಅವಾಗೆ ಸಮಯದ, ನಾನು ನಿಮ್ಮನ್ನ ಅನಾಥರಾಗಿ ಮಾಡುವುದಿಲ್ಲ. ಇಲ್ಲೇನಾಗ್ತಾ ಇದೆ? ಶಿಲುಬೆ ಏನ್ ಮಾಡ್ತಾ ಇದೆ? ಒಬ್ಬ ತಾಯಿಗೆ ತನ್ನ ಮಗನನ್ನ ಕೂಡಿಸಿಕೊಡ್ತಾ ಇದೆ. ಈ ಶಿಲುಬೆ ಏನ್ ಮಾಡ್ತಾ ಇದೆ? ಒಬ್ಬ ಮಗನನ್ನ ಆತನ ತಾಯಿಗೆ ಕೂಡಿಸ್ತಾ ಇದ್ದಾನೆ. ಸಂಬಂಧಗಳನ್ನು ದೇವರು ಕಟ್ತಾ ಇದ್ದಾನೆ. ನೀನು ಕರ್ತನ ಮೇಲೆ ಭರವಸೆ ಇಡುವಾಗ, ಈ ಶುಭ ಶುಕ್ರವಾರದಿಂದ ನಿನ್ನ ಜೀವನದಲ್ಲಿ ನಾನು ಬದಲಾಗಬೇಕೆಂದು ನಾನು ಅಂದುಕೊಳ್ಳುವಾಗ ನಾನು ಹೇಳ್ತಾನೆ, ಮುರಿಯಲ್ಪಟ್ಟದ್ದನ್ನು ದೇವರು ತಿರುಗಿ ಕೂಡಿಸ್ತಾನೆ.
ಗಂಡನಿಗೆ ತಕ್ಕ ಹೆಂಡತಿನ ಆತನು ಕೂಡಿಸ್ತಾನೆ, ಹೆಂಡತಿಗೆ ತಕ್ಕ ಗಂಡನ ದೇವರು ತರ್ತಾನೆ. ತಾಯಿಗೆ ಒಳ್ಳೆ ಮಕ್ಕಳನ್ನು ದೇವರು ಮಾರ್ಪಾಡು ಮಾಡ್ತಾನೆ. ಇವತ್ತು ನಮ್ಮ ಮಕ್ಕಳು ಪೋಲಿ ಆಗಿರ್ಬೋದು, ಗೇಲಿ ಆಗಿರ್ಬೋದು, ಆದ್ರೆ ಇವತ್ತು ನಾವು ಕರ್ತನಿಗೆ ಒಪ್ಪಿಸಿಕೊಡುವಾಗ ಕೆಟ್ಟು ಹೋದಂತ ಮಗ ಮರಳಿ ಆತನು ಕ್ರಿಸ್ತ ಯೇಸುವನ್ನ ಶಿಲುಬೆ ಮುಖಾಂತರವಾಗಿ, ಅಮ್ಮ ನಿನ್ನ ಮಗನನ್ನು ಕೊಡ್ತೇನೆ, ನಿನ್ನ ಮಗ ನಿನ್ನ ಕಾಳಜಿ ವಹಿಸ್ತಾನೆ. ಇದನ್ನು ಹೇಳುವಾಗ ನಾನು ನಂಬ್ತೇನೆ, ನಿನ್ನನ್ನ ಅಲಕ್ಷ್ಯ ಮಾಡ್ತಾ ಇರುವಂತ ನಿಮ್ಮ ಮಕ್ಕಳು ಬರುವ ದಿವಸಗಳಲ್ಲಿ ಪ್ರಾರ್ಥನೆ ಮಾಡುವಾಗ ಅಲಕ್ಷ್ಯ ಮಾಡುವಂತ ನಿಮ್ಮ ಮಕ್ಕಳು ನಿಮ್ಮ ಬಗ್ಗೆ ತುಂಬಾ ಕಾಳಜಿ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ನಿಮ್ಮ ದುಃಖದಲ್ಲಿ ಸಹಭಾಗಿಯಾಗಿ ನಿಂತ್ಕೊಳ್ತಾರೆ. ನಿಮ್ಮ ಬೆನ್ನಿಗೆ ಬೆನ್ನಾಗಿ, ನಿಮ್ಮ ತೋಳಕ್ಕೆ ತೋಳಾಗಿ ನಿಂತ್ಕೊಳ್ತಾರೆ. ನಿಮಗೆ ಅದರ ನೋವು ಇರಲ್ಲ, ಯಾಕಂದ್ರೆ ದೇವರು ಆ ಶಿಲುಬೆ ಮೇಲೆ ನಿನ್ನ ಮಗನನ್ನ ನಿನಗೆ ಕೊಡ್ಲಿಕ್ಕೆ ಬಂದಿದ್ದಾನೆ. ನಿನ್ನ ತಾಯಿಯನ್ನ, ಇನ್ನ ಅನಾಥರು, ನನಗೆ ಯಾರು ಇಲ್ಲ, ನನಗೋಸ್ಕರ ಯೋಚನೆ ಮಾಡುವುದು ಯಾರಲ್ಲ, ನನಗೋಸ್ಕರ ಚಿಂತಿಸುವುದು ಯಾರಲ್ಲ ಅಂತ ಅಂದ್ಕೊಳ್ತಾರೆ ನೀವುಗಳು. ಮಗ ದೇವರನ್ನು ನೋಡಿ ಹೇಳ್ತಾ ಇದ್ದಾನೆ, ಮಗನೇ ಇಗೋ ಇವಳು ನಿನಗೆ ತಾಯಿ. ಇದು ಶಿಲುಬೆ ಮಾಡುವಂತ ಬಲವಾದಂತ ಕಾರ್ಯ. 4ನೇದಾಗಿ ಓದ್ಕೊಳ್ತೀವಿ, ಮಾರ್ಕನ ಸುವಾರ್ತೆ 15ನೇ ಅಧ್ಯಾಯದ 34ನೇ ವಚನದಲ್ಲಿ 4ನೇ ಮಾತನ್ನು ಹೇಳ್ತಾ ಇದ್ದಾನೆ, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೀಯಾ? ಒಂದು ಪಕ್ಷ ತಂದೆ ಆ ದೇವರು ನಿನಗೋಸ್ಕರ ನನಗೋಸ್ಕರ ಬಿಡುಗಡೆ ಮಾಡುವುದಕ್ಕಾಗಿ ಶಿಲುಬೆ ಮೇಲೆ ಯೇಸುವನ್ನ ಸಾಯುವುದಕ್ಕಾಗಿ ಬಿಟ್ಟಾಗ ಎಂಥ ಮರಣ ಅದು, ಎಂಥ ಒಂದು ಸಾವು ಅದು. ಆದರೆ ದೇವರೇ ನನಗೆ ಯಾಕೆ ಕೈ ಬಿಟ್ಟಿ? ಪ್ರಿಯರೇ, ಒಂದೇ ಒಂದು ಎಕ್ಸಾಂಪಲ್ ಅನ್ನು ಹೇಳನ್ನು ಮುಗಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಒಂದು ಕುಟುಂಬದಲ್ಲಿ ಒಬ್ಬ ತಂದೆ ತಾಯಿಗೆ 2 ಮಕ್ಕಳಿದ್ರು. ಅದರಲ್ಲಿ ದೊಡ್ಡವನು, ಚಿಕ್ಕವನು ತುಂಬಾ ನಿಷ್ಠಾವಂತ, ಒಳ್ಳೆ ವ್ಯಕ್ತಿ, ಒಳ್ಳೆ ಜೀವನವನ್ನು ನಡೆಸ್ತಾ ಇರುವವನು, ಒಳ್ಳೆ ವಿದ್ಯಾಭ್ಯಾಸ ಮಾಡಿದವನು, ಸರಿಯಾದಂಥ ಮಾರ್ಗದಲ್ಲಿ ನಡೆಯುವನು, ತನ್ನ ತಂದೆ ತಾಯಿಗಳಿಗೆ ಭಯಪಟ್ಟು ಮರ್ಯಾದೆ ಕೊಟ್ಟು ಅವ್ರು ಹೇಳಿರುವಂಥ ಮಾರ್ಗದಲ್ಲಿ ನಡೆಯುವಂಥ ವ್ಯಕ್ತಿ. ಇನ್ನೊಬ್ಬ ವ್ಯಕ್ತಿ ಚಿಕ್ಕ ಪ್ರಾಯದಿಂದಲೇ ಪಾಪಕ್ಕೆ ಗುರಿಯಾದ, ಚಿಕ್ಕ ಚಿಕ್ಕ ಪಾಪಗಳನ್ನ ಮಾಡಲಿಕ್ಕೆ ಆರಂಭಿಸಿದ. ಯಾರು ಒಂದೇ ಸಾರಿ ದೊಡ್ಡ ಪಾಪ ಮಾಡಲ್ಲ, ಎಲ್ಲರೂ ಚಿಕ್ಕ ಚಿಕ್ಕ ಪಾಪನೇ ಮಾಡ್ತಾರೆ. ಚಿಕ್ಕ ಚಿಕ್ಕ ಪಾಪದಿಂದ ಆ ಚಿಕ್ಕ ಪಾಪ ಕಳ್ಳತನಕ್ಕೆ ಮುಂದುವರಿತು, ಆ ಚಿಕ್ಕ ಪಾಪ ಮೋಸಕ್ಕೆ ಮುಂದುವರಿಯಿತು, ಆ ಚಿಕ್ಕ ಪಾಪ ಇನ್ನೊಬ್ಬರಿಗೆ ಅನ್ಯಾಯ ಮಾಡುವಷ್ಟರೊಟ್ಟಿಗೆ ಮುಂದುವರಿಯಿತು, ಆ ಚಿಕ್ಕ ಪಾಪ ವೈಭಿಚಾರಕ್ಕೆ ಮುಂದುವರಿಯಿತು, ಆ ಚಿಕ್ಕ ಪಾಪ ಒಂದು ಸಾರಿ ಕೊಲೆ ಮಾಡುವಷ್ಟು ಮಟ್ಟಿಗೆ ಮುಂದುವರಿಯಿತು. ತಂದೆ ತಾಯಿಗಳಿಗೆ ತುಂಬಾ ತಲೆನೋವು. ದೊಡ್ಡ ಮಗನ ವಿಷಯವಾಗಿ ಚಿಕ್ಕ ಮಗನ ವಿಷಯದಲ್ಲಿ ಅವರಿಗೆ ಸಂತೋಷ ಇರುವುದಾಗಿದ್ರೆ, ದೊಡ್ಡ ಮಗನ ವಿಷಯದಲ್ಲಿ ಅವರಿಗೆ ತುಂಬಾ ತಲೆನೋವು. ಈ ನನ್ನ ಮಗ ಯಾವಾಗ ಬದಲಾಗ್ತಾನೆ? ಪಾಪವು ಕೊಡುವ ಸಂಬಳ ಮರಣ, ಶಿಕ್ಷೆ. ಒಂದು ಸಾರಿ ಈ ಚಿಕ್ಕ ಅವನ ತಮ್ಮ ಕಾರ್ನಲ್ಲಿ ಆತನು ಹಾದು ಹೋಗ್ತಾ ಇರುವ ಹಾಗೆ ಆತನು ನೋಡ್ತಾನೆ, ಆತನ ಅಣ್ಣ ಆ ರಸ್ತೆಯ ಮಧ್ಯದಲ್ಲಿ ಒಬ್ಬ ವ್ಯಕ್ತಿಯನ್ನ ಚೂರಿಯನ್ನು ಹೊಟ್ಟೆಗೆ ಹಾಕಿ ಕೊಂದಿದ್ದಾನೆ. ತಕ್ಷಣ ತಮ್ಮ ನೋಡ್ತಾನೆ, ಎಲ್ಲರೂ ಗುಂಪಾಗಿದ್ದಾರೆ. ತಕ್ಷಣ ತಮ್ಮ ನೋಡಿ ಕಾರ್ನಿಂದ ಇಳಿದು ಬಂದು ಹೇಳ್ತಾನೆ, ಅಣ್ಣ ಏನಾಯ್ತು, ಏನು ಮಾಡಿದ್ದೀನಿ ಇದನ್ನ? ಒಂದು ಕೆಲಸ ಮಾಡು. ಈ ತಮ್ಮ ತನ್ನ ಸೂಟನ್ನು ತನ್ನ ಹೊರಗಿನ ಒಂದು ಕೋಟನ್ನು ತೆಗೆದು ತನ್ನ ಅಣ್ಣನಿಗೆ ಕೊಡ್ತಾನೆ. ಅಣ್ಣ, ಈ ಕೋಟನ್ನು ಹಾಕೋ, ಬೇಗ ಇಲ್ಲಿಂದ ನೀನು ಹೊರಡು, ಆ ಕಾರನ್ನು ತಕ್ಕೊಂಡು ನೀನು ಹೋಗ್ಬಿಡು ಅಂತ ಹೇಳ್ತಾ ಇದ್ದಾನೆ. ತಕ್ಷಣ ಅಣ್ಣ ತಮ್ಮನ ಕೋಟನ್ನು ಹಾಕೊಂಡು ಕಾರ್ನಿಂದ ಆತನ ಮನೆ ತಲುಪಿದ. ಕೆಲವೇ ಕ್ಷಣದಲ್ಲಿ ಒಂದು ದೊಡ್ಡ ಪೊಲೀಸ್ ವ್ಯಾನ್ ಅಲ್ಲಿ ಬಂತು. ಇವನನ್ನು ಅರೆಸ್ಟ್ ಮಾಡಿದ್ರು. ಅವನ ತಮ್ಮ ತನ್ನ ಕೈಯಲ್ಲಿ ಚೂರಿನ ತಕ್ಕೊಂಡ, ಅಣ್ಣನ ಶರ್ಟ್ ಅನ್ನು ಅವನು ಹಾಕೊಂಡ. ಕೂಡಲೇ ಪೊಲೀಸ್ ವ್ಯಾನ್ ಅಲ್ಲಿ ಬಂತು, ಅವ್ರನ್ನ ಅರೆಸ್ಟ್ ಮಾಡಿದ್ರು. ನೇರವಾಗಿ ಜೈಲಿಗೆ ಒಯ್ದ್ರು. ಕೊನೆಯದಾಗಿ ಅವನಿಗೆ ತೀರ್ಪಾಯಿತು. ಅದೇನೆಂದರೆ ಮರಣದಂಡನೆ.
ಪೊಲೀಸರು ಕೇಳಿದ್ರು, ನಿನ್ನ ಕೊನೆಯ ಆಸೆ ಏನು? ಅವಾಗ ತಮ್ಮ ಹೇಳ್ತಾನೆ, ಕೊನೆಯದಾಗಿ ನನ್ನ ಅಣ್ಣನನ್ನು ನಾನು ಭೇಟಿ ಆಗಬೇಕು, ನನ್ನ ಅಣ್ಣನೊಂದಿಗೆ ನಾನು ಮಾತಾಡಬೇಕು. ಆ ಕ್ಷಣದಲ್ಲಿ ಅಣ್ಣ ಬರ್ತಾನೆ. ಬಂದ ತಕ್ಷಣ ಅಣ್ಣ ಕೇಳ್ತಾನೆ, ಕ್ಷಮಿಸಪ್ಪ, ನನ್ನ ನಿಮಿತ್ತವಾಗಿ ನೀನು ಈ ಸ್ಥಳಕ್ಕೆ ಬರಬೇಕಾಯಿತು. ಅವಾಗ ತಮ್ಮ ಹೇಳ್ತಾನೆ, ಅಣ್ಣ ನಿನಗೆ ಗೊತ್ತು, ಇದು ನೀನು ಮಾಡಿದ ತಪ್ಪು, ಇದು ನೀನು ಮಾಡಿದ್ದು ಕೊಲೆ, ಇದು ನೀನು ಮಾಡಿದ್ದು ಅಪರಾಧ ನನ್ನ ಮೇಲೆ ಬಂದಿದೆ, ನಾನು ತಕ್ಕೊಂಡಿದ್ದೀನಿ ಅಣ್ಣ. ಆದರೆ ಕೊನೆಯದಾಗಿ ನಿನ್ನಲ್ಲಿ ನಾನು ಕೇಳಿಕೊಳ್ಳೋದೇನೆಂದ್ರೆ, ಅಣ್ಣ ಇನ್ನು ಮುಂದೆ ಇಂಥ ಪಾಪ ನೀನು ಮಾಡಬೇಡ, ಇಂಥ ತಪ್ಪು ನೀನು ಮಾಡಬೇಡ. ಯಾಕೆಂದ್ರೆ ನಿನಗಿದ್ದದ್ದು ನಾನು ಒಬ್ಬನೇ ತಮ್ಮ, ಇನ್ನೊಬ್ಬ ತಮ್ಮ ನಿನಗಿಲ್ಲ. ತಿರುಗಿ ಇನ್ನೊಂದು ಸಾರಿ ನಿನಗೋಸ್ಕರ ಜೈಲಿಗೆ ಬಂದು ಶಿಕ್ಷೆಯನ್ನು ಅನುಭವಿಸುವುದಕ್ಕಾಗಿ. ಅದೇ ರೀತಿಯ ಪ್ರಿಯರೇ, ತಂದೆಯಾದರೂ ಒಬ್ಬ ಮಗನನ್ನು ಕೊಟ್ಬಿಟ್ಟಿದ್ದಾನೆ, ಇನ್ನೊಬ್ಬ ಮಗ ಇಲ್ಲ. ಆ ಚಿಕ್ಕ ತಮ್ಮನಂತೆ ಯೇಸು ಸ್ವಾಮಿ ನಿನಗಾಗಿ ನನಗಾಗಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟು ಆ ಒಂದು ದಂಡನೆಯಿಂದ, ಆ ಒಂದು ಶಿಲುಬೆಯಿಂದ, ಆ ಶಾಪದಿಂದ ನನಗೆ ಬಿಡುಗಡೆಗೊಳಿಸಿದ್ದಾನೆ. ಇದು ಆಶೀರ್ವಾದ ಅಲ್ವಾ? ಇದು ಶುಭ ಶುಕ್ರವಾರ. ನಾನು ಬೇಗನೆ ಮುಗಿಸ್ಕೊಳ್ತೀನಿ. ಕೊನೆಯದಾಗಿ ಸ್ವಾಮಿ ಹೇಳ್ತಾ ಇದ್ದಾನೆ, 5ನೇ ಮಾತು ನನಗೆ ನೀರಡಿಕೆ ಆಯಿತು. 6ನೇದಾಗಿ ಹೇಳ್ತಾ ಇದ್ದಾನೆ, ಶಿಲುಬೆ ಮೇಲೆ ನಿಂತ್ಕೊಂಡು ಮುಗಿಯಿತು, ತೀರಿತು. 7ನೇದಾಗಿ ಹೇಳ್ತಾ ಇದ್ದಾನೆ, ತಂದೆಯೇ ನನ್ನ ಆತ್ಮವನ್ನು ನಿನಗೆ ಒಪ್ಪಿಸಿಕೊಡುತ್ತೇನೆ ಎಂದು ಹೇಳ್ತಾ ಇದ್ದಾನೆ. ಪ್ರಿಯರೇ, ಆಮೇನ್. ನಾನು ಹೇಳ್ತೇನೆ, ಯೇಸು ಸ್ವಾಮಿ ಶಿಲುಬೆ ಮೇಲೆ ಎಲ್ಲವನ್ನ ಮುಗಿಸಿ ನಿನ್ನ ಶಾಪಕ್ಕೆ ಆಶೀರ್ವಾದವಾಗಿ ಕಾರಣವಾಗಿದ್ದಾನೆ. 103ನೇ ಕೀರ್ತನೆ ಹೇಳ್ತದೆ, ಆತನು ನಮ್ಮ ಪಾಪಗಳಿಗೆ ತಕ್ಕಂತೆ ನಮ್ಮನ್ನ ಶಿಕ್ಷಿಸಲಿಲ್ಲ, ಆದರೆ ಪ್ರೀತಿ, ಕೃಪೆ, ಕಿರೀಟಗಳಿಂದ ನಮ್ಮನ್ನು ಆತನು ತುಂಬಿಸ್ತಾನೆ. ನಾನು ಹೇಳ್ತೇನೆ, ದೇವರು ನಿಮ್ಮನ್ನು ಬಲವಾದ ರೀತಿಯಲ್ಲಿ ಆಶೀರ್ವಾದ ಮಾಡಲಿ. ನಮಗೆ ಹೆಚ್ಚಿಸುವುದಕ್ಕಾಗಿ, ಹೆಚ್ಚಳ ಪಡುವುದಕ್ಕಾಗಿ ಒಂದೇ ವಿಷಯ ಉಂಟು, ಅದು ಶಿಲುಬೆ. ಅದು ನಮ್ಮ ಯೇಸು ಸ್ವಾಮಿ. ಪೌಲ ಹೇಳ್ತಾ ಇದ್ದಾನೆ, ನಾನು ನನ್ನ ಬಲದಲ್ಲಿ ಹೆಚ್ಚಳ ಪಡುವುದಿಲ್ಲ, ನನ್ನ ಜ್ಞಾನದಲ್ಲಿ ಹೆಚ್ಚಳ ಪಡುವುದಿಲ್ಲ, ನನ್ನ ಹಣದಲ್ಲಿ ಹೆಚ್ಚಳ ಪಡುವುದಿಲ್ಲ, ನನ್ನ ಬುದ್ಧಿ ಶಕ್ತಿಯಲ್ಲಿ ಹೆಚ್ಚಳ ಪಡುವುದಿಲ್ಲ. ಇವತ್ತು ನಮಗೂ ಕುಡಿದು ಸವಾಲಾಗಿದೆ. ನಾವು ಯಾವುದರಲ್ಲಿ ಹೆಚ್ಚಳ ಪಡ್ತಾ ಇದ್ದೀವಿ? ಬನ್ನಿ ನಾವೆಲ್ಲರೂ ಕರ್ತನಲ್ಲಿ ಹೆಚ್ಚಳ ಪಡೋಣ. ನಾವು ಯೇಸುವಿನ ಪ್ರೀತಿಯಲ್ಲಿ ಹೆಚ್ಚಳ ಪಡೋಣ, ಯೇಸುವಿನ ಆಶೀರ್ವಾದದಲ್ಲೂ ಹೆಚ್ಚಳ ಪಡೋಣ. ಎಂಥ ದೊಡ್ಡ ದೇವರು ನಮಗಿದ್ದಾನೆ ಅಂತ ನಾವು ಹೆಚ್ಚಳ ಪಡೋಣ. ಪ್ರಿಯರೇ, ದೇವರು ಈ ವಾಕ್ಯಗಳಿಂದ ನಾನು ನಂಬ್ತೇನೆ ಆಶೀರ್ವದಿಸ್ತಾನೆ ಎಂಬುದಾಗಿ. ಕೊನೆಯದಾಗಿ ನಾನು ಮುಗಿಸ್ಕೊಳ್ತಾ ಇರುವ ಹಾಗೆ ಇನ್ನೊಂದು ಸಾರಿ ದಯವಿಟ್ಟು ಗಲಾತ್ಯರ ಪುಸ್ತಕ 2ನೇ ಅಧ್ಯಾಯದ 20ನೇ ವಚನವನ್ನು ಓದಿಕೊಳ್ಳ್ರಿ. ನಾನು ನಿಮಗೋಸ್ಕರ ಈ ವಾಕ್ಯ ಭಾಗವನ್ನು ಓದಿಕೊಂಡು ನಾನು ನನ್ನ 2 ಮಾತುಗಳನ್ನು ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ಗಲಾತ್ಯ 2:20, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ನನ್ನಲ್ಲಿ ಕ್ರಿಸ್ತನು ಜೀವಿಸುತ್ತಾನೆ. ನಾನು ನಿಮ್ಮೆಲ್ಲರಿಂದ ಕೇಳುವಂಥ ಕಳಕಳಿ ಒಂದೇ, ಬನ್ನಿ ಈ ಒಂದು ಶುಕ್ರವಾರವನ್ನು ಸುಂದರವಾಗಿ ಮಾಡಿರುವಂಥ ಕರ್ತನಿಗೋಸ್ಕರ ಜೀವಿಸುವುದಕ್ಕಾಗಿ ಮರಳಿ ಇವತ್ತು ನಾವು ಪ್ರತಿಷ್ಠೆ ಮಾಡಿಕೊಳ್ಳೋಣ. ಇಲ್ಲಿವರೆಗೆ ನಮ್ಮ ಜೀವಿತ ಹೇಗಿತ್ತೋ ಗೊತ್ತಿಲ್ಲ, ಈ ದಿನದವರೆಗೆ, ಈ ಕ್ಷಣದವರೆಗೆ ನಮ್ಮ ಜೀವನ ಹೇಗಿತ್ತೋ ಗೊತ್ತಿಲ್ಲ. ಆದರೆ ಇವತ್ತು ದೇವರು ಆ ಕಳ್ಳನಿಗೆ ಹೇಳಿದಂತೆ, ಈ ಹೊತ್ತು ನೀನು ನನ್ನ ಸಂಗಡ ಪರದೈಸಿನಲ್ಲಿರುವಿ. ಅದರ ಅರ್ಥ, ನೀನು ನನ್ನ ಜೊತೆಗೆ ಪರದೈಸಿನಲ್ಲಿದ್ದರೆ ಅಲ್ಲಿದ್ದ ಎಲ್ಲ ಸಕಲ ಆಶೀರ್ವಾದ ನಿನಗೆ ಅಪ್ಪ. ಇವತ್ತಿನಿಂದ ಮರಳಿ ನಾವು ಕರ್ತನಿಗೆ ಸಮರ್ಪಣೆಗೆ ಒಪ್ಪಿಸಿಕೊಡೋಣ, ವಾಕ್ಯಕ್ಕೆ ಮರಳಿ ಬರೋಣ, ಪ್ರಾರ್ಥನೆಗೆ ನಾವು ಮರಳಿ ಬರೋಣ, ನಮ್ಮ ಆತ್ಮಿಕ ಜೀವಿತಕ್ಕೆ ಮರಳಿ ಬರೋಣ. ಯಾಕಂದ್ರೆ ಇದು ಮತ್ತೊಂದು ನಮಗೆ ಅವಕಾಶ. ಯೇಸು ಹೇಳ್ತಾ ಇದ್ದಾನೆ, ಈ ಹೊತ್ತಿನಲ್ಲಿ ಏನೋ ಆಗ್ಲಿಕ್ಕಿದೆ,
ಈ ಹೊತ್ತೇ ನೀವು ನಿಮ್ಮ ಮನೆಗಳಲ್ಲಿ ಮೊಣಕಾಲುಗಳನ್ನು ಊರಿ ಪ್ರಾರ್ಥನೆ ಮಾಡುವಾಗ ಏನೋ ಆಗ್ಲಿಕ್ಕಿದೆ. ಈ ಹೊತ್ತೇ ನನ್ನ ಜೊತೆಗೆ ನೀವು ಕೈ ಎತ್ತಿ ದೇವರನ್ನ ಆರಾಧನೆ ಮಾಡುವಾಗ, ಪ್ರಾರ್ಥನೆ ಮಾಡುವಾಗ ಬಲವಾದಂಥ ಕಾರ್ಯ, ದೇವರಾತ್ಮನ ಅತಿಶಯವಾದಂಥ ಸಂಗತಿಗಳು ಉಂಟಾಗ್ಲಿಕ್ಕಿವೆ. ಬನ್ನಿ, ನೀವಿರುವಂಥ ಸ್ಥಳದಲ್ಲಿ ನೀವು ಕಣ್ಣುಗಳನ್ನು ಮುಚ್ಚಿಕೊಳ್ಳ್ರಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತಾನೆ. ಸ್ತೋತ್ರ 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 ಸ್ತೋತ್ರ. ಶಿಲುಬೆಯಿಂದಲೇ ಎಲ್ಲ ಆರಂಭ. ಯೇಸು ಕ್ರಿಸ್ತನ ಶಿಲುಬೆಯಿಂದಲೇ ಎಲ್ಲ ಆರಂಭ. ಅಲ್ಲಿ ದೇವರು ನಮ್ಮ ಪಾಪವನ್ನು ಅಳಿಸ್ಬಿಡ್ತಾನೆ. ಅಪ್ಪ, ನಿನಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೀವಿ ಸ್ವಾಮಿ. ಮಹತ್ ಕಾರ್ಯಗಳನ್ನು ಮಾಡುವಂತ ದೇವರು ನೀನು, ಅದ್ಭುತವನ್ನ ಮಾಡುವಂತ ದೇವರು ನೀನು. ಈ ಸಮಯದಲ್ಲಿ ಜನ ತಮ್ಮ ತಮ್ಮ ಸ್ಥಳಗಳಲ್ಲಿ, ತಮ್ಮ ಕುಟುಂಬಗಳಲ್ಲಿ ಕಣ್ಣುಗಳನ್ನು ಮುಚ್ಚಿ, ಕರಗಳನ್ನು ಎತ್ತಿ, ಮೊಣಕಾಲುಗಳ ಮೇಲೆ ಬಂದು ಪ್ರಾರ್ಥಿಸ್ತಾ ಇರುವ ಹಾಗೆ ದೇವರು, ಯಾವ ಶಿಲುಬೆಯ ಬಲ, ಶಕ್ತಿ, ನಿನ್ನ ಮರಣದ ಆ ರಕ್ತದ ಶಕ್ತಿ ಇಡೀ ಮಾನವ ಕುಲದ ಪಾಪವನ್ನು ತೊಳೆಯಿತೋ, ಆ ಒಂದು ಶಕ್ತಿಯ ಒಂದು ಬಲ, ಒಂದು ಮಹಿಮೆ ಒಬ್ಬೊಬ್ಬರ ನರನಾಡುಗಳಲ್ಲಿ, ಕೀಳು ಮಜ್ಜೆಗಳಲ್ಲಿ, ರಕ್ತ ಮಾಂಸದಲ್ಲಿ, ಅವರ ಕುಟುಂಬಗಳಲ್ಲಿ, ಅವರು ಇರುವಂತಹ ಕೋಣೆಗಳಲ್ಲಿ ಇಳಿದು ಬರಲಿ ಸ್ವಾಮಿ. ಎಲ್ಲ ನೋವುಗಳು ನೀಗಲಿ, ಎಲ್ಲ ರೋಗಗಳು ನೀಗಲಿ, ಎಲ್ಲ ಬಂಧನಗಳು ಮುರಿಯಲ್ಪಡಲಿ ಸ್ವಾಮಿ. ನಿನ್ನ ಜನರನ್ನ ಒಂದು ಮಟ್ಟದಿಂದ ಇನ್ನೊಂದು ಮಟ್ಟಕ್ಕೆ ನಡೆಸು ಸ್ವಾಮಿ. ಯಾವುದೇ ಕಾರಣಕ್ಕೂ ನಾವು ನಿಂತುಕೊಳ್ಳದೆ ನಿನಗೋಸ್ಕರ ಮಹಿಮಾಕರವಾದ ರೀತಿಯಲ್ಲಿ ದೇವರೇ ಮುಂದೆ ಸಾಗುವುದಕ್ಕಾಗಿ ಸಹಾಯ ಮಾಡು. ನಮ್ಮ ಪ್ರಾರ್ಥನೆಗಳನ್ನು ಕೇಳಿದಕ್ಕಾಗಿ ಸ್ತೋತ್ರ, ಉತ್ತರವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ನಂಬಿಕೆಯಿಂದ ಸ್ತೋತ್ರದೊಂದಿಗೆ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೆನ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ ಕರ್ತನೆ. ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನಾವೆಲ್ಲರೂ ನಿನ್ನ ಸನ್ನಿಧಾನದಲ್ಲಿ ಬಂದು ಸ್ವಾಮಿ ಕರ್ತನೆ, ಈ ಶುಭ ಶುಕ್ರವಾರದಂದು ಸ್ವಾಮಿ ಕರ್ತನ ಬಯಸುವೆ, ನಿನ್ನ ಸನ್ನಿಧಾನದಲ್ಲಿ ಬರ್ತೇವೆ ಸ್ವಾಮಿ ಕರ್ತನ ಬಯಸುವೆ. ನಿನಗೆಲ್ಲ ಮಹಿಮೆ ಸಲ್ಲಿಸ್ತೇವೆ ಸ್ವಾಮಿ ಕರ್ತನೆ. ನಿನ್ನೊಬ್ಬನೇ ಒಳ್ಳೆಯವನು ಸ್ವಾಮಿ ಕರ್ತನೆ. ಬನ್ನಿ, ಒಂದು ನಿಮಿಷ ಎಲ್ಲರೂ ಕೂಡಿಕೊಂಡು ಆ ಕರ್ತನನ್ನು ನಾವು ಆರಾಧಿಸೋಣ. ಪ್ರತಿಯೊಬ್ಬೊಬ್ಬರು ಓ ಸ್ತೋತ್ರ ಸಲ್ಲಿಸೋಣ. ಎಂಥ ಒಳ್ಳೆಯ ಸಮಯ ಇದಾಗಿದೆ. ಸ್ತೋತ್ರ ಸ್ತೋತ್ರ. ಪರಿಶುದ್ಧ ಮಹೋನ್ನತನಾದ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಎಲ್ಲರೂ ಕರಗಳನ್ನೆತ್ತುತ್ತಾ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ ಕರ್ತನೆ. ಓ ಯೇಸುವೇ, ಪರಿಶುದ್ಧ ಮಹೋನ್ನತ ದೇವ, ಪರಲೋಕವ ಬೆಳಗುವ ದೀಪ, ಪರಲೋಕದ ಸೇನೆಯು ಹಾಡಿ ಸ್ತುತಿಸುವುದು ರಾಜಾದಿರಾಜ ಮಸೀಹ. ಪರಿಶುದ್ಧ ಮಹೋನ್ನತ ದೇವ, ಪರಲೋಕವ ಬೆಳಗುವ ದೀಪ, ಪರಲೋಕದ ಸೇನೆಯು ಹಾಡಿ ಸ್ತುತಿಸುವುದು ರಾಜಾದಿರಾಜ ಮಸೀಹ. Hallelujah.
ದೇವ ಉನ್ನತ ದೇವರು ಅತಿಶಯ ಸೂರ್ಯನು ರಾಜಾದಿರಾಜ ಮಸೀಹ ಆತನ ಅದ್ಭುತ ಮಂತ್ರಿಯ ದೇವ ಆತ ನಿತ್ಯ ಪಿತಾ ವೀರ ದೇವ ಉನ್ನತ ದೇವರು ಅತಿಶಯ ಸೂರ್ಯನು ರಾಜಾದಿರಾಜ ಮಸೀಹ Hallelujah. ಸ್ತೋತ್ರ ಸಲ್ಲಿಸೋಣ, ಆತನಿಗೆ ಮಹಿಮೆ ಸಲ್ಲಿಸೋಣ. ದೇವ ಜನರನ್ನು ಕೂಡಿಕೊಂಡು ಆರಾಧಿಸೋಣ, ಕುಟುಂಬ ಸಮೇತವಾಗಿ ಆರಾಧಿಸೋಣ, ಕುಟುಂಬ ಸಮೇತವಾಗಿ ಆರಾಧಿಸೋಣ. ಆತನ ಹಾಗೆ ಯಾರು ಇಲ್ಲ ಪ್ರಿಯರೇ, ಆತನ ಹಾಗೆ ಯಾರು ಇಲ್ಲ. ಆತನ ಅದ್ಭುತ ಮಂತ್ರಿಯ ದೇವ ಆತ ನಿತ್ಯ ಪಿತಾ ವೀರ ದೇವ ಉನ್ನತ ದೇವನು ಅತಿಶಯ ಸೂರ್ಯನು ರಾಜಾದಿರಾಜ ಮಸೀಹ ಆತನ ಅದ್ಭುತ ಮಂತ್ರಿಯ ದೇವ ಆತ ನಿತ್ಯ ಪಿತಾ ವೀರ ದೇವ ಉನ್ನತ ದೇವ ಅತಿಶಯನಾದಾತನು ಸೂರ್ಯನು ರಾಜಾದಿರ. ಆ ಕರಗಳ ಜೊತೆ ಹೇಳ್ತಾರೆ ಯಾರಾದರೂ ಹಾಲೆಲೂಯಾ ಎಂಬುದಾಗಿ. ನಮ್ಮ ಕರ್ತನಿಗೆ ಸ್ತೋತ್ರ ಸಲ್ಲಿಸೋಣ, ಆ ಯಜಮಾನನಿಗೆ ಸ್ತೋತ್ರ ಸಲ್ಲಿಸೋಣ. ಬೆಳಗಿನ ಜಾವದಲ್ಲಿ ದೇವ ಜನರಲ್ಲಿ ಕೂಡಿಕೊಂಡು ಆತನು ಆರಾಧಿಸುವುದು ಎಷ್ಟೋ ಸುಂದರವಾದದ್ದು, ಎಷ್ಟೋ ರಮ್ಯವಾದದ್ದು. ರಾಜನಿಗೆ ಹೇಳೋಣ ಕರ್ತನಿಗೆ ಹೇಳೋಣ ಕೂತಿರುವಾತನಿಗೆ ಯಾರಾದರೂ ಹೇಳ್ತೀರಾ ಸ್ತೋತ್ರ ಸಲ್ಲಿಸೋಣ, ಆ ಯಜಮಾನನಿಗೆ ಸ್ತೋತ್ರ ಸಲ್ಲಿಸೋಣ, ಆ ಒಡೆಯನಿಗೆ ಸ್ತೋತ್ರ ಸಲ್ಲಿಸೋಣ, ನಮ್ಮ ಕರ್ತನಿಗೆ ಸ್ತೋತ್ರ ಸಲ್ಲಿಸೋಣ, ನಮ್ಮ ಆರಾಧನೆಯಲ್ಲಿ ವಾಸ ಮಾಡುವ ಆತನಿಗೆ ಸ್ತೋತ್ರ ಸಲ್ಲಿಸೋಣ, ನಮ್ಮ ಪ್ರಾರ್ಥನೆ ಕೇಳುವ ಆತನಿಗೆ ಸ್ತೋತ್ರ ಸಲ್ಲಿಸೋಣ. ಓ ಯೇಸುವೇ ಆರಾಧಿಸುವೆ ನಿನ್ನ
ನಿನ್ನನ್ನಾರಾಧಿಸುವೆ, ನಿನ್ನನ್ನಾರಾಧಿಸುವೆ యేసయ్య. ಆರಾಧಿಸುವೆ, ನಿನ್ನನ್ನಾರಾಧಿಸುವೆ, ನಿನ್ನನ್ನಾರಾಧಿಸುವೆ యేసయ్ಯ. ನಿನ್ನನ್ನಾರಾಧಿಸುವೆ ನನ್ನೇಸು, ನಿನ್ನನ್ನು ಸ್ತುತಿಸುವೆನು ನಾನೆಂದು. ನಿನ್ನನ್ನಾರಾಧಿಸುವೆ ನನ್ನೇಸು, ನಿನ್ನನ್ನು ಸ್ತುತಿಸುವೆನು ನಾನೆಂದು. ಎಲ್ಲರೂ ಕೂಡ ಹೇಳೋಣ, ಆರಾಧನೆ ಸಲ್ಲಿಸೋಣ. ಆರಾಧಿಸುವೆ, ನಿನ್ನನ್ನಾರಾಧಿಸುವೆ, ನಿನ್ನನ್ನಾರಾಧಿಸುವೆ యేసయ్ಯ. ಆರಾಧಿಸುವೆ, ನಿನ್ನನ್ನಾರಾಧಿಸುವೆ, ನಿನ್ನನ್ನಾರಾಧಿಸುವೆ యేసయ్ಯ. ನಮ್ಮನ್ನು ನೋಡುವ ಆತನು, ನಮ್ಮನ್ನು ಕಾಯುವ ಆತನು. ಆರಾಧಿಸುವೆ, ನಿನ್ನನ್ನಾರಾಧಿಸುವೆ, ನಿನ್ನನ್ನಾರಾಧಿಸುವೆ యేసయ్ಯ. ಇದೇ ಗಳಿಗೆಯಲ್ಲಿ ಆತನ ಪ್ರಸನ್ನತೆ, ಇದೇ ಗಳಿಗೆಯಲ್ಲಿ ಆತನ ಮಹಿಮೆ, ಇದೇ ಗಳಿಗೆಯಲ್ಲಿ ಆತನ ಬಿಡುಗಡೆ. ಬೇಡಿಕೊಳ್ಳುವವರು ಆರಾಧಿಸುವೆ, ನಿನ್ನನ್ನಾರಾಧಿಸುವೆ, ನಿನ್ನನ್ನಾರಾಧಿಸುವೆ యేసయ్ಯ. ನಿನ್ನನ್ನಾರಾಧಿಸುವೆ ನನ್ನೇಸು, ನಿನ್ನನ್ನು ಸ್ತುತಿಸುವೆನು ನಾನೆಂದು. ನಿನ್ನನ್ನಾರಾಧಿಸುವೆ ನನ್ನೇಸು, ನಿನ್ನನ್ನು ಸ್ತುತಿಸುವೆನು ನಾನೆಂದು. ಪೂರ್ಣ ಮನದಿಂದಲೂ ಆತನನ್ನು ಆರಾಧಿಸೋಣ. ಪೂರ್ಣ ಮನದಿಂದಲೇ, ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮನಿಂದಲೇ, ಪೂರ್ಣ ಶಕ್ತಿಯಿಂದ ನಿನ್ನನ್ನಾರಾಧಿಸುವೆ ನನ್ನೇಸು, ನಿನ್ನನ್ನು ಸ್ತುತಿಸುವೆನು ನಾನೇ. ಕುಟುಂಬ ಸಮೇತವಾಗಿ ಆತನನ್ನು ಆರಾಧಿಸೋಣ. ನಿನ್ನನ್ನಾರಾಧಿಸುವೆ ನನ್ನೇಸು, ನಿನ್ನನ್ನು ಸ್ತುತಿಸುವೆನು ನಾನೆಂದು. ಎಲ್ಲರೂ ಕೂಡ ಹೇಳೋಣ, ಆರಾಧಿಸುವೆ, ನಿನ್ನನ್ನಾರಾಧಿಸುವೆ, ನಿನ್ನನ್ನಾರಾಧಿಸುವೆ యేసయ్ಯ. ಆರಾಧಿಸುವೆ, ನಿನ್ನನ್ನಾರಾಧಿಸುವೆ, ನಿನ್ನನ್ನಾರಾಧಿಸುವೆ యేసయ్ಯ. ಆರಾಧಿಸುವೆ, ನಿನ್ನನ್ನಾರಾಧಿಸುವೆ, ನಿನ್ನನ್ನಾರಾಧಿಸುವೆ యేಸయ్ಯ.
ನಿನಗೆ ಸ್ತೋತ್ರ ಸಲ್ಲಿಸೋಣ. ನಮ್ಮ ಒಡೆಯನಿಗೆ ಸ್ತೋತ್ರ ಸಲ್ಲಿಸೋಣ. ನಿನ್ನ ಇದ್ದ ಹಾಗೆ ಈಗಲೂ ಇರುವಾತನು, ಇನ್ನು ಮುಂದೆ ಇರುವಾತನಿಗೆ ಸ್ತೋತ್ರ ಸಲ್ಲಿಸೋಣ. ಓ ಯೇಸುವೇ, ನಿನಗೆ ಮಹಿಮೆ ಸಲ್ಲಿಸ್ತೇವೆ ಸ್ವಾಮಿ ಕರ್ತನ ಬಯಸುವೆ. ಪೂರ್ಣ ಮನದಿಂದಲೂ ಪೂರ್ಣ ಹೃದಯದಿಂದಲೂ ಸ್ವಾಮಿ ಕರ್ತನ ಬಯಸುವೆ. ಪೂರ್ಣ ಶಕ್ತಿಯಿಂದ ಸ್ವಾಮಿ ನಿನ್ನೊಬ್ಬನನ್ನು ಆರಾಧಿಸ್ತೇವೆ ಸ್ವಾಮಿ ಕರ್ತನೆ. ಯಾಕಂದ್ರೆ ನಿನ್ನ ಹಾಗೆ ಯಾರು ಇಲ್ಲವೇ ಇಲ್ಲ ಸ್ವಾಮಿ ಕರ್ತನೆ. ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ ಕರ್ತನ ಬಯಸುವೆ. ಸ್ವಾಮಿ, ನಮಗಾಗಿ ರಕ್ತ ಸುರಿಸಿದಾತ ನೀನಾಗಿದ್ಯಾ ಸ್ವಾಮಿ ಕರ್ತನೆ. ನಮ್ಮ ಪಾಪಗಳನ್ನು ಹೊತ್ತಾತ ನೀನಾಗಿದ್ಯಾ ಸ್ವಾಮಿ ಕರ್ತನ ಬಯಸುವೆ. ಯೇಸುವೇ, ನನ್ನ ಪಾಪ ಹೊತ್ತಿದ್ದೀ, ನನ್ನ ಭಾರ ಹೊತ್ತಿದ್ದೀ. ನಿನ್ನ ರಕ್ತದಿ ನನ್ನ ನೀ ವಿಮೋಚಿಸಿದಿ. ನಮ್ಮ ಪಾಪ ಹೊತ್ತಾತನು, ನನ್ನ ಪಾಪ ಹೊತ್ತಿದ್ದೀ, ನನ್ನ ಭಾರ ಹೊತ್ತಿದ್ದೀ. ನಿನ್ನ ರಕ್ತದಿ ನನ್ನ ನೀ ವಿಮೋಚಿಸಿದಿ. ಅದಕ್ಕಾಗಿ ಹೇಳೋಣ, ಪೂರ್ಣ ಮನದಿಂದಲೇ ಪೂರ್ಣ ಹೃದಯದಿಂದ ಪೂರ್ಣ ಆತ್ಮನಿಂದಲೇ ಪೂರ್ಣ ಶಕ್ತಿಯಿಂದ ನಿನ್ನನ್ನು ಆರಾಧಿಸುವೆ. ನನ್ನೇಸು ನಿನ್ನನ್ನು ಸ್ತುತಿಸುವೆನು ನಾನೆಂದು. ನಿನ್ನನ್ನು ಆರಾಧಿಸುವೆ ನನ್ನೇಸು, ನಿನ್ನನ್ನು ಸ್ತುತಿಸುವೆನು ನಾನೇ. ಆ ಶಿಲುಬೆ ಪರವಾಗಿ ಕರಗಳ ಜೊತೆ ಹೇಳೋಣ, ಎಲ್ಲರೂ ಕೂಡಿಕೊಂಡು. ಆರಾಧಿಸುವೆ ನಿನ್ನನ್ನು ಆರಾಧಿಸುವೆ, ನಿನ್ನನ್ನು ಆರಾಧಿಸುವೆ యేసయ్య. ಆರಾಧಿಸುವೆ ನಮ್ಮ ಪಾಪಗಳು ಹೊತ್ತಾತನು, ನಮ್ಮ ಭಾರವನ್ನು ಆರಾಧಿಸುವೆ యేసయ్య. ಆರಾಧಿಸುವೆ ನಿನ್ನನ್ನು ಆರಾಧಿಸುವೆ, ನಿನ್ನನ್ನು ಆರಾಧಿಸುವೆ యేసయ్య. ಆರಾಧಿಸುವೆ. ಇದೇ ಗಳಿಗೆ ಆತನ ಪ್ರಸನ್ನತೆ, ಇದೇ ಗಳಿಗೆ ಆತನ ಮಹಿಮೆ. ಓ ರಿಮಂದರೆ ನಮ್ಮವರು ಹೊಂದಿಕೊಳ್ಳಿರಿ, ನಮ್ಮವರು ಹೊಂದಿಕೊಳ್ಳೋಣ. ಓ ರಿಮಂದರೆ ಆರಾಧಿಸುವೆ ನಿನ್ನನ್ನು ಆರಾಧಿಸುವೆ, ನಿನ್ನನ್ನು ಆರಾಧಿಸುವೆ యేసయ్య. ಆರಾಧಿಸುವೆ ನಿನ್ನನ್ನು ಆರಾಧಿಸುವೆ, ನಿನ್ನನ್ನು ಆರಾಧಿಸುವೆ యేసయ్య. ಸ್ವಾಮಿ, ಎಲ್ಲ ಮಹಿಮೆನಿಗೆ ಸಲ್ಲಿಸ್ತೇವೆ ಸ್ವಾಮಿ ಕರ್ತನೆ. ಬರಬೇಕಾಗಿರುವ ಕ್ರಿಸ್ತರು ನೀನು ಸ್ವಾಮಿ ಕರ್ತನ ಬಯಸುವೆ. ಓ ನಿನಗೆ ಎಲ್ಲ ಮಹಿಮೆ ಸಲ್ಲಿಸ್ತೇವೆ ಸ್ವಾಮಿ ಕರ್ತನೆ. ಎಲ್ಲ ಸ್ತೋತ್ರ ನಿನಗೆ ಸಲ್ಲಿಸ್ತೇವೆ ಸ್ವಾಮಿ ಕರ್ತನ ಬಯಸುವೆ. ಯಾಕಂದ್ರೆ ನಿನ್ನ ಹಾಗೆ ಯಾರು ಇಲ್ಲವೇ ಇಲ್ಲ. ಎಲ್ಲ ಅರ್ಧದಲ್ಲಿ ನಿನ್ನ ಹಸ್ತಕ್ಕೆ ಅರ್ಪಿಸಿಕೊಳ್ತೇವೆ ಸ್ವಾಮಿ. ನಮ್ಮ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ ಸ್ವಾಮಿ. ನೋಡುವಂತ ಜನರನ್ನು ಆಶೀರ್ವದಿಸು ಸ್ವಾಮಿ ಕರ್ತನೆ. ಕೇಳುವಂತ ಜನರನ್ನು ಆಶೀರ್ವದಿಸು ಸ್ವಾಮಿ ಕರ್ತನ ಬಯಸುವೆ. ನಿನಗೆಲ್ಲ ಮಹಿಮೆ ಸಲ್ಲಿಸ್ತೇವೆ ಸ್ವಾಮಿ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ತಂದೆಯಾದ ದೇವರೇ. ಎಲ್ಲರೂ ಸೇರಿ ಹೇಳೋಣ, ಆಮೆನ್ ಆಮೆನ್. ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ. ಈ ಶುಭ ಶುಕ್ರವಾರದ ನನ್ನ ರಕ್ತಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ ಕರ್ತನ ಬಯಸುವೆ.
ಆ ಶಿಲುಬೆ ಮೇಲೆ ಸುರಿಸಲ್ಪಟ್ಟ ರಕ್ತಕ್ಕಾಗಿ ಸ್ತೋತ್ರ ಸ್ವಾಮಿ ಕರ್ತನೆ. ನಮಗಾಗಿ ಸ್ವಾಮಿ ಕರ್ತನೆ ಬಯಸುವೆ. ಆ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಾದರೆ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಯೇಸುವೇ, ಆ ರಕ್ತಕ್ಕಾಗಿ ಸ್ತೋತ್ರ ಸಲ್ಲಿಸೋಣ, ಆ ಶಿಲುಬೆಗಾಗಿ ಸ್ತೋತ್ರ ಸಲ್ಲಿಸೋಣ. ಯಾರಿದ್ದರೂ ಇಲ್ಲದಿದ್ದರೂ ಯೇಸು ನನಗೆ ಸಾಕು. ಲೋಕವೆಲ್ಲ ಬಿಟ್ಟು ಹೋದರೂ ಬಿಡಲಾರನೇಸು. ಯಾರಿದ್ದರೂ ಇಲ್ಲದಿದ್ದರೂ ಯೇಸು ನನಗೆ ಸಾಕು. ಲೋಕವೆಲ್ಲ ಬಿಟ್ಟು ಹೋದರೂ ಬಿಡಲಾರನೇಸು. ಯೇಸು ರಕ್ತವೇ ಜಯ, ಯೇಸು ರಕ್ತವೇ ಜಯ, ಯೇಸು ನಾಮ ಉನ್ನತ ನಾಮ. ಯೇಸು ರಕ್ತವೇ ಜಯ, ಯೇಸು ರಕ್ತವೇ ಜಯ, ಯೇಸು ನಾಮ ಉನ್ನತ ನಾಮ. ಯಾರಿದ್ದರೂ ಇಲ್ಲದಿದ್ದರೂ ಯೇಸು ನನಗೆ ಸಾಕು. ಲೋಕವೆಲ್ಲ ಬಿಟ್ಟು ಹೋದರೂ ಬಿಡಲಾರನೇಸು. ಯಾರಿದ್ದರೂ ಇಲ್ಲದಿದ್ದರೂ ಯೇಸು ನನಗೆ ಸಾಕು. ಲೋಕವೆಲ್ಲ ಬಿಟ್ಟು ಹೋದರೂ ಬಿಡಲಾರ. ಶ್ರಮೆಯು ಬಾಧೆ ಹಿಂಸೆಯಾದರೂ, ಕ್ಷಾಮ ವಸ್ತ್ರಹೀನವಾದರೂ, ಖಡ್ಗ ಮರಣ ಎದುರೇ ಆದರೂ. ಶ್ರಮೆಯು ಬಾಧೆ ಹಿಂಸೆಯಾದರೂ, ಕ್ಷಾಮ ವಸ್ತ್ರಹೀನವಾದರೂ, ಖಡ್ಗ ಮರಣ ಎದುರೇ ಆದರೂ. ಯೇಸು ಪುನರುತ್ಥಾನವು, ಯೇಸು ಪುನರುತ್ಥಾನವು ಮರಣದ ಭಯವ ಓಡಿಸುತ್ತದೆ. ಯೇಸು ಪುನರುತ್ಥಾನವು, ಯೇಸು ಪುನರುತ್ಥಾನವು ಮರಣದ ಭಯವ ಓಡಿಸುತ್ತದೆ. ಹೇಳೋಣ ಯಾರಾದರೂ. ಯೇಸಯ್ಯ ನಿನ್ನ ರಕ್ತವೇ ಜಯ, ಯೇಸಯ್ಯ ನಿನ್ನ ನಾಮವೇ ಉನ್ನತ, ಯೇಸಯ್ಯ ನಿನ್ನ ರಕ್ತವೇ ಜಯ, ಯೇಸಯ್ಯ ನಿನ್ನ ನಾಮವೇ ಉನ್ನತ. ಯಾರಿದ್ದರೂ ಇಲ್ಲದಿದ್ದರೂ ಯೇಸು ನಿನಗೆ ಸಾಕು. ಲೋಕವೆಲ್ಲ ಬಿಟ್ಟು ಹೋದರೂ ಬಿಡಲಾರನೇಸು. ಯಾರಿದ್ದರೂ ಇಲ್ಲದಿದ್ದರೂ ಸ್ವಾಮಿ ನೀ ಮಾತ್ರ ಸಾಕು ಸ್ವಾಮಿ. ಲೋಕವೆಲ್ಲ ಬಿಟ್ಟು ಹೋದರೂ ಬಿಡಲಾರನೇಸು. ಶ್ರಮೆಯು ಬಾಧೆ ಹಿಂಸೆಯಾದರೂ, ಕ್ಷಾಮ ವಸ್ತ್ರಹೀನವಾದರೂ, ಖಡ್ಗ ಮರಣ ಎದುರೇ ಆದರೂ. ಶ್ರಮೆಯು ಬಾಧೆ ಹಿಂಸೆಯಾದರೂ, ಕ್ಷಾಮ ವಸ್ತ್ರಹೀನವಾದರೂ, ಖಡ್ಗ ಮರಣ ಎದುರೇ ಆದರೂ. ಯೇಸು ಪುನರುತ್ಥಾನವು, ಯೇಸು ಪುನರುತ್ಥಾನವು ಮರಣದ ಭಯವ ಓಡಿಸುತ್ತದೆ. ಯೇಸು ಪುನರುತ್ಥಾನವು, ಯೇಸುವೇ ಮರಣದ ಭಯವ ಓಡಿಸುತ್ತದೆ. ಆ ರಕ್ತಕ್ಕೆ ಹೇಳೋ ನಾವು. ಯೇಸಯ್ಯ
ಸುರಿಸಲ್ಪಟ್ಟ ರಕ್ತಕ್ಕಾಗಿ ಸ್ತೋತ್ರ ಸಲ್ಲಿಸೋಣ. ನಮಗಾಗಿ ಆತನು ಸುರಿಸಲ್ಪಟ್ಟ ರಕ್ತಕ್ಕಾಗಿ ಸ್ತೋತ್ರ ಸಲ್ಲಿಸೋಣ. ಓ ಯೇಸುವೇ, ಆ ಘೋರ ಶಿಲುಬೆ ಮೇಲೆ ನನಗಾಗಿ ಪ್ರಾಣ ಕೊಟ್ಟಾತನು. ಆ ಘೋರ ಶಿಲುಬೆ ಮೇಲೆ ನಿನಗಾಗಿ ತಲೆಗೆ ಮುಳ್ಳಿನ ಕಿರೀಟವನ್ನು ತೊಟ್ಟಾತನು. ಓ ಯೇಸುವೇ, ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನಿನ್ನಂತ ಒಳ್ಳೆ ದೇವರು ಯಾರುಂಟು ಸ್ವಾಮಿ? ನಮ್ಮ ಪಾಪಗಳಿಗಾಗಿ, ನಮ್ಮ ಶಾಪಗಳಿಗಾಗಿ ಸ್ವಾಮಿ ಯೇಸುವೇ. ಆ ಘೋರ ಶಿಲುಬೆಯಲ್ಲಿ ನನಗಾಗಿ ಜಳೆಯಲ್ಪಟ್ಟೆ, ನನಗಾಗಿ ಚಚ್ಚಲ್ಪಟ್ಟು ನಿನ್ ಪ್ರಾಣ ನೀಡಿದೆ. ಆ ಘೋರ ಶಿಲುಬೆಯಲ್ಲಿ ನನಗಾಗಿ ಜಡೆಯಲ್ಪಟ್ಟೆ, ನನಗಾಗಿ ಚಚ್ಚಲ್ಪಟ್ಟು ನಿನ್ ಪ್ರಾಣ ನೀಡಿದೆ. ಎಷ್ಟೊಂದು ಮಮತೆಯನ್ನು ನನ್ನ ಮೇಲೆ ತೋರಿದೆ, ದಿನವೆಲ್ಲ ನಿನ್ನಯ ಪ್ರೀತಿಯ ಹೊಗಳುವೆ. ಎಷ್ಟೊಂದು ಮಮತೆಯನ್ನು ನನ್ನ ಮೇಲೆ ತೋರಿದೆ, ದಿನವೆಲ್ಲ ನಿನ್ನಯ ಪ್ರೀತಿಯ ಹೊಗ. ಹೇಳೋಣ, ಆ ಘೋರ ಶಿಲುಬೆ ಮೇಲೆ, ಆ ಘೋರ ಶಿಲುಬೆ ಮೇಲೆ ನನಗಾಗಿ ಜಡೆಯಲ್ಪಟ್ಟೆ, ನನಗಾಗಿ ಚಚ್ಚಲ್ಪಟ್ಟು ನಿನ್ ಪ್ರಾಣ ನೀಡಿದೆ. ಆ ಘೋರ ಶಿಲುಬೆಯಲ್ಲಿ ನನಗಾಗಿ ಜಡೆಯಲ್ಪಟ್ಟೆ, ನನಗಾಗಿ ಚಚ್ಚಲ್ಪಟ್ಟು ನಿನ್ ಪ್ರಾಣ ನೀಡಿದೆ. ಎಷ್ಟೊಂದು ಮಮತೆಯನ್ನು ನನ್ನ ಮೇಲೆ ತೋರಿದೆ, ದಿನವೆಲ್ಲ ನಿನ್ನಯ ಪ್ರೀತಿಯ ಹೊಗಳುವೆ. ಎಷ್ಟೊಂದು ಮಮತೆಯನ್ನು ನನ್ನ ಮೇಲೆ ತೋರಿದೆ, ದಿನವೆಲ್ಲ ನಿನ್ನಯ ಪ್ರೀತಿಯ ಹೊಗಳುವೆ. ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ. ಎಲ್ಲ ಮಹಿಮೆಗೂ ಸ್ತೋತ್ರಕ್ಕೂ ಯೋಗ್ಯನು ನೀನೇ, ನಿನ್ನ ಮೇಲೆ ಆರಾಧಿಸುವೆವು. ಎಲ್ಲ ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೇ, ನಿನ್ನ ಮೇಲೆ ಆರಾಧಿಸುವೆನು. ಎಲ್ಲ ಮಹಿಮೆಗೆ ಯೋಗ್ಯನಾದ ದೇವರು, ಎಲ್ಲ ಮಹಿಮೆಗೂ ಘನತೆಗೂ ಯೋಗ್ಯನು ನೀನೇ. ಆತನನ್ನು ಮನ ತುಂಬಿ ಆರಾಧಿಸೋಣ, ಮನ ತುಂಬಿ ಆರಾಧಿಸುವೆನು. ಎಲ್ಲ ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೇ, ನಿನ್ನ ಮೇಲೆ ಆರಾಧಿಸುವೆವು. ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು
ಜಡೆಯಲ್ಪಟ್ಟೆ, ನನಗಾಗಿ ಚಚ್ಚಲ್ಪಟ್ಟು ನಿನ್ ಪ್ರಾಣ ನೀಡಿದೆ. ಆ ಘೋರ ಶಿಲುಬೆಯಲ್ಲಿ ನನಗಾಗಿ ಜಡೆಯಲ್ಪಟ್ಟೆ, ನನಗಾಗಿ ಚಚ್ಚಲ್ಪಟ್ಟು ನಿನ್ ಪ್ರಾಣ ನೀಡಿದೆ. ಎಷ್ಟೊಂದು ಮಮತೆಯನ್ನು ನನ್ನ ಮೇಲೆ ತೋರಿದೆ, ದಿನವೆಲ್ಲ ನಿನ್ನಯ ಪ್ರೀತಿಯ ಹೊಗಳುವೆ. ಎಷ್ಟೊಂದು ಮಮತೆಯನ್ನು ನನ್ನ ಮೇಲೆ ತೋರಿದೆ, ದಿನವೆಲ್ಲ ನಿನ್ನಯ ಪ್ರೀತಿಯ ಹೊಗಳುವೆ. ದೇವ ಜನರೇ, ಆತನು ನಮಗಾಗಿ ಆ ಘೋರ ಶಿಲುಬೆ ಮೇಲೆ ಜಡೆಯಲ್ಪಟ್ಟನಲ್ಲ, ಆತನು ನಮಗಾಗಿ ಆ ಘೋರ ಶಿಲುಬೆ ಮೇಲೆ ತನ್ನ ರಕ್ತವನ್ನು ಸುರಿಸಿದನಲ್ಲ. ಓ ಯೇಸುವೇ, ಎಂತ ಒಳ್ಳೆ ದೇವರು ನೋಡ್ರಿ, ಎಂತ ಒಳ್ಳೆ ಕರ್ತನು. ಅಂದರೆ ಮನಸ್ಕತ್ರೋ ಮನಕತ್ತಲರ ಬಾಬಾ, ನನಗಾಗಿ ನಿನಗಾಗಿ ಜಡೆಯಲ್ಪಟ್ಟಾತನು, ನನಗಾಗಿ ನಿನಗಾಗಿ ರಕ್ತ ಸುರಿಸಲ್ಪಟ್ಟಾತನು. ಓ ನನ್ನ ನಿನ್ನ ಪಾಪಗಳಿಗಾಗಿ ಆ ಶಿಲುಬೆಯನ್ನು ಹೊತ್ತುಕೊಂಡು ನಡೆದಾತನು. ಓ ಯೇಸುವೇ, ಓ ಯೇಸುವೇ, ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ ರಾಜನೇ, ರಾಜನೇ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ ನನ್ನ ರಾಜನೇ, ಆರಾಧಿಸುವೆನು ನಿನ್ನ. ಆತನ ಆರಾಧನೆ ಮಾಡುವಾಗಲೇ ಪ್ರಸನ್ನತೆ. ಆರಾಧಿಸುವೆನು ನಿನ್ನ ನನ್ನ ಕರ್ತನೇ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ ನನ್ನ ಕರ್ತನೇ, ಆರಾಧಿಸುವೆನು ನಿನ್ನ. ಸ್ವಾಮಿ, ಪೂರ್ಣ ಮನದಿಂದಲೂ ಪೂರ್ಣ ಹೃದಯದಿಂದಲೂ ನನ್ನೊಬ್ಬನೇ ಆರಾಧಿಸ್ತೇವೆ ಸ್ವಾಮಿ. ಸ್ವಾಮಿ, ಮತ್ತೊಂದು ಆವೃತ್ತಿ ಆ ರಕ್ತಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ, ಆ ಶಿಲುಬೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ ಕರ್ತನೆ. ನಿನ್ನ ಹಾಗೆ ಒಳ್ಳೆ ದೇವರು ಯಾರು ಇಲ್ಲವೇ ಇಲ್ಲ ಸ್ವಾಮಿ ಕರ್ತನೆ. ಲೋಕದಲ್ಲಿ ಹುಡುಕುವುದಾಗಿದ್ದರೆ ಸ್ವಾಮಿ ಕರ್ತನೆ, ನಿನ್ನಂಥ ದೇವರು ಎಲ್ಲೂ ಸಿಕ್ಕಾನು ಸ್ವಾಮಿ ಕರ್ತನೆ ಬಯಸುವೆ. ಸ್ವಾಮಿ, ನಮ್ಮ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ, ನಮ್ಮ ಆರಾಧನೆ ಕೇಳೋದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಎಲ್ಲ ಮಹಿಮೆಗೂ ನೀನು ಯೋಗ್ಯನಾದ ದೇವರು, ಎಲ್ಲ ಸ್ತೋತ್ರಕ್ಕೆ ಯೋಗ್ಯನಾದ ದೇವರು ನೀನೊಬ್ಬನೇ ಸ್ವಾಮಿ ಕರ್ತನೆ. ಸ್ವಾಮಿ, ನಮ್ಮ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಮುಂದುವರಿತಿರುವಾಗಲೂ ಕೂಡ ಸ್ವಾಮಿ ಕರ್ತನೆ, ನಿನ್ನ ಹಸ್ತದಿಂದ ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ನಡೆಸು ಸ್ವಾಮಿ ಕರ್ತನೆ. ಎಲ್ಲ ಮಹಿಮೆ ನಿನ್ನ ಸಲ್ಲಿಸ್ತಾ ಒಂದು ಚಿಕ್ಕ ಪ್ರಾರ್ಥನೆ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ತಂದೆಯಾದ ದೇವರೇ, ಆಮೇನ್, ಆಮೇನ್. ಮಹಿಮೆ ಮಹತ್ವವೇ ನಿನ್ನನ್ನೇ ನಾ ಆರಾಧಿಸುವೆ. ನನ್ನ ಜೀವಿತದಿ ನಿನ್ನ ಕೃಪೆಯೇ, ನಿನಗಾಗಿಯೇ ನಾ ಜೀವಿಸುವೆ. ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ಹಾಗೆ ಯಾರು ಇಲ್ಲ. ನಿನ್ನ
ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ಹಾಗೆ ಯಾರೂ ಇಲ್ಲ. ಮಹಿಮೆಯೇ ಮಹತ್ವವೇ ನಿನ್ನನ್ನೇ ನಾ ಆರಾಧಿಸುವೆ. ನನ್ನ ಜೀವಿತದಿ ನಿನ್ ಕೃಪೆಯೇ, ನಿನಗಾಗಿಯೇ ನಾ ಜೀವಿಸುವೆ. ಆಮೇನ್. ಎಲ್ಲ ಮಹಿಮೆ ಎಲ್ಲ ಘನತೆ ಕರ್ತನಾದಂಥ ಕ್ರಿಸ್ತೇಸುವಿಗೆ ಮಾತ್ರ ಸಲ್ಲಲ್ಪಡಲಿ. ನಮ್ಮ ರಕ್ಷಕನು, ನಮ್ಮ ಒಡೆಯನು, ನಮ್ಮ ದೇವರು. ಈ ಶುಭ ಶುಕ್ರವಾರದ ದಿನ ನಾನು ಈ ಬೆಳಗಿನ ಆರಾಧನೆಗೆ ನಿಮ್ಮ ಜೊತೆಗೆ ಈ ರೀತಿ ಕೂಡಲಿಕ್ಕೆ ಕರ್ತನು ಮಾಡಿಕೊಟ್ಟಂಥ ಅನುಕೂಲಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತೇನೆ. ಎಲ್ಲರೂ ಸೌಖ್ಯವಾಗಿದ್ದೀರಾ ಅಂತ ನಂಬ್ತೀನಿ. ಎಲ್ಲರೂ ಆಶೀರ್ವಾದಕರವಾಗಿದ್ದೀರಾ ಅಂತ ನಂಬ್ತೀನಿ. ಎಲ್ಲರೂ ಆತನ ಪ್ರಸನ್ನತೆಯಲ್ಲಿ ನೆಲೆಗೊಂಡಿದ್ದೀರಾ ಅಂತ ನಂಬ್ತೀನಿ. ನಿಮ್ಮಲ್ಲಿ ಅನೇಕರ 21 ದಿನದ ಪ್ರಾರ್ಥನೆಯ ಒಂದು ಪಿಕ್ಚರ್ಗಳನ್ನು, ಫೋಟೋಗಳನ್ನು ಕಳಿಸ್ತಾ ಇದ್ದೀರಾ. ತುಂಬ ಉತ್ತೇಜನ ಆಗುತ್ತೆ ನೋಡುವಾಗ. ದಯವಿಟ್ಟು ಅದನ್ನು ನಿಲ್ಲಿಸ್ಲಿಕ್ಕೆ ಹೋಗಬೇಡಿ. ಈ ಶುಭ ಶುಕ್ರವಾರ ನಾನು 2 ದಿನಗಳ ಹಿಂದೆ ಅಂದರೆ ಬುಧವಾರ ನಿಮಗೆ ಒಂದು ಚಿಕ್ಕ ವಿಡಿಯೋ ಕಳಿಸಿದ್ದೆ. ಪಸ್ಕ ಹಬ್ಬದ ಪ್ರಾರಂಭದ ದಿನ ಎಂಬುದಾಗಿ. ನೀವು ನೋಡಿದ್ದೀರಾ ಅಂದ್ಕೊಳ್ತೀನಿ. ಈಗ ಪಸ್ಕ ಹಬ್ಬದ ದಿನಗಳು ನಡೀತಾ ಇದೆ ಇಸ್ರಾಯೇಲ್ನಲ್ಲಿ, ಜೆರುಸಲೇಮ್ನಲ್ಲಿ, ಇಸ್ರಾಯೇಲ್ನಲ್ಲಿ. ಬರುವ 14ನೇ ತಾರೀಕು, ಬರೋ ವಾರದಲ್ಲಿ 14ನೇ ತಾರೀಕು ನಮ್ಮ 21ನೇ ದಿನದ ಪ್ರಾರ್ಥನೆ ದಿನ ಮುಗಿಯೋದಕ್ಕೇ 14ನೇ ತಾರೀಕಿಗೆ ಪಸ್ಕ ಹಬ್ಬದ ಕುರಿಮರಿ ಕೊಯ್ಯಲ್ಪಡುವಂಥ ದಿನ ಅವರ ಹಬ್ಬದಲ್ಲಿ, ಅವ್ರ ಕ್ಯಾಲೆಂಡ್ರಲ್ಲಿ. ಎಂಥ ಅವಕಾಶ ನೋಡಿ. ದಯವಿಟ್ಟು ಆ ದಿನ ನಾವು ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳೋಣ. ಹಾಲಿಗೆ ಬಂದು ನಾವು ಟೆಲಿಕಾಸ್ಟ್ ಮಾಡಲಿಕ್ಕಾದ್ರೆ ಮಾಡ್ತೀವಿ, ಇಲ್ಲದೆ ಹೋದರೆ ಮನೆಯಿಂದ ನನ್ನ ಕುಟುಂಬದ ಜೊತೆಗೆ ನಾನು ಲೈವ್ ಆಗಿ ಕರ್ತನ ಭೋಜನದಲ್ಲಿ ಪಾಲ್ಗೊಳ್ತೀನಿ. ನೀವು ಸಹ ನಿಮ್ಮ ಕುಟುಂಬದ ಜೊತೆ ಪಾಲ್ಗೊಳ್ಳಿ. ಮತ್ತು ದೇವರು ಖಂಡಿತವಾಗಿ ಈ ದಿನದ ವಾಕ್ಯವನ್ನು ಆಶೀರ್ವದಿಸ್ತಾನೆ ಅಂತ ನಾನು ನಂಬ್ತೇನೆ. ವಾಕ್ಯವನ್ನು ಕೇಳೋಕ್ಕಿಂತ ಮುಂಚೆ ನಾವು ಪ್ರಾರ್ಥನೆಯಲ್ಲಿ ಸ್ವಲ್ಪ ನಾವು ತಲೆ ಬಗ್ಗಿಸ್ಕೊಳ್ಳೋಣ. ವರ್ಡ್ ಆಫ್ ಎಕ್ಸಾಲ್ಟೇಷನ್ ಕೊಟ್ಟಂಥ ಪಾಸ್ಟರ್ ಪ್ರಕಾಶ್ ಅವರು ನಾನು ಕೃತಜ್ಞನಾಗಿದ್ದೀನಿ. ಆರಾಧನೆ ತಂಡಕ್ಕೆ ನಾನು ಕೃತಜ್ಞನಾಗಿದ್ದೀನಿ. ನಮ್ಮ ಜೊತೆಗೆ ಅವರು ಸಹ ರಿಸ್ಕ್ ತೊಗೊಂಡು ಎಲ್ಲ ಆರಾಧನೆ ತಂಡದವರು ನಮ್ಮ ಜೊತೆಗೆ ಬಂದು ರೆಕಾರ್ಡ್ ಮಾಡಲಿಕ್ಕೆ ಸಹಾಯ ಮಾಡ್ತಾ ಇದ್ದಾರೆ, ನಮಗೆ ಟೆಲಿಕಾಸ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ಇಡೀ ಟೀಮ್ಗಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೀನಿ. ದಯವಿಟ್ಟು ನಮಗಾಗಿ ಪ್ರಾರ್ಥಿಸಿ. ಮತ್ತು ನಾವು ವಾಕ್ಯಕ್ಕೋಸ್ಕರ ತಲೆ ಬಗ್ಗಿಸ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ. ಇದನ್ನು ಕೇಳುವಾಗ, ಪ್ರಾರ್ಥಿಸುವಾಗ ದಯವಿಟ್ಟು ನೀವು ಮನೆಯಲ್ಲಿ ಓಡಾಡ್ಕೊಂಡು ಇದನ್ನು ನೋಡ್ಕೊಳ್ಳಿಕ್ಕೆ ಹೋಗಬೇಡಿ, ಮಲಗಿಕೊಂಡು ಇದನ್ನು ನೋಡಬೇಡಿ. ದಯವಿಟ್ಟು ಪ್ರಾರ್ಥನಾಪೂರ್ವಕವಾಗಿ ನೀವು ನಮ್ಮ ಜೊತೆಗೆ ಈ ಆರಾಧನೆ ಸರ್ವಿಸಲ್ಲಿ ತೊಡಗಿದವರಾಗಿ, ಏನೋ ಕಡಲೆಕಾಳು ತಿನ್ಕಂತಲ್ಲ, ತೊಡಗಿದವರಾಗಿ, ನಿಮ್ಮನ್ನು ನಮ್ಮ ಜೊತೆಗೆ ದೇವರ ಪ್ರಸನ್ನತೆಗೆ ಒಪ್ಪಿಸಿಕೊಟ್ಟವರಾಗಿ ನೀವು ನಮ್ಮ ಜೊತೆಗೆ ಆರಾಧನೆಯಲ್ಲಿ ಪಾಲ್ಗೊಳ್ಬೇಕಂತ ಕೇಳ್ಕೊಳ್ತೀನಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಈ ದಿನ ಎಲ್ಲ ಆರಾಧನೆ, ಮಹಿಮೆ, ಸ್ತುತಿ, ಸ್ತೋತ್ರಗಳನ್ನು ನೀನು ಸಲ್ಲಿಸ್ತೇವೆ. ಕಾರಣ ನೀನೊಬ್ಬನೇ ಯೋಗ್ಯನಪ್ಪ ಸ್ವಾಮಿ. ಲೋಕವೆಲ್ಲ ಶುಭ ಶುಕ್ರವಾರ ಎಂಬುದಾಗಿ ಇದನ್ನು ಗುರುತಿಸುವಾಗ ನಮಗೆ ಗೊತ್ತು ಸ್ವಾಮಿ, ನೀನು ಸತ್ತೊಳಗಿಂದ ಎದ್ದು ಬಂದಾತನಾಗಿದ್ದಿ ಸ್ವಾಮಿ. ಆ ಒಂದು ಕ್ರೂಜಿಯ ಮರಣದ ಬಗ್ಗೆ ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡುವಾಗ, ಸತ್ಯಾಂಶಗಳನ್ನು ಅರಿತುಕೊಳ್ಳೋದಕ್ಕೆ ಪ್ರಯತ್ನ ಮಾಡುವಾಗ, ಪರಲೋಕದ ದ್ವಾರಗಳನ್ನು ತೆರೆದು ನಿನ್ನ ಪ್ರಕಟಣೆಯ ಅಭಿಷೇಕವನ್ನು, ನಿನ್ನ ಜ್ಞಾನವನ್ನು, ನಿನ್ನ ಆತ್ಮನನ್ನು, ನಿನ್ನ ಪ್ರಸನ್ನತೆಯನ್ನು ನಮ್ಮಲ್ಲಿ ಪ್ರತಿಯೊಬ್ಬರ ಮೇಲೆ ಮನೆ ಮನೆಗಳಲ್ಲಿ ಹರಿದು ಬರಲಿ ಎಂಬುದಾಗಿ ನಿನ್ನಲ್ಲಿ ಕಳಕಳಿಯಿಂದ ಬೇಡಿಕೊಳ್ತಾ ಇದ್ದೀನಪ್ಪ. ಎಲ್ಲ ಆರಾಧನೆಗೆ ಯೋಗ್ಯನೇ ನಿನಗೆ ಸ್ತೋತ್ರ, ಎಲ್ಲ ಸ್ತುತಿಗೆ ಯೋಗ್ಯನೇ ನಿನಗೆ ಸ್ತೋತ್ರ, ಎಲ್ಲ ಮಹಿಮೆ ನಿನಗುಂಟಾಗಲಿ. ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇನಪ್ಪ ನಮ್ಮ ತಂದೆ. ಆಮೇನ್, ಆಮೇನ್. ಪರಿಶ್ರಮ, ಕಠಿಣವಾದ ದಿನಗಳು, ಇನ್ನೂ ಕಠಿಣವಾದ ದಿನಗಳು ಬರಲಿಕ್ಕೆ ಇರ್ತದೆ. ನಿಮ್ಮನ್ನು ಸಿದ್ಧವಾಗಿಟ್ಕೊಳ್ರಿ, ಭಯಪಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ದೇವರು ಕೊಟ್ಟಿರುವಂಥ 1-2 ವಾಗ್ದಾನಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಂಡು ಮುಖ್ಯವಾದ ಸಂದೇಶಕ್ಕೆ ಹೋಗ್ತೀನಿ. 2 ದಿನಗಳಿಂದ ಉಪವಾಸವಾಗಿದ್ದು, ನಿನ್ನೆ ಮೊನ್ನೆ ಸೋಮವಾರ ಮಂಗಳವಾರ ನಾನು
ಉಪವಾಸವಾಗಿದ್ದು ಕರ್ತನ ಸನ್ನಿಧಿಯಲ್ಲಿ ಕಾದುಕೊಂಡಿರುವಾಗ ಈ ವಾಕ್ಯಗಳನ್ನು ದೇವರು ನನಗೆ ನಮ್ಮ ಜನರಿಗೋಸ್ಕರ ವಾಗ್ದಾನವಾಗಿ ಕೊಟ್ಟಿದ್ದಾನೆ. ಇದನ್ನು ಖಂಡಿತವಾಗಿ ಆತ ನಿಮ್ಮ ಜೀವಿತದಲ್ಲಿ ನೆರವೇರಿಸ್ತಾನೆ. ಬೇಗನೆ ಇದನ್ನು ನಾನು ನಿಮ್ಗೆ ಕೊಟ್ಟು ಮುಂದಿನ ಮುಖ್ಯವಾದ ಸಂದೇಶಕ್ಕೆ ಬರ್ತೇನೆ. ಕೀರ್ತನೆಗಳ ಪುಸ್ತಕ 33ನೇ ಅಧ್ಯಾಯದ 18 ಮತ್ತು 19ನೇ ವಚನ, ಅದರಲ್ಲಿ ವಿಶೇಷವಾಗಿ 19ನೇ ವಚನ ನಾನು ನಿಮಗೋಸ್ಕರ ಓದ್ತಾ ಇದ್ದೀನಿ. 18, 19 ನಾನು ನಿಮ್ಗೆ ಓದ್ತಾ ಇದ್ದೀನಿ. ಯೆಹೋವನಾದರೋ ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕಟಾಕ್ಷಿಸುತ್ತಾನೆ, ತನ್ನ ಕೃಪೆಯನ್ನು ನಿರೀಕ್ಷಿಸುವವರನ್ನು ಲಕ್ಷಿಸುತ್ತಾನೆ. ಕೇಳಿ, ಇಂಥ ಕಠಿಣ ಸಮಯದಲ್ಲಿ ನೀವು ಪ್ರಾರ್ಥನೆಯಲ್ಲಿ, ನೀವು ಭಯ ಭಕ್ತಿಲಿ ಆತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಆರಾಧನೆಯಲ್ಲಿ ಕಾದುಕೊಂಡಿರುವ ಹಾಗೆ ನನ್ನ ಕರ್ತನು ನಿಮ್ಮನ್ನು ಕಟಾಕ್ಷಿಸ್ತಾನೆ, ನಿಮ್ಮನ್ನು ಲಕ್ಷಿಸ್ತಾನೆ, ನಿಮ್ಮನ್ನು ಸಾಕಿ ಸಲುತ್ತಾನೆ. ಭಯ ಬೀಳಲಿಕ್ಕೆ ಹೋಗಬೇಡಿ. ಲೋಕದಲ್ಲಿ ತಿರುಗಿ ಮರಣದ ದೂತನು ಚಲಿಸ್ತಾ ಇದ್ದಾನೆ. ಎಷ್ಟೋ ಸಾವಿರಾರು ವರ್ಷಗಳ ಹಿಂದೆ ಈ ಪಸ್ಕ ಹಬ್ಬದ ದಿನಗಳಲ್ಲಿ ಒಂದು ರಾತ್ರಿ ಇಸ್ರಾಯೇಲರು ಮನೆಯಲ್ಲಿ ಲಾಕ್ಡೌನ್ ಆದ ರೀತಿಯಲ್ಲಿ ಈ ದಿನ ಲೋಕವೆಲ್ಲ ಲಾಕ್ಡೌನ್ ಆಗಿಬಿಟ್ಟಿದೆ. ತಿರುಗಿ ಪಸ್ಕ ಹಬ್ಬದ ಬಂದಿದೆ. ಎಂಥ ಸೋಜಿಗದ ಸಂಗತಿ ಇದು, ಎಂಥ ಇನ್ಸಿಡೆನ್ಸ್ ಅನ್ಬೋದು. ಇದೇ ತಿಂಗಳಲ್ಲಿ ಲಾಕ್ಡೌನ್ ಆಗಬೇಕಾ? ಪಸ್ಕ ಹಬ್ಬದ ತಿಂಗಳಲ್ಲೇ ಲಾಕ್ಡೌನ್ ಆಗಬೇಕಾ? ಅದು ಮರಣದ ದೂತನ ನಿಮಿತ್ತವಾಗಿ ಲಾಕ್ಡೌನ್ ಆಗಬೇಕಾ? ವಿಚಾರ ಮಾಡಿ ನೋಡಿ. ಇದು ಸಾಧಾರಣವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಇದು ದೈವ ನೇಮಿತ. ಆ ದಿನ ರಾತ್ರಿ ಇಸ್ರಾಯೇಲರು ಪಸ್ಕ ಹಬ್ಬದ ಮೊದಲನೇ ಕುರಿಮರಿ ಕೊಯ್ಯಲ್ಪಟ್ಟು ಅದರ ರಕ್ತ ಅವರ ಮನೆಯ ಮೇಲ್ಛಾವಣಿಗಳಿಗೆ ಚೌಕಟ್ಟುಗಳಿಗೆ ಹಚ್ಚಲ್ಪಟ್ಟು ಅವರು ರಾತ್ರಿ ಒಳಗಡೆ ಕರ್ತನ ಭೋಜನವನ್ನು ಸೇವಿಸಿ ಆತನನ್ನು ಆರಾಧಿಸಿ ತಮ್ಮ ಪ್ರಯಾಣಕ್ಕೋಸ್ಕರ ಸಿದ್ಧವಾಡಿಕೊಂಡಂತೆ ದಯವಿಟ್ಟು ಈ ಒಂದು ಸಬ್ಬತ್ ದಿನವನ್ನು, ಈ ಒಂದು ಸಬ್ಬತ್ ರಜೆಯನ್ನು, ಈ ಒಂದು ಲಾಕ್ಡೌನನ್ನು ದೇವರು ನೇಮಿಸಿ ಈಗ ಇಸ್ರಾಯೇಲರಲ್ಲಿ ಇದೇ ದಿನಗಳಲ್ಲಿ ನಡೀತಾ ಇರುವಂಥ ಪಸ್ಕ ಹಬ್ಬದ ದಿನ ನಮಗೆ ಲಾಕ್ಡೌನನ್ನು ಕೊಟ್ಟು ಮರಣದ ದೂತನು ಲೋಕದಲ್ಲಿ ಸಂಚರಿಸ್ತಾ ಇರುವಾಗ ಇನ್ನೂ ಇದಕ್ಕಿಂತ ಸೂಚಕ ಕಾರ್ಯ ನಮಗೆ ಏನು ಬೇಕು? ದೇವರು ಹೇಳ್ತಾ ಇದ್ದಾನೆ, ಮನೆಗಳಲ್ಲಿ ನಿಮ್ಮ ಯೇಸುವಿನ ರಕ್ತ ನಿಮ್ಮ ಮನೆಗಳಿಗೆ ಹಚ್ಚಲ್ಪಟ್ಟಿದೆ. ನೀವು ಮನೆಗಳಲ್ಲಿ ಪ್ರಾರ್ಥನೆಯಲ್ಲಿ ಸಬ್ಬತ್ ದಿನದ ಆರಾಧನೆಯಲ್ಲಿ ತೊಡಗಿರಿ. ಯಾಕಂದರೆ ಭಯಭಕ್ತಿ ಉಳ್ಳವರನ್ನು ಕಟಾಕ್ಷಿಸ್ತಾನೆ. ನಿಮಗೆ ಊಟದ ಕೊರತೆ ಇರಲ್ಲ, ಆರೋಗ್ಯದ ಕೊರತೆ ಇರಲ್ಲ. ಅವರ ಪ್ರಾಣವನ್ನು ಮರಣದಿಂದ ತಪ್ಪಿಸುವನು. 19ನೇ ವಚನ, ಅವರ ಪ್ರಾಣವನ್ನು ಮರಣದಿಂದ ತಪ್ಪಿಸುವನು. ಪ್ರಾರ್ಥನೆಯಲ್ಲಿ ಸಮಯ ಕಳೆಯಿರಿ. ನಿಮಗೆ ಈ ಮರಣದ ದೂತನ ಅನಾರೋಗ್ಯ ನಿಮ್ಮ ಮನೆಗೆ ಬರಲ್ಲ. ಬರಗಾಲದಲ್ಲಿ ಜೀವವನ್ನು ಉಳಿಸುವವನು. ಇದರ ನಿಮಿತ್ತವಾಗಿ ಬರ್ತಾ ಇರುವಂಥ ಕೊರತೆಯ ಬರಗಾಲದ ಮಧ್ಯದಲ್ಲಿ ನಿನ್ನನ್ನು ಸಾಕಿ ಸಲುತ್ತಾನೆ, ನಿನ್ನ ಜೀವಿತವನ್ನು ಉಳಿಸ್ತಾನೆ. ನೀನು ಭಯಪಡಲಿಕ್ಕೆ ಹೋಗಲೇಬೇಡ. ಧೈರ್ಯದಿಂದಿರು. ಈ ವಾಗ್ದಾನವನ್ನು ಬರೆದಿಟ್ಕೋ. ದೇವರು ನನಗೆ ಉಪವಾಸವಾಗಿದ್ದಾಗ ನಮ್ಮ ಸಭಿಕರಿಗೆ, ವೀವರ್ಸಿಗೆ, ಅಥವಾ ನನ್ನ ಧ್ವನಿಯನ್ನು ಕೇಳುವಂಥ ಪ್ರತಿಯೊಬ್ಬ ಸದ್ಭಕ್ತರಿಗೆ ದೇವರು ಕೊಟ್ಟಂಥ ವಾಗ್ದಾನ ಇದಾಗಿದೆ. ಕೀರ್ತನೆ 33, 18, 19. ಯೆಹೋವನಾದರೋ ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕಟಾಕ್ಷಿಸುತ್ತಾನೆ, ತನ್ನ ಕೃಪೆಯನ್ನು ನಿರೀಕ್ಷಿಸುವವರನ್ನು ಲಕ್ಷಿಸುತ್ತಾನೆ. ಹಿ ವಿಲ್ ಅಟೆಂಡ್ ಯು. ನಿನ್ನನ್ನು ಲಕ್ಷಿಸ್ತಾನೆ. ಅವರ ಪ್ರಾಣವನ್ನು ಮರಣದಿಂದ ತಪ್ಪಿಸಿ, ನಿನ್ನನ್ನು ಸದ್ಯಕ್ಕೆ ಉಂಟಾಗ್ತಾ ಇರುವಂಥ ಮರಣದ ಅಪಾಯದಿಂದ ನಿನ್ನನ್ನು ತಪ್ಪಿಸಿ ಬರಗಾಲದಲ್ಲಿ ಅವರ ಜೀವವನ್ನು ಉಳಿಸುವನು. ಈ ಕೊರತೆಯ ದಿನಗಳಲ್ಲಿ ದೇವರು ನಿನ್ನನ್ನು ಸಾಕಿ ಸಲುತ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ವಾಕ್ಯವನ್ನು, ಈ ದಿನದ ಸಂದೇಶವನ್ನು ಕೇಳುವಾಗ ನಿಮಗೆ ಒಂದು ವೇಳೆ ಶುಭ ಶುಕ್ರವಾರ ದಿನದ ಸಂದೇಶಕ್ಕಿಂತಲೂ ಪುನರುಜ್ಜೀವನ, ಈಸ್ಟರ್ ಸಂಡೇ ಪುನರುಜ್ಜೀವನದ ಸಂದೇಶವಾಗಿ ನಿಮಗೆ ಕೇಳಿಸಬಹುದು. ಆದರೆ ದೇವರು ಕೃಪೆ ಕೊಡುವಲ್ಲಿ ಇದನ್ನು ಶುಭ ಶುಕ್ರವಾರದ ಸಂದೇಶವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಇವತ್ತು ನಾನು ಯೇಸು ಸ್ವಾಮಿ ಕ್ರೂಜೆ ಮೇಲೆ ನುಡಿದಂಥ 7 ಮಾತುಗಳನ್ನು ಧ್ಯಾನಿಸ್ಲಿಕ್ಕೆ ಹೋಗ್ತಾ ಇಲ್ಲ. ನಾನು ಯಾವ ರೀತಿ ಪರದೆ ಮೇಲಿನಿಂದ ಕೆಳಗಿನವರೆಗೆ ಹರಿದೋಯ್ತು ಆಲಯದಲ್ಲಿರುವಂಥ ಪರದೆ ಯೇಸು ಸ್ವಾಮಿ ಕ್ರೂಜೆ ಮೇಲೆ ಮರಣ ಹೊಂದಿದಾಗ ಎಂಬುದನ್ನು ವರ್ಣಿಸ್ಲಿಕ್ಕೆ ಹೋಗ್ತಾ ಇಲ್ಲ. ಇವತ್ತು ನಾನು ಎಲಾಯ್ ಲಮ ಸಬತ್ಕಾನ್ ಎಂಬುದಾಗಿ ಕೂಗಿಕೊಂಡನು ಎಂಬುದನ್ನು ವರ್ಣಿಸ್ಲಿಕ್ಕೆ ಹೋಗ್ತಾ ಇಲ್ಲ. ಆದರೆ ಈ ಶುಭ ಶುಕ್ರವಾರಕ್ಕೋಸ್ಕರ ದೇವರು ಅದ್ಭುತವಾದಂಥ ಒಂದು ಪ್ರಕಟಣೆಯನ್ನು ನನಗೆ ದಯಪಾಲಿಸಿದ್ದಾನೆ. ಅದನ್ನು ನಾನು ಎಷ್ಟು ಉತ್ತಮವಾಗಿ ನಿಮಗೆ ಸಮರ್ಪಿಸಲಿ, ನಿಮಗೆ ಹೇಳಲಿಕ್ಕಾಗುತ್ತೋ, ಬೋಧಿಸ್ಲಿಕ್ಕಾಗುತ್ತೋ ಅಷ್ಟು ಉತ್ತಮವಾಗಿ ನಾನು ಪ್ರಯತ್ನ ಮಾಡ್ತೀನಿ. ಮತ್ತು ಪವಿತ್ರಾತ್ಮ ದೇವರು ತಾನೇ ನಮಗೆ ಸಹಾಯ ಮಾಡ್ತಾನೆ ಎಂದಾಗ ನಾನು ನಂಬ್ತೀನಿ. ಯಾಕಂದರೆ ಬೋಧಿಸುವ ಕ್ಷಮತೆ ನನ್ನಲ್ಲಿಲ್ಲ, ಆದರೆ ಪವಿತ್ರಾತ್ಮನು ಮಾತ್ರ ಅದನ್ನು ಕೊಡಲಿಕ್ಕೆ ಸಾಧ್ಯ.
ಒಂದು ವಾಕ್ಯವನ್ನು ಇಂಗ್ಲೀಷ್ ಬೈಬಲ್ ಸಹಾಯದೊಂದಿಗೆ ನಾನು ಈ ಬೋಧನೆಯನ್ನು ಬೋಧಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 9ನೇ ವಚನ. ದಯವಿಟ್ಟು ನಿಮ್ಮ ಸತ್ಯವೇದಗಳು ನಿಮ್ಮ ಜೊತೆಗಿದೆ ಅಂದ್ಕೊಳ್ತೀನಿ, ತೆರೆಯಿರಿ, ಬರೆದುಕೊಳ್ಳೋರು ಬರೆದುಕೊಳ್ಳಿ. ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯದ 9ನೇ ವಚನ ನೋಡಿ ಎಷ್ಟು ಸುಂದರವಾಗಿ ಏನು ಹೇಳ್ತದೆ. ಬದುಕಿದರು ಸತ್ತರು ನಾವು ಕರ್ತನವರೇ. ಜೀವದಿಂದಿದ್ದಾಗ ಮಾತ್ರ ಕರ್ತನವರಲ್ಲ, ಸತ್ತ ನಂತರ ಕರ್ತನಿಗೆ ಸಂಬಂಧಪಟ್ಟರು. ಅಂದರೆ ಅವನು ಮುಂದಿನ ವಚನ ಹೇಳ್ತದೆ, ಯಾಕಂದರೆ ಸತ್ತವರಿಗೂ ಜೀವಿಸುವವರಿಗೂ ಗು ಒತ್ತಕ್ಷದು ಅದನ್ನು ಓದೋರ ಪ್ರೀತಿ ಹೆಂಗಂದರೆ ಸತ್ತವರಿಗೂ ಜೀವಿಸುವವರಿಗೂ ಒಡೆಯನಾಗಿರಬೇಕೆಂತಲೇ. ಅಂದರೆ ಹುಟ್ಟಿದಾಗ ಅವನು ಸತ್ತವರಿಗೆ ಒಡೆಯನಾಗಿರಲಿಲ್ಲ. ಅಂದರೆ ಯೇಸು ಸ್ವಾಮಿ ಮನುಷ್ಯನಾಗಿ, ದೇವರು ತಾನೇ ಹೆಣ್ಣಿನ ಗರ್ಭದಲ್ಲಿ, ಸ್ತ್ರೀ ಗರ್ಭದಲ್ಲಿ ಮನುಷ್ಯನಾಗಿ, ಮನುಷ್ಯನ ಮಿತಿಗಳಲ್ಲಿ, ಆತನು ಮನುಷ್ಯನ ಮಿತಿಯಲ್ಲಿ ಒಬ್ಬ ಮನುಷ್ಯನಾಗಿ, ಸಾಧಾರಣ ಮನುಷ್ಯನಾಗಿ ಆತನು ಹುಟ್ಟಿದಾಗ ಆತನು ಸತ್ತವರಿಗೆ ಒಡೆಯನಾಗಿರಲಿಲ್ಲ. ಸ್ವಲ್ಪ ಧ್ಯಾನ ಮಾಡಬೇಕಿದ್ರ ಮೇಲೆ. ಆದರೆ ಒಡೆಯನಾಗಿರಬೇಕೆಂತಲೇ ಕ್ರಿಸ್ತನು ಸತ್ತು ಜೀವಂತನಾದನು, ಜೀವಿತನಾದನು. ಸಾಯದ ಜೀವಿತ ಮೊದಲು ಮನುಷ್ಯನಂಗೆ ಸತ್ತ ಅಂತೆ. ಯಾಕಂದರೆ ದೇವರಿಗೆ ಸಾವಿಲ್ಲ. ಅವನು ಸಾವನ್ನು ಅನುಭವಿಸ್ಬೇಕಂದ್ರೆ ಮನುಷ್ಯನಾಗಬೇಕು. ಆದ ಕಾರಣ ಯೇಸು ಸ್ವಾಮಿ ಮನುಷ್ಯನಾಗಿ ಸತ್ತು ತಿರುಗಿ ಜೀವಂತನಾಗಿ ಇಂಗ್ಲೀಷ್ ಬೈಬಲ್ನಲ್ಲಿ ಹೆಂಗೆ ಹೇಳ್ತದೆ ನೋಡ್ರಿ, ಫಾರ್ ದಿಸ್ ಪರ್ಪಸ್, ಈ ಉದ್ದೇಶದ ನಿಮಿತ್ತವಾಗಿ. ಯಾವ ಉದ್ದೇಶ? ಹಿ ಮೈಟ್ ಬಿ ಲಾರ್ಡ್ ಆಫ್ ಬೋತ್ ಡೆಡ್ ಆ್ಯಂಡ್ ಲಿವಿಂಗ್. ಜೀವಿಸುವವರಿಗೂ ಸತ್ತವರಿಗೂ ಇಬ್ಬರಿಗೂ ಆತನು ಕರ್ತನು, ಒಡೆಯನು, ದೇವರು ಆಗಿರಬೇಕೆಂಬುದಕ್ಕಾಗಿ ಕ್ರೈಸ್ಟ್ ಡೈಡ್, ಕ್ರಿಸ್ತನು ಸತ್ತನು, ಆ್ಯಂಡ್ ರೋಸ್, ಸತ್ತೊಳಗಿಂದ ಎದ್ದನು, ಆ್ಯಂಡ್ ಲೀವ್ಡ್ ಅಗೇನ್. ಇಂಗ್ಲೀಷ್ ಬೈಬಲ್ ಏನು ಹೇಳ್ತದೆ? ಸತ್ತನು, ಸತ್ತೊಳಗಿಂದ ಎದ್ದನು, ಮತ್ತೆ ಜೀವಿಸಿದನು. ಸ್ವಲ್ಪ ಅರ್ಥ ಆಗ್ತದೆ ಅಂದ್ಕೊಳ್ತೇನೆ. ಒಂದೊಂದೇ ಹೆಜ್ಜೆ ಮುಂದೆ ಹೋದಂಗೆ ನಿಮ್ಗೆ ಅರ್ಥ ಆಗುತ್ತೆ. ಕ್ರಿಸ್ತನು ಸತ್ತವರಿಗೂ ನಾನು ಒಡೆಯನಾಗಿರಬೇಕು, ಜೀವಂತವಿದ್ದವರಿಗೂ ಒಡೆಯನಾಗಿರಬೇಕೆಂದು ಯೇಸು ಸ್ವಾಮಿ ಸತ್ತು ಎದ್ದು ನಿತ್ಯಕ್ಕೂ ಜೀವಿಸುವವನಾದನಂತೆ. ಇದನ್ನು ಸ್ವಲ್ಪ ನಾನು ಕನ್ನಡದಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ಇಂಗ್ಲೀಷಲ್ಲಿ ಭಾಳ. ಯಾರ್ಯಾರಿಗೆ ನಿಮಗೆ ಇಂಗ್ಲೀಷ್ ಅರ್ಥ ಆಗುತ್ತೋ, ಯಾರ್ಯಾರಿಗೆ ಹಿಂದಿ ಅರ್ಥ ಆಗುತ್ತೋ, ನಿಮಗೆ ಅನುಕೂಲ ಆಗಿದ್ದರೆ ದಯವಿಟ್ಟು ಇದೇ ಸಂದೇಶವನ್ನು ಈಗಲೇ ಇದೇ ಸಮಯಕ್ಕೆ ಇಂಗ್ಲೀಷ್ನವರು ನೋಡ್ತಾ ಇದ್ದಾರೆ, ಹಿಂದಿಯವರು ನೋಡ್ತಾ ಇದ್ದಾರೆ, ಒಂದೇ ಟೈಮಿಗೆ ಟೆಲಿಕಾಸ್ಟ್ ಮಾಡ್ತಾ ಇದ್ದೀವಿ. ಇದು ಮುಗಿದ ನಂತರ ಅದು ಅಲ್ಲೇ ಇರ್ತದೆ. ಓಪನ್ ಮಾಡಿ ಹಿಂದಿಯಲ್ಲಿ ಒಂದು ಸಾರಿ ಇದನ್ನು ನೋಡಿ, ಇಂಗ್ಲೀಷಲ್ಲಿ ಒಂದು ಸಾರಿ ನೋಡಿ. ಸ್ವಲ್ಪ ವ್ಯತ್ಯಾಸ ಇರ್ತದೆ, ನಿಮಗೆ ಆಶೀರ್ವಾದ ಆಗುತ್ತೆ ಅಂದ್ಕೊಳ್ತೀನಿ. ಯಾಕೆಂದರೆ ಕನ್ನಡ ಬೈಬಲ್ನಲ್ಲಿ ಕನ್ನಡ ಶಬ್ದಗಳಲ್ಲಿ ಸ್ವಲ್ಪ ಅರ್ಥ ಬದಲಾಗುತ್ತೆ, ಇಂಗ್ಲೀಷಲ್ಲಿ ಬೇರೆ ಆಗಿದೆ. ಬದುಕಿರೋರಿಗೂ ಸತ್ತವರಿಗೂ ಬದುಕಿದರೂ ಸತ್ತರೂ ನಾವು ಕರ್ತನವರೇ. ಯಾಕಂದರೆ ಸತ್ತವರಿಗೂ ಜೀವಿಸುವವರಿಗೂ ಒಡೆಯನಾಗಿರಬೇಕೆಂತಲೇ ಕ್ರಿಸ್ತನು ಸತ್ತು ಜೀವಿತನಾಗಿ ಜೀವಿಸಿದನು, ಸತ್ತು ಜೀವಿತನಾದನು. ನಾವು ಸ್ವಲ್ಪ ಈ ಪುನರುತ್ಥಾನವನ್ನು ಅರ್ಥ ಮಾಡಿಕೊಳ್ಳೋಣ. ಯೇಸು ಸ್ವಾಮಿ ಲೂಕನ್ ಬರೆದ ಸುವಾರ್ತೆ, ಅದನ್ನು ತೆರೆಬೇಡಿ, ನೀವು ತೆರೆಬೋದು, ಆದರೆ ನಂತರ ಓದ್ಕೊಳ್ಳಿ. ಲೂಕನ್ ಬರೆದ 7ನೇ ಅಧ್ಯಾಯದಲ್ಲಿ, ಲೂಕನ್ ಬರೆದ ಸುವಾರ್ತೆ 7ನೇ ಅಧ್ಯಾಯ. ಲೂಕನ್ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಒಂದು ಪಟ್ಟಣವನ್ನು ಪ್ರವೇಶಿಸ್ತಾ ಇದ್ದಾನೆ. ಪ್ರವೇಶಿಸುವಾಗ ಆತನ ಎದುರುಗಡೆ ಒಂದು ಶವ, ಒಬ್ಬ ಯೌವನ ಪ್ರಾಯದ ವ್ಯಕ್ತಿ, ಮಗ ಅಕಾಲ ಮರಣವನ್ನು ಸತ್ತಿದ್ದಾನೆ. ಅವನಿಗೆ ಅಕಾಲ ಮರಣ ಉಂಟಾಗಿದೆ. ಬಹುಶಃ ಅವನು ರೋಗದಿಂದ ಸತ್ತಿರ್ಬೋದು, ಅಥವಾ ಏನು ಬಿದ್ದು ಗೋಣು ಮುರು ಸತ್ತ, ಹೆಂಗೆ ಸತ್ತವನೇ ಗೊತ್ತಿಲ್ಲ, ಸತ್ತವನೇ. ಆದರೆ ಅಕಾಲಿಕ ಮರಣ ಸತ್ತವನೇ. ಯಾಕಂದರೆ ಯವನಸ್ಥನು ಅಂತ ಬರೀತದೆ, ಮರಣದ ಸಮಯ ಅವನಿಗೆ ಬರಲಿಲ್ಲ. ಅವನ ತಾಯಿ ಗೋಳಾಡ್ತಾ ಇದ್ಲು. ಯೇಸು ಸ್ವಾಮಿ ಅಲ್ಲಿ ಪ್ರವೇಶಿಸುವಾಗ ಅವನ ಮುಂದ್ಗಡೆಯಿಂದ ತರ್ತಾ ಇದ್ದಾರೆ. ಯೇಸು ಸ್ವಾಮಿ ಆ ಚಟ್ಟವನ್ನು ಮುಟ್ಟಿದ್ನಂತೆ. ಯೇಸು ಸ್ವಾಮಿ ಆ ಚಟ್ಟವನ್ನು ಮುಟ್ಟಿದ ತಕ್ಷಣ ಅದನ್ನು ಹೊತ್ಕೊಂಡವರು ನಿಂತ್ರಂತೆ. ಯಾಕಪ್ಪ, ಯಾರೀತ? ಎಲ್ಲರೂ ಒಂದು ದಿಶೆಯಲ್ಲಿ ಅದನ್ನು ಹೊತ್ಕೊಂಡು ಅಳ್ತಾ ಹೋಗ್ತಾ ಇರುವಾಗ ಈತನ ಎದುರುಗಡೆಯಿಂದ ಬಂದು ಚಟ್ಟ ಮುಟ್ತಾ ಇದ್ದಾನೆ ಅಂತ ನಿಂತ್ರಂತೆ. ನಿಂತ ತಕ್ಷಣ ಯೇಸು ಸ್ವಾಮಿ ಅವನು ಯವನಸ್ಥನನ್ನು ಅಲ್ಲಿ, ಯವನಸ್ಥನ ಏಳು ಅಂತ, ಮಲಗಿದವನನ್ನು ಎಬ್ಬಿಸುವಂತೆ ಸತ್ತರೊಳಗಿಂದ ಎಬ್ಬಿಸಿದ್ನಂತೆ. ಅದು ಒಂದು ಪುನರುತ್ಥಾನ. ಆದರೆ ಯೇಸು ಸ್ವಾಮಿಯ ಪುನರುತ್ಥಾನ ಅದಲ್ಲ.
ಇದನ್ನು ಸ್ವಲ್ಪ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಆ ಗುಡ್ ಫ್ರೈಡೆ ದಿನ ಕ್ರೂಜ್ ಮೇಲೆ ಏನಾಯಿತು? ಆ ಗುಡ್ ಫ್ರೈಡೆ ದಿನ ಎಕ್ಸ್ಚೇಂಜ್ ಆಫ್ ಸಿನ್, ನಮ್ಮ ಪಾಪದ ಅದಲು ಬದಲಾಯಿತು, ಅವೆಲ್ಲವೂ ಕೇಳಿದ್ದೀವಿ. ಆದರೆ ದೇವರು ಇವತ್ತು ನನಗೆ ಕೊಟ್ಟಂಥ ಪ್ರಕಟಣೆ ಇನ್ನೊಂದು ಹೆಜ್ಜೆ ಆಳವಾದ, ವ್ಯತಿರಿಕ್ತವಾದ ಆಳವಾದ ಪ್ರಕಟಣೆ ಅಂತ ಅರ್ಥ ಮಾಡಿಕೊಳ್ಳೋಣ. ಆ ಕ್ರೂಜೆ ಮೇಲೆ ಯೇಸು ಸ್ವಾಮಿ ಮರಣ ಕೊಟ್ಟಾಗ ಆ ದಿನ ಆತನು ಸತ್ತವರ ಮೇಲೂ ಅಲ್ಲಿವರೆಗೂ ಜೀವಂತರ ಮೇಲೆ ಯಜಮಾನನಾಗಿದ್ದ. ಅನೇಕರು ಆತನ ಕಾಲುಗಳು ಬಿಟ್ಟು ಆತ ಶಿಷ್ಯರಿಗೆ ಕೇಳ್ತಾ ಇದ್ದಾನೆ, ಜನರು ನನ್ನನ್ನು ಏನಂತ ಕರೀತಾರೆ? ಶಿಷ್ಯರು ಒಬ್ಬನನ್ನು ರಬ್ಬೋನಿ ಅಂತ ಕರೀತಾರೆ, ಇನ್ನೊಬ್ಬರು ಬರಬೇಕಾದಂಥ ಎಲಿಯನ್ ಅಂತ ಕರೀತಾರೆ, ಇನ್ನು ಕೆಲವರು ನೀನು ಬರಬೇಕಾದ ಕ್ರಿಸ್ತನ್ ಅಂತ ಕರೀತಾರೆ. ಅದನ್ನೆಲ್ಲ ಬಿಡಿ, ನೀವೇನು ಹೇಳ್ತೀರಾ ಅಂತ ದೇವರು ಅವನನ್ನು ಕೇಳಿದ್ರೆ ಪೇತ್ರನು ಜಿಗದು ಹೇಳ್ತಾನೆ, ಬರಬೇಕಾಗಿರುವಂಥ ಕ್ರಿಸ್ತನು ನೀನೇ, ನಿನ್ನಲ್ಲಿ ಜೀವಕರವಾದ ಮಾತುಗಳುಂಟು, ನಾವು ಎಲ್ಲಿಗೆ ಹೋಗೋಣ ನಿನ್ನನ್ನು ಬಿಟ್ಟು ಅಂತ ಹೇಳ್ತಾ ಇದ್ದಾನೆ. ಯೇಸು ಸ್ವಾಮಿ ಅಂದರೆ ಕ್ರಿಸ್ತನು ಅಂದರೆ ಮಸ್ಸಿಯನು ಅಂದರೆ ನಮ್ಮ ಯಜಮಾನನು, ನಮ್ಮ ದೇವರು, ನಮ್ಮ ಒಡೆಯನು. ಜೀವಂತವಾಗಿರೋರಿಗೆ ಆತನು ಜೀವಂತವಾಗಿದ್ದಾಗ ಒಡೆಯನಾದ, ಆದರೆ ಸತ್ತವರಿಗೆ ಇನ್ನೂ ಒಡೆಯನಾಗಿರಲಿಲ್ಲ ಆತ. ನೀವು ಅನ್ಬೋದು, ಹಾಗಿದ್ರೆ ಆ ಸತ್ತವನನ್ನು ಬದುಕಿಸಿದ್ನಲ್ಲ, ಸತ್ತವನನ್ನು ಬದುಕಿಸ್ದ, ಆದರೆ ಸತ್ತವನಿಗೆ ಒಡೆಯನಾಗಬೇಕು, ಒಡೆಯನಾಗಿದ್ದ. ಆದರೆ ಅದು ಹೆಂಗೆ ಪ್ರಕಟವಾಯ್ತು ಅಂತ ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ. ಆ ಒಂದು ಪುನರುಜ್ಜೀವನ, ಈತನನ್ನು ಏನು ಸತ್ತೊಳಗಿಂದ ಎಬ್ಬಿಸಿದ್ನೋ, ಯೇಸು ಸ್ವಾಮಿ ಆ ರೀತಿ ಸತ್ತೊಳಗಿಂದ ಎದ್ದು ಬರಲಿಲ್ಲ. ಅದು ವ್ಯತಿರಿಕ್ತವಾದದ್ದು. ಅದನ್ನು ಇವತ್ತು ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಕೇಳಿ, ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ, ಹೆಜ್ಜೆಯಾಗಿ ನಾನು ಅರ್ಥ ಮಾಡಿಸ್ಕೊಡ್ತೀನಿ. ಯೇಸು ಸ್ವಾಮಿ ಆ ಚಟ್ಟವನ್ನು ನಿಲ್ಲಿಸಿ ಆತನ ಸತ್ತೊಳಗಿಂದ ಎದ್ದ ತಕ್ಷಣ ಅವನ ತಾಯಿಗೆ ಕೊಟ್ಟನಂತೆ. ಈಗ ಆತನ ತಾಯಿಗೆ ಕೊಟ್ಟ, ಆದರೆ ಆ ಒಬ್ಬ ಯವನಸ್ಥನು ವಯಸ್ಸಾದ ನಂತರ, ಬಹುಶಃ ಮುದುಕನಾದ ನಂತರ ಮತ್ತೆ ಸತ್ತ. ಆದರೆ ಯೇಸು ಸ್ವಾಮಿ ಸಾಯಲಿಲ್ಲ, ಒಂದೇ ಸಾರಿ ಸತ್ತ. ಇದನ್ನು ಸ್ವಲ್ಪ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಯಾರಾದರೂ ಆಮೇಲೆ ನಿಮ್ದಾಗ ಹೇಳ್ತೀರಾ? ನೋಡಿ, ಯೇಸು ಸ್ವಾಮಿ ಕ್ರೂಜೆ ಮೇಲೆ ನೀವು ಪ್ರಾರ್ಥನಾ ಪೂರ್ವಕವಾಗಿ ಇದನ್ನು ಸ್ವೀಕರಿಸ್ಕೊಳ್ರಿ, ಕೇಳಿಕೊಳ್ರಿ. ಯೇಸು ಸ್ವಾಮಿ ಆ ಕ್ರೂಜೆ ಮೇಲೆ ಎಲಾಯ್ ಲಾಮ ಸಬತ್ಕಾನಿ, ನನ್ನ ದೇವರೇ ನನ್ನನ್ನು ಯಾಕೆ ಕೈ ಬಿಟ್ಟಿದ್ದೀಯ ಎಂಬುದಾಗಿ ಆತನು ಗಟ್ಟಿಯಾಗಿ ಚೀರಿ, ಇದು ತೀರಿತು ಅಂತ ಆತನು ಹೇಳುವಾಗ ನಾವೆಲ್ಲರೂ ಅದನ್ನು ಏನು ಅರ್ಥ ಮಾಡ್ಕೊಂಡಿದ್ದೀವಿ ಅಂದರೆ, ಇನ್ನು ನನ್ನ ಕಷ್ಟ ತೀರಿತು, ನನ್ನ ಪ್ರಯಾಸ ತೀರಿತು, ನನ್ನ ತ್ಯಾಗ ತೀರಿತು, ಪಸ್ಕ ಹಬ್ಬದ ಕುರಿಮರಿಯ ಜೀವನ ತೀರಿತು, ಅಥವಾ ಮಾಡಬೇಕಾದ ಎಲ್ಲ ಕೆಲಸ ನಾನು ಮಾಡಿ ತೀರಿಸಿದೆ, ಯಾವ್ದು ಕಾರಣ ತೀರಿತು ಅಂತ ಹೇಳ್ತಾ ಇದ್ದಾನೆ ಅಂದ್ಕೊಳ್ತಾ ಇರುವಾಗ ನರಕದಲ್ಲಿ ಒಂದು ಸಂಗತಿ ಉಂಟಾಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಆ ಕ್ರೂಜೆ ಮೇಲೆ ಆತನು ಸತ್ತಿದ್ದು ಬಲಹೀನನಾಗಿ, ಅಸಹಾಯಕನಾಗಿ ಸತ್ತನು ಅಂತ ಕಂಡು ಬಂದಿದ್ದಾಗ್ಯೂ ಸಹ ನಾನು ನಿಮಗೆ ಜ್ಞಾಪಕ ಮಾಡಿಕೊಡ್ತಾ ಇದ್ದೀನಿ, ಆತನು ಆಗಿರಲಿಲ್ಲ, ಆದರೆ ಅಸಹಾಯಕನಾಗಿರುವುದನ್ನು ಆದುಕೊಂಡ. ಅದೇ ಗಳಿಗೆಯಲ್ಲಿ ಪೇತ್ರನಿಗೆ ಹೇಳ್ತಾ ಇದ್ದಾನೆ, ಗೆತ್ಸೆಮನೆ ತೋಟದಲ್ಲಿ, ನೆನಪಿರಲಿ, ಗೆತ್ಸೆಮನೆ ತೋಟದಲ್ಲಿ ಪೇತ್ರನು ತನ್ನ ಕತ್ತಿಯನ್ನು ತೆಗೆದು ಯೇಸುವನ್ನು ಅರೆಸ್ಟ್ ಮಾಡಲಿಕ್ಕೆ, ಹಿಡಿಲಿಕ್ಕೆ ಬಂದಂಥ ಸೈನಿಕನ ಕಿವಿಯನ್ನು ಕಡ್ದು ಹಾಕದ. ಯೇಸು ಸ್ವಾಮಿ ತಕ್ಷಣ ಪೇತ್ರನ ಏನು ಮಾಡ್ತಾ ಇದೀಯಾ, ನಿನ್ನ ಕತ್ತೆಯನ್ನು ಅದರ ಒರೆಯಲ್ಲಿ ಇಟ್ಟುಕೋ, ಯಾಕೆಂದರೆ ಕತ್ತೆ ಹಿಡಿದವನು ಕತ್ತಿಯಿಂದಲೇ ಸಾಯುವನು ಎಂಬುದಾಗಿ ಹೇಳಿ ಆ ಸೈನಿಕನ ಕಿವಿಯನ್ನು ತೆಗೆದುಕೊಂಡು ತಿರುಗಂಟಿಸ್ಬಿಟ್ಟ, ಗುಣಪಡಿಸದ ಅವನನ್ನು. ಆ ಯೇಸು ಸ್ವಾಮಿ ಅವನನ್ನು ಆಗಲೇ ಗುಣಪಡಿಸಂತ ಯೇಸು ಸ್ವಾಮಿ ಪೇತ್ರನಿಗೆ ಹೇಳ್ತಾ ಇದ್ದಾನೆ, ಏನಂತ ಅಂದ್ಕೊಂಡಿದ್ದೀಯಾ? ಈಗಲೇ ನಾನು ಪ್ರಾರ್ಥಿಸಿದರೆ, ನಾನು ಬೇಡಿಕೊಂಡರೆ ನನ್ನ ತಂದೆಯು ದೇವದೂತರ ದಂಡನ ನನಗಾಗಿ ಕಳಿಸ್ಲಿಕ್ಕೆ ಸಾಧ್ಯವಿಲ್ವಾ? ನಿನ್ನ ಕೈತಿ ನನಗೆ ಬೇಕಾ? ನಿನ್ನ ಸಂರಕ್ಷಣೆ ನನಗೆ ಬೇಕಾ? ನೀನು ನನಗೆ ಬಾಡಿಗಾರ್ಡ್ ಆಗಿರ್ಬೇಕಾ? ಈಗ ಕೇಳಿದ್ರೆ ನಾನೇನಾದ್ರೂ ಈಗ ಒಪ್ಕೊಂಡು ಬಿಟ್ರೆ ಈಗಲೇ ದೇವದೂತರು ಬಂದು ಇವ್ರನ್ನೆಲ್ಲ ಮುಗಿಸ್ಬಿಡ್ತಾರೆ ಅಂತ ಬಲವನ್ನ ಬದಿಗಿಟ್ಟ. ಅದನ್ನು ಬದಿಗಿಟ್ಟು ಏನು ಇಲ್ದವನ ಗತೆ, ಏನು ಇಲ್ದವನ ಥರ ಆಗ್ತಾ ಇದ್ದಾನೆ. ಅದರ ಅರ್ಥ ಅವನು ಬಲಹೀನನಾಗಿರಲಿಲ್ಲ, ಬಲಹೀನನಾಗೋದನ್ನು ಆರಿಸಿಕೊಂಡ, ಅದನ್ನು ಆ ಬಲವನ್ನು ಬದಿಗಿಟ್ಬಿಟ್ಟ. ಕ್ರೂಜೆ ಮೇಲೆ ನೇತಾಡ್ತಾ ಇರುವಾಗ ಇವ್ರು ಕೆಳಗಡೆ ನಿಂತ್ಕೊಂಡು ಹಾಸ್ಯ ಮಾಡ್ತಾ ಇದ್ದಾರೆ. ಇವನು ದೇವ ಮಗನೆಂಬುದಾಗಿ ಕೊಚ್ಕೊಂಡು, ನೀನು ದೇವರ ಮಗನಾಗಿದ್ದರೆ ಇಳಿದು ಬಾ ಅಂತ ಹೇಳಿದ್ರು. ಅವನು ಆ ಒಂದು ದಿನ ರಾತ್ರಿ ಸಮುದ್ರದ ಮೇಲೆ ನಡೀತಾ ಬರುವಾಗ ದೊಡ್ಡ ತೂಫಾನು, ದೊಡ್ಡ ಬಿರುಗಾಳಿ ಬಿಟ್ಟಾಗ ಆ ಬಿರುಗಾಳಿಗೆ ಎದ್ದು ನಿಂತ್ಕೊಂಡು ಮೊರೆಯಬೇಡ ಅಂತ ಹೇಳಿದ್ರೆ ಅದು ತೆಪ್ಪಗಾಗಿತ್ತು. ಇವತ್ತು ಅದೇ ಸಮುದ್ರದ ಮೇಲೆ ನಡೆದಂಥ ಯೇಸು ಸ್ವಾಮಿ ಕ್ರೂಜೆ ಮೇಲಿರುವಾಗ ಒಂದು ವೇಳೆ ಇವರನ್ನು ತಡ್ಕೊಳ್ಳಿಕ್ಕಾಗದೆ ಬರೀ ಉಫ್ ಅಂತಿದ್ರೆ, ಬರೀ ಮಾಡಿದ್ರೆ ಸಾಕು, ಆ ಬಿರುಗಾಳಿ ಅಲ್ಲಿ ಬಂದು ಅವ್ರನ್ನ ಎತ್ಕೊಂಡು ಹೋಗಿ ಸಮುದ್ರದಲ್ಲಿ ಚೆಲ್ಲಿಡೋದು. ಆದರೆ ಆ ಬಲವನ್ನು ಆತನ ಬದಿಗಿಟ್ಟು ಅಲ್ಲಿ ಬಲಹೀನನಾದ ಕ್ರೂಜೆ ಮೇಲೆ. ಯಾಕೆ ಗೊತ್ತಾ? ಆ ಬಲಹೀನತೆಯಲ್ಲಿ
ಏನನ್ನೋ ಆತನು ಸಾಧಿಸಿಕೊಳ್ಳಿಕ್ಕೆ ಹೊರಟಿದ್ದ. ತಾನೇ ಆದುಕೊಂಡಂತ ಆ ಅಸಹಾಯಕ ಪರಿಸ್ಥಿತಿಯ ಮೂಲಕ ಯಾವುದೋ ಒಂದನ್ನ ಪಾತಾಳಕ್ಕಿಳಿದು ಗಳಿಸಿಕೊಳ್ಳೋದಕ್ಕೆ ಹೊರಟಿದ್ದ ಆತ. ಅದೇನಂದ್ರೆ ಆ ಗುಡ್ ಫ್ರೈಡೆ ದಿನ, ಆ ಕ್ರೂಜೆಯ ದಿನ, ಆ ಮರಣ ದಿನ ಜೀವಿತದಲ್ಲಿರುವವರಿಗೆ ಅಸಹಾಯಕನಾಗಿ ಸಾಯ್ತಾ ಇದ್ದಾನೆ ಎಂಬುದಾಗಿ ಕಾಣ್ತಾ ಇರುವ ಹಾಗೆ ಆತ್ಮದಲ್ಲಿ ಸತ್ತವರಲ್ಲಿ ಆತನು ಜಯಶಾಲಿಯಾಗಿ ಅವರನ್ನ ಸೆರೆಮನೆಯಿಂದ ಬಿಡಿಸ್ಲಿಕ್ಕೆ ಹೊರಟಿದ್ದ. ಯಾಕಂದ್ರೆ ಇದು ಇದು ಶುಭ ಶುಕ್ರವಾರದ ಇನ್ನೊಂದು ಮಟ್ಟದ ಪ್ರಕಟಣೆ ಅಂತ ನಾನು ಅಂದ್ಕೊಳ್ತೀನಿ. ನೋಡಿ, ಮೊದಲನೇ ಪೇತ್ರ 4ನೇ ಅಧ್ಯಾಯದ 6ನೇ ವಚನದಲ್ಲಿ ಸತ್ತಿರುವವರು ಆಗಲೇ ಸತ್ತೋಗ್ಯಾರವರು. ಈಗ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ 2 ಮಂಡಲಗಳನ್ನು ನೋಡಿ. ಈ ಯವನಸ್ಥನನ್ನ ಯೇಸು ಸ್ವಾಮಿ ಸತ್ತೊಳಗಿಂದ ಎಬ್ಬಿಸದ್ನಲ್ಲ ಚಟ್ಟ ಮುಟ್ಟಿ, ಅಲ್ಲಿ ಆ ಮನುಷ್ಯ, ಆ ಯವನಸ್ಥನು ಸತ್ತಾಗ ಆ ಶರೀರದಲ್ಲಿ ಜೀವನೇ ಇಲ್ಲ. ಶರೀರಕ್ಕೆ ಜೀವ, ಶಕ್ತಿ ಅಲ್ಲ. ಶಕ್ತಿ ಊಟದಿಂದ ಬರ್ತಿರ್ಬೋದು, ಆದರೆ ಶರೀರಕ್ಕೆ ಜೀವ ಆತ್ಮನಿಂದ. ನಿನ್ನ ಶರೀರದಲ್ಲಿ ಆತ್ಮ ಇದ್ರೇ ನಿನ್ನ ಶರೀರಕ್ಕೆ ಜೀವ ಇರ್ತದೆ. ಯಾವ ದಿನ ಆತ್ಮ ಶರೀರದಿಂದ ಹೊರಗೆ ಬರ್ತದೋ ನಿನ್ನ ಶರೀರ ಸತ್ತು ಬೀಳುತ್ತೆ ಅಲ್ವಾ? ಈಗ ಇಲ್ಲಿ ಯವನಸ್ಥನು ಸತ್ತು ಬಿದ್ದಿದ್ದಾನೆ ಅಂದರೆ ಆತ್ಮ ಸತ್ತವರ ಲೋಕ ಆತ್ಮದಲ್ಲಿ ಹೋಗಿದ್ದಾನೆ ಅವನು. ಈಗ ಆ ಶರೀರಕ್ಕೆ ಊಟ ಮಾಡ್ಲಿಕ್ಕೆ ಬರಲ್ಲ. ಈಗ ಆ ಶರೀರಕ್ಕೆ ಓಡಾಡ್ಲಿಕ್ಕೆ ಬರಲ್ಲ. ಒಂದು ಶರೀರದಲ್ಲಿ ಇದ್ಕೊಂಡು ಜೀವಿತದರಲ್ಲಿರಬೇಕು, ಇಲ್ಲದೆ ಸತ್ತ ನಂತರ ಆತ್ಮದಲ್ಲಿ ಜೀವವಾಗಿರ್ಬೇಕು. ಆತ್ಮದಲ್ಲಿ ಜೀವ ಇರೋರಂದ್ರೆ ಅವ್ರ ಗತಿ ಏನು? ಅವನು ಆತ್ಮಮಂಡಲ ಜೀವಂತವಾಗಿದ್ದಾನೆ. ಈಗ ಅವನಿಗೆ ಚಿಕನ್ ಬಿರಿಯಾನಿ ತಿನ್ಬೇಕಂದ್ರೆ ತಿನ್ಲಿಕ್ಕೆ ಬರಲ್ಲ, ಯಾಕಂದ್ರೆ ಆತ್ಮ ಅವನು. ಈ 2 ಮಂಡಲಗಳನ್ನು ಸ್ವಲ್ಪ ಗ್ರಹಿಸ್ಕೊಳ್ಳಿ. ಈಗ ನೋಡಿ, ಇಲ್ಲಿ ಏನು ಬರ್ತದೆ? ಸತ್ತಿರುವವರು, ಮೊದಲನೇ ಪೇತ್ರ 4ನೇ ಅಧ್ಯಾಯ 6ನೇ ವಚನದ ಮೊದಲನೇ ಶಬ್ದ ಸತ್ತಿರುವವರು. ಮನುಷ್ಯ ಜಾತಿಗೆ ಬರುವ ಮರಣವೆಂಬ, ಅವನು ಯವನಸ್ಥನಿಗೆ ಮನುಷ್ಯ ಜಾತಿಯವನು, ಅವನಿಗೆ ಬರಬೇಕಾಗಿರೋದು ಮರಣವೆಂಬ ತೀರ್ಪು. ಶರೀರವಾಗಿದ್ದಾಗ ಹೊಂದಿದರು. ಅವರು ಆತ್ಮ ಸಂಬಂಧವಾಗಿ ದೇವರ ಜೀವದಲ್ಲಿ ಪಾಲುಗಾರರಾಗುವಂತೆ, ಆತ್ಮದಲ್ಲಿ ದೇವರ ಜೀವಿತದಲ್ಲಿ ಅವರು ಪಾಲುಗಾರರಾಗುವಂತೆ, ಅಂದರೆ ನರಕವಲ್ಲ ಪರಲೋಕದಲ್ಲಿ ಪಾಲುಗಾರರಾಗಬೇಕೆಂಬುದಕ್ಕೆ ಅವರಿಗೂ, ಅಂದರೆ ಯಾರಿಗೆ? ಸತ್ತವರಿಗೂ ಸುವಾರ್ತೆಯು ತಿಳಿಸಲ್ಪಟ್ಟಿತು. ಸತ್ತವರಿಗೆ ಸುವಾರ್ತೆ ಯಾರು ಸಾರಿದ್ರು? ಇವತ್ತು ನಾನು ದೇವರ ಸೇವಕ, ಪಾಸ್ಟ್ರೇ ನಮ್ಮ ಅಂಕಲ್ ಸತ್ಬಿಟ್ರು, ಅವ್ರಿಗೆ ಸುವಾರ್ತೆ ಮುಟ್ಟಿಲ್ಲ, ಈಗ ಅವ್ರಿಗೆ ಸುವಾರ್ತೆ ಸಾರಿ ಅಂದರೆ ಆ ಕ್ಷಮತೆನೇ ನನಗಿಲ್ಲ. ಆದರೆ ಯೇಸು ಸ್ವಾಮಿಗಿತ್ತಂತೆ ನೋಡಿ. ಯೇಸು ಸ್ವಾಮಿ ಆ ಕ್ಷಮತೆ ನೀವು ಉಪಯೋಗಿಸಿದ ಕೇಳ್ತೀವಿ, ಅರ್ಥ ಆಗುತ್ತೆ ಕೇಳಿ. ಸತ್ತವರಿಗೆ ನಾನು ಸುವಾರ್ತೆ ಸಾರ್ಲಿಕ್ಕೆ ಆಗಲ್ಲ. ಆದರೆ ದೇವರ ವಾಕ್ಯ ಹೇಳ್ತದೆ, ಯೇಸು ಸತ್ತವರಿಗೆ ಸುವಾರ್ತೆಯನ್ನು ತಿಳಿಸಿದಂತೆ. ಮೊದಲನೇ ಪೇತ್ರ 3 ಅದು ಹೆಂಗಾಯ್ತು? ಆ ಕ್ರೂಜೆ ಮೇಲೆ ಭೂಲೋಕದಲ್ಲಿ ಜೀವಿತರ ಮಧ್ಯದಲ್ಲಿ ಒಬ್ಬ ಅಸಹಾಯಕನಂತೆ ತನ್ನ ಎಲ್ಲ ಶಕ್ತಿಗಳನ್ನು, ದೇವದೂತರ ಸಹಾಯವನ್ನು, ದೈವಿಕವಾದ ಬಲವನ್ನು, ದೇವರ ತಂದೆಯಾದ ದೇವರ ಸಹಾಯವನ್ನೆಲ್ಲ ಬದಿಗಿಟ್ಬಿಟ್ಟು ಒಬ್ಬ ಸಾಮಾನ್ಯ ಮನುಷ್ಯನ ಹಾಗೆ ರಕ್ತ ಸುರಿಸಿ ಮೊಳೆ ಹೊಡೆಸಿಕೊಂಡು ಆ ಕ್ರೂಜೆಯ ಮೇಲೆ ಸಾಯುವಾಗ ಸತ್ತ ಕೂಡಲೇ ಇಲ್ಲಿ ತೀರಿತು ಅಂತ ಹೇಳಿದ್ರೆ ನಾವು ಅಂದ್ಕೊಳ್ತಾ ಇದ್ದೀವಿ ಆತನ ಕ್ಷಮೆ ತೀರಿತು, ಆತನ ಯೋಜನೆ ತೀರಿತು, ಎಲ್ಲ ಮುಗೀತು, ಎಲ್ಲ ಕೆಲಸ ತೀರಿತು ಅಂತ ಅವನು ಹೇಳ್ತಾ ಇದ್ದಾನೆ ಅಂದ್ಕೊಂಡ್ರೆ, ಅಲ್ಲಿ ಅದೇ ಕ್ಷಣದಲ್ಲಿ ನರಕದಲ್ಲಿ ಏನೋ ಒಂದು ದೊಡ್ಡ ಏರಿಳಿತ, ದೊಡ್ಡ ಬಿರುಗಾಳಿ, ಒಂದು ದೊಡ್ಡ ಭೂಕಂಪ ನರಕದಲ್ಲಿ ಉಂಟಾಯ್ತು. ಗೋಳಾಡ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಯಾಕೆ? ಮೊದಲನೇ ಸಾರಿ ಯೇಸು ಸ್ವಾಮಿ ಇಲ್ಲಿ ತೀರಿತು ಅನ್ನುವಂಥ ಶಬ್ದ ನರಕದಲ್ಲಿ ಮೊಳಗ್ತು. ಯಾಕಂದ್ರೆ ಯೇಸು ಸ್ವಾಮಿ ಹೇಳಿದ್ದು ತೀರಿತು ಅಂತ, ತನ್ನ ಕೆಲಸ ತೀರಿತು ಅಂತ ಮಾತ್ರ ಆತನು ಹೇಳಿಲ್ಲ, ನರಕದಲ್ಲಿ. ಯಾಕಂದ್ರೆ ಒಬ್ಬನದೇ ಧ್ವನಿ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ನರಕದಲ್ಲಿಯೂ ಮೊಳಗಲಿಕ್ಕೆ ಸಾಧ್ಯ, ಅದು ಕ್ರಿಸ್ತ ಯೇಸುವಿನ ಧ್ವನಿ. ಆತನು ತೀರಿತು ಅಂತ ಹೇಳಿದ ಅದೇ ಕ್ಷಣ ನರಕದಲ್ಲಿ ಇದೋ ಈಗ ತೀರಿತು ಅಂದ್ರೆ ನೀನು ನರಕದಲ್ಲಿ ಇವರನ್ನ ಇಟ್ಟುಕೊಂಡಂತ ದಿನಗಳು ತೀರಿತು. ಆದಾಮನ ದಿನದಿಂದ, ನೋಹನನ ದಿನದಿಂದ ಯೇಸು ಕ್ರಿಸ್ತನು ತೀರಿತು ಅಂದು ತನ್ನ ಪ್ರಾಣವನ್ನು ಅರ್ಪಿಸುವ ಸೆಕೆಂಡ್ ಮಿನಿಟ್ ವರೆಗೆ
ಎಷ್ಟು ಮನುಷ್ಯನ ಆತ್ಮಗಳು ಆ ನರಕದಲ್ಲಿ, ಯಾಕಂದ್ರೆ ಸತ್ತವರಿಗೆ ಸುವಾರ್ತೆಯು ತಿಳಿಸಲ್ಪಟ್ಟಿದ್ದಂತ ಬರ್ದಿದೆ ನೋಡಿ, ಅಲ್ಲಿವರೆಗೆ ಸತ್ತಂತ ನರಕದಲ್ಲಿದ್ದಂತ ಎಲ್ಲ ಆತ್ಮಗಳಿಗೆ ಗಟ್ಟಿಯಾದ ಒಂದು ಧ್ವನಿ ಕೇಳಿಸಿತು. ಆ ಧ್ವನಿ ಏನಂದ್ರೆ, ತೀರಿತು. ಭೂಮಿಯ ಮೇಲಿರುವವರಿಗೆ, ಸದ್ಭಕ್ತರಿಗೆ, ಜೀವಿತದಲ್ಲಿರುವವರಿಗೆ ರಕ್ಷಣೆಯ ಕಾರ್ಯ ಸಂಪೂರ್ಣವಾಯಿತೆಂಬುದಾಗಿ ತೀರಿತು ಅನ್ನೋದು ಅರ್ಥ ಕೊಡುವುದಾಗಿದ್ರೆ, ನರಕದವರಿಗೆ, ನರಕದಲ್ಲಿರುವಂತ ಆತ್ಮಗಳಿಗೆ ಸಂಕಷ್ಟ ತೀರಿತು ಅಂತ ಮೊಳಗ್ತು. ಯಾಕಂದ್ರೆ ಯೇಸು ಸ್ವಾಮಿ ಇಲ್ಲಿ ಭೂಮಿ ಮೇಲೆ, ಯಾಕಂದ್ರೆ ಅವನು ಶರೀರದಲ್ಲಿ ಮನುಷ್ಯನಾಗಿ ಬಂದಿದ್ದಾನೆ ನೋಡಿ, ಭೂಮಿ ಮೇಲೆ ಶರೀರದಲ್ಲಿರುವಾಗ ನರಕಕ್ಕೆ ಇಳಿದು ಹೋಗ್ಲಿಕ್ಕೆ ಆಗಲ್ಲ. ಅವನು ನರಕಕ್ಕೆ ಇಳಿದು ಹೋಗ್ಬೇಕಂತಂದ್ರೆ ಶರೀರವನ್ನ ಬಿಡಬೇಕು. ಶರೀರ ಬಿಡ್ಬೇಕಂದ್ರೆ ಶರೀರದಲ್ಲಿ ಸಾಯಬೇಕು. ಭೂಲೋಕದಲ್ಲಿ ಅಸಹಾಯಕನಾಗಿ ಸತ್ತಾಗ್ಯೂ ಸಹ ಆತನು ನರಕದಲ್ಲಿ ಇಳಿದು ಹೋಗಿದ್ದು ಅಸಹಾಯಕನಾಗಿ ಅಲ್ಲ, ಮೊದಲನೇ ಸಾರಿ ನರಕದಲ್ಲಿ. ನೋಡಿ, ಮೊದಲನೇ ಪೇತ್ರ 3:19, ಮೊದಲನೆಯ ಪೇತ್ರ 3ನೇ ಅಧ್ಯಾಯ 18-19. ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣೆಗೋಸ್ಕರ ಬಾಧೆಪಟ್ಟು ಸತ್ತನು. ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು, ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವನಾದನು. ಇದಲ್ಲದೆ ಆತನು ಆತ್ಮರೂಪನಾಗಿ, ಶರೀರ ಕ್ರೂಜೆ ಮೇಲೆ, ಶರೀರ ಸತ್ತ ಮೇಲೆ ಅವನ ಆತ್ಮರೂಪನಾಗಿ ಸೆರೆಯಲ್ಲಿದ್ದ ಆತ್ಮಗಳ ಬಳಿಗೆ, ನರಕದಲ್ಲಿ ಸೆರೆಯಲ್ಲಿದ್ದ ಆತ್ಮಗಳ ಬಳಿಗೆ ಹೊರಟು ಹೋಗಿ, ಮೊದಲೇ ಸಾರಿ ನರಕದಲ್ಲಿ ಯಾರೋ ಪ್ರವೇಶ ಮಾಡ್ತಾ ಇದ್ದಾರೆ. ಆದರೆ ಅವರ ಬೆಳಕೆಷ್ಟಿದೆ ಅಂತಂದ್ರೆ, ಇಲ್ಲಿವರೆಗೆ ನರಕದಲ್ಲಿ ಮನುಷ್ಯರಾದವರು ಸತ್ತು ಬರುವಾಗ ಒಬ್ಬರಲ್ಲಿಯೂ ಆ ಬೆಳಕಿರಲಿಲ್ಲ. ಯಾಕಂದ್ರೆ ನರಕದಲ್ಲಿ ಬರೋರೆಲ್ಲ ಪಾಪಿಗಳೇ, ನರಕದಲ್ಲಿ ಬರೋರೆಲ್ಲ ಖಂಡಿತ ದಂಡನೆಗೆ ಪಾಲುಗಾರರೇ, ನರಕದಲ್ಲಿ ಬರೋರೆಲ್ಲ ವ್ಯಭಿಚಾರಿಗಳು, ನರಕದಲ್ಲಿ ಬರೋರೆಲ್ಲ ಪಾಪಾರ್ಹರೇ. ಆದರೆ ಮೊದಲೇ ಸಾರಿ ಒಬ್ಬ ಪರಲೋಕ ನರಕದಲ್ಲಿ ಬರ್ತಾ ಇದ್ದಾನೆ, ಅಂದ್ರೆ ಸತ್ತವರ ಮಧ್ಯದಲ್ಲಿ ಬರ್ತಾ ಇದ್ದಾನೆ. ಸತ್ತವರು ಶರೀರ ಭೂಮಿ ಮೇಲೆ ಕೊಳೆತು ಹೋಗಿದೆ, ನರಕದಲ್ಲಿ ಅವರ ಆತ್ಮಗಳು ಮೊದಲೇ ಸಾರಿ ಒಬ್ಬ ಯಾರೋ ಬರ್ತಾ ಇದ್ದಾನೆ. ಆತನ ಬೆಳಕು ಎಷ್ಟಿದೆ ಅಂತಂದ್ರೆ ನರಕದ ಕತ್ತಲು ಅದನ್ನು ಮುಚ್ಚಲಿಕ್ಕೆ ಆಗಲೇ ಇಲ್ಲ. ನರಕದಲ್ಲಿ ಒಂದು ದೊಡ್ಡ ಶಬ್ದ ಉಂಟಾಯಿತು, ತೀರಿತು, ತೀರಿತು. ಮೊದಲೇ ಸಾರಿ ಅವರಿಗೆ ಎಷ್ಟು ಸಾವಿರಾರು ವರ್ಷಗಳಿಂದ ನರಕದ ಕತ್ತಲೆಯಲ್ಲಿ ಬೆಂಕಿಯ ಬೆಳಕನ್ನು ಮಾತ್ರ ನೋಡಿಕೊಂಡು ಸುಡಲ್ಪಡ್ತಾ ಇದ್ದಂತ ಅವರು ಮೊದಲೇ ಸಾರಿ ಸಮಾಧಾನವನ್ನುಂಟು ಮಾಡುವ, ಒಂದು ನಿರೀಕ್ಷೆನುಂಟು ಮಾಡುವ ಬೆಳಕನ್ನು ನೋಡ್ತಾ ಇದ್ದಾರೆ. ಯಾರಿತ? ಅದು ಸತ್ತವರಿಗೂ ಒಡೆಯನಾಗಿ ಪ್ರವೇಶಿಸಿದ ನರಕದಲ್ಲಿ. ಗುಡ್ ಫ್ರೈಡೆ ದಿನ ಬರೀ ಕಣ್ಣೀರಿಟ್ಟು ಹಳೆ ಬಟ್ಟೆಗಳನ್ನು ಧರಿಸಿಕೊಂಡು ಭೂಮಿ ಮೇಲೆ ಜೀವಿತರು ಕಷ್ಟಪಡ್ತಾ ಇದ್ರೆ, ನರಕದಲ್ಲಿ ಗುಡ್ ಫ್ರೈಡೆ ದಿನ ಸಂತೋಷದ ಸಂಭ್ರಮ ಉಂಟಾಗ್ತಾ ಇತ್ತು. ಭೂಮಿ ಮೇಲೆ ನಾವು ಚಪ್ಪಲಿಗಳನ್ನು ಹಾಕೊಂಡು ಆರಾಧನೆಗೆ ಹೋಗ್ತಾ ಇದ್ರೆ, ಆ ದಿನ ಗುಡ್ ಫ್ರೈಡೆ ದಿನ ಸಹೋದರ ಸಹೋದರಿ ನಿನ್ನ ಕಣ್ಣುಗಳನ್ನು ತೆರೆದು ನೋಡು, ನರಕದಲ್ಲಿ ಉಲ್ಲಾಸ ಉಂಟಾಗ್ತಾ ಇತ್ತು. ಯಾಕಂದ್ರೆ ಒಂದು ಹೊಸ ನಿರೀಕ್ಷೆ ಅವ್ರಿಗೆ ಉಂಟಾಯಿತು. ಇದು ಗುಡ್ ಫ್ರೈಡೆಯ ನೆಕ್ಸ್ಟ್ ಡೈಮೆನ್ಷನ್ ವಾಕ್ಯದ ಪ್ರಕಟಣೆ. ಇದು 7 ಹೇಳಿಕೆಗಳನ್ನು ನೆನೆಸಿಕೊಂಡು ನಾವಿಲ್ಲಿ ದುಃಖ ಪಡ್ತಾ ಇದ್ವಿ. ಆದರೆ ನರಕದಲ್ಲಿ ಅವರು ಸತ್ತವರ ಮಧ್ಯದಲ್ಲಿ ಈತನು ಮೊದಲೇದಾಗಿ ಆತನು ನಮಗೆ ಒಡೆಯನಾಗಿ ಬರೋದಕ್ಕಿಂತ ಮುಂಚೆ ನೋಡಿ, ಆತನು ಶರೀರದಲ್ಲಿದ್ದಾಗೆಲ್ಲ ನನ್ನನ್ನು ಯಾಕೆ ಒಳ್ಳೆ ಗುರು ಎಂಬುದಾಗಿ ಕರಿತೀಯಾ, ಒಬ್ಬನೇ ಒಳ್ಳೆಯವನು ತಂದೆಯಾದ ದೇವರು ಮಾತ್ರ ಅಂತ ಹೇಳ್ದ. ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದವನು ದೇವರಂತ ಎಲ್ಲೂ ಕ್ಲೇಮ್ ಮಾಡಲೇ ಇಲ್ಲ, ಒಪ್ಕೊಳ್ತೀನಿ. ಆದರೆ ಯಾಕಂದ್ರೆ ಜೀವಂತವಾಗಿರುವಾಗ ಆತನು ದೇವರು, ತಾನು ಕರ್ತನು ದೇವರು ಅಂತ ಆತನು ಒಪ್ಕೊಳ್ಳಿಲ್ಲ, ಅಥವಾ ಇಂಡೈರೆಕ್ಟ್ ತೋರಿಸ್ಕೊಟ್ಟನೆ ಹೊರತು ಅದನ್ನು ಒಡೆದು ಎಂದಿಗೂ ಹೇಳಲಿಲ್ಲ. ಯಾಕಂದ್ರೆ ಮೊದಲು ಅವನು ಸತ್ತವರಿಗೆ ಯಜಮಾನನಾದ. ಗುಡ್ ಫ್ರೈಡೆ ದಿನ ಕ್ರೂಜೆ ಮೇಲೆ ಇದು ತೀರಿತು ಅಂತ ಪ್ರಾಣ ಬಿಟ್ಟ ತಕ್ಷಣ ಆತನು ಪ್ರವೇಶ ಮಾಡಿದ್ದು ನರಕದಲ್ಲಿ. ಅದಕ್ಕೂ ಮಧ್ಯೆ ಇನ್ನೊಂದು ವಿಚಾರ ಹೇಳ್ತಾನೆ, ನರಕದಲ್ಲಿ ಪ್ರವೇಶ ಮಾಡಿದ್ದು ಕುರಿಮರಿಯಾಗಿ ಅಲ್ಲ, ನರಕದಲ್ಲಿ ಪ್ರವೇಶ ಮಾಡಿದ್ದು ಬಲಿಗೆ ನೇಮಕವಾದ ಕುರಿ ಅಲ್ಲ, ನರಕದಲ್ಲಿ ಪ್ರವೇಶ ಮಾಡಿದ್ದು ಬಲಹೀನವಾದಂಥ ಮನುಷ್ಯ ಕುಮಾರನಾಗಲ್ಲ. ನರಕದಲ್ಲಿ ಪ್ರವೇಶ ಮಾಡಿದ್ದು ಮೊದಲು ಸತ್ತವರಿಗೆ ಒಡೆಯನಾಗಿ ಪ್ರವೇಶಿಸಿದನು. ಅವರು ಹೊಸ ಯಜಮಾನ, ಇಲ್ಲಿವರೆಗೆ ಸೈತಾನನೇ ಅವರಿಗೆ ಯಜಮಾನನಾಗಿ ಕೂತ್ಕೊಂಡಿದ್ದ. ಮೊದಲೇ ಸಾರಿ ಬೆಳಕಿನಿಂದ ಸಮಾಧಾನದ ಪ್ರಭುವಾಗಿರುವಂಥ, ಸಮಾಧಾನವನ್ನು ಕೊಡುವಂಥ ಪ್ರಭು, ಅವನು ನೋಡಿದರೆ ಏನೋ ಒಂದು ಸಮಾಧಾನ, ನರಕದ ಬಾಧೆಯಲ್ಲೂ ಸಮಾಧಾನ ಉಂಟಾಗುವಂಥ ಮೊದಲನೇ ಒಡೆಯ ನನ್ನ ಕಂಡ್ರವರು.
ಅದಕ್ಕೆ ಪೌಲನು ಹೇಳ್ತಾ ಇದ್ದಾನೆ, ಸತ್ತವರಿಗೂ ಒಡೆಯನಾಗಿರಬೇಕೆಂತು. ಈಗ ನೋಡಿ ಹೇಳ್ತದೆ ರೋಮ 14:9 ಹೇಳಿ ಓದಲ್ಲ ಮೊದಲಿಗೆ, ಅದನ್ನು ರಿಪೀಟ್ ಮಾಡ್ತೀನಿ ಕೇಳಿ, ನೀವು ತೆಗಿಬೇಡಿ, ನನ್ನ ಹತ್ರ ಧ್ಯಾನ ಕೊಡಿ. ಯಾಕೆಂದರೆ ಸತ್ತವರಿಗೂ ಒಡೆಯನಾಗಿರಬೇಕೆಂತಲೇ, ಸತ್ತವರಿಗೆ ನರಕದಲ್ಲಿರುವವರಿಗೆ ಒಡೆಯನಾಗಿರಬೇಕಂತಲೇ ಸತ್ತ. ಯಾಕಂದ್ರೆ ಸಾಯ್ದು ಹೊರತು ಅವ್ರ ಹತ್ರ ಹೋಗ್ಲಿಕ್ಕೆ ಬರಲ್ಲ. ಆತನು ಕ್ರೂಜೆ ಮೇಲೆ ಸತ್ತ. ಬರೀ ನನ್ನ ಪಾಪ ಕ್ಷಮೆಗೋಸ್ಕರ ಸಾಯಲಿಲ್ಲ, ಹೌದು ಅದೇ ಮುಖ್ಯ ಕಾರಣ ಆಗಿತ್ತು. ಬರೀ ನನ್ನ ರಕ್ಷಣೆಗೋಸ್ಕರ ಕಾಯಲಿಲ್ಲ, ಹೌದು ಅದೇ ಪ್ರಾಮುಖ್ಯವಾದ ಕಾರಣವಾಗಿತ್ತು. ಆದರೆ ಅದ್ರ ಜೊತೆಗೆ ಇನ್ನೊಂದು ಸಂಗತಿ ಆಯಿತು. ನನ್ನ ಪಾಪ ಕ್ಷಮೆಗೋಸ್ಕರ, ನನ್ನ ರಕ್ಷಣೆಗೋಸ್ಕರ ಕ್ರೂಜೆ ಮೇಲೆ ಸತ್ತಂತ ಯೇಸು ಇನ್ನೊಂದು ಸಂಗತಿಯನ್ನು ಮಾಡಲಿಕ್ಕೆ ಸತ್ತ. ಇದನ್ನು ಯಾರು ನಾವು ಎತ್ತಿ ಮಾತಾಡಲೇ ಇಲ್ಲ ಇಷ್ಟು ವರ್ಷ. ಆತನು ಸತ್ತದಕ್ಕೆ ಕಾರಣ ಏನಂದರೆ ಸತ್ತವರಿಗೂ ಒಡೆಯನಾಗಿರಬೇಕೆಂಬುದಾಗಿ ಕ್ರೂಜೆ ಮೇಲೆ ಆತನು ಮರಣ ಹೊಂದಿದ. ದೇವ್ರ ಕೃಪೆ ಕೊಡೋದಾಗಿದ್ದರೆ ಇಷ್ಟು ಸಂಡೇ ಇನ್ನೂ ಒಂದು ದಿನ ಬಿಟ್ಟು ಮಾರನೇ ದಿನ ನಾವು ನಿಮ್ಮ ಬಳಿಗೆ ಬರುವಾಗ, ಆರಾಧನೆ ಈ ವಾಕ್ಯವನ್ನು ತೆಗೆದುಕೊಂಡು ಬರುವಾಗ, ನಾನು ನಂಬ್ತೀನಿ ದೇವರು ಇದಕ್ಕಿಂತಲೂ ಆಶೀರ್ವಾದಕರವಾದ ಪ್ರಕಟಣೆಯನ್ನು ದಯಪಾಲಿಸಲಿ ಅಂತ ಬೇಡಿಕೊಳ್ತೀನಿ. ಇದು ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ತಿಳ್ಕೊಳ್ತೀನಿ. ಈಗ ನೋಡಿ, ಆ ಸತ್ತಂಥ ಯವನಸ್ಥನು ಶರೀರ ಬಿದ್ದುಕೊಂಡಿತ್ತಲ್ಲಿ. ಯೇಸು ಸ್ವಾಮಿ ಸತ್ತಾಗ ಆತನ ಶರೀರ ಎದ್ದಡ್ಡಾಡಲಿಲ್ಲ, ತಿರುಗಾಡಲಿಲ್ಲ. 3 ದಿನ ಸಮಾಧಿಯಲ್ಲಿ ಬಿದ್ದುಕೊಂಡಿತ್ತು. ಯಾಕೆ? ಅವನು ಮನುಷ್ಯನಾಗಿ ಸತ್ತಿದ್ದ. ಮನುಷ್ಯನಾಗಿ ಸಾಯೋರಿಗೆ ಶರೀರ ಅಲ್ಲೇ ಇರ್ತದೆ, ಅಲ್ಲೇ ಬಿದ್ಕೊಂಡಿರ್ತದೆ ಅಲ್ವಾ? ಆದರೆ ಅದಕ್ಕಿಂತ ಮುಂಚೆ ಆತನು ನರಕಕ್ಕೆ ಇಳಿದು ಹೋಗೋದಕ್ಕಿಂತ ಮುಂಚೆ ಇನ್ನೊಂದು ಘಟನೆ ಉಂಟಾಯಿತು. ಆತನು ತೀರಿತು ಅಂತ ಹೇಳಿದ ತಕ್ಷಣ ನರಕದಲ್ಲಿ ದೊಡ್ಡ ಶಬ್ದ ಉಂಟಾಯಿತು, ತೀರಿತು, ಇನ್ನು ನಿನ್ನ ಪೀಡೆ ತೀರಿತು, ನಿನ್ನನ್ನು ಈ ಸೆರೆಮನೆಯಿಂದ ಬಿಡಿಸುವ ಆತನು ಬರಲಿಕ್ಕಿದ್ದಾನೆ ಅನ್ನುವಂಥ ಆಯಿತು. ಆದರೆ ಆ ಮಧ್ಯದಲ್ಲಿ ದೇವರು ವಾಕ್ಯ ಹೇಳ್ತದೆ, ಮಗ್ದಲದ ಮರಿಯಳು ಬೆಳಿಗ್ಗೆ, ಇದು ಪುನರುತ್ಥಾನದ ದಿನ ಬೆಳಿಗ್ಗೆ ಅವಳು ಹೋದ್ಲಂತೆ. ಅಲ್ಲಿ ಹೋದಾಗ ಅಲ್ಲಿ ವಾಕ್ಯ ಹೇಳ್ತದೆ, ದೇವದೂತನು ಆ ಕಲ್ಲನ್ನು ಉರುಳಿಸಿ ಅದರ ಮೇಲೆ ಕೂತ್ಕೊಂಡಿದ್ದಂತೆ. ಆ ಸ್ಟೈಲ್ ಹೆಂಗಿದೆ ಅಲ್ಲಿ ಬರೆದಂದರೆ, ಆ ಕಲ್ಲನ್ನು ಉರುಳಿಸಿ ಭೂಲೋಕದಲ್ಲಿ ನರಕದಲ್ಲಿ ಯಾರಿಗಾದರೂ ಇದನ್ನು ತಿರುಗಿಸಿ ಉರುಳಿಸೋ ದಮ್ಮಿದ್ರೆ ಬನ್ನಿ ಅನ್ನೋ ರೀತಿ ಇರ್ತದ. ಅಂದರೆ ಆತನು ತೆರೆದ ಬಾಗಿಲನ್ನು ಯಾವನು ಮುಚ್ಚಲಾರನು. ಅವನು ತೆರೆದ ಬಾಗಿಲನ್ನು ಯಾವನು ಮುಚ್ಚಲಾರನು ಎಂಬುದಾಗಿ ದೇವರು ವಾಕ್ಯ ಹೇಳ್ತಾರೆ. ಆ ಸಮಾಧಿಯ ಬಾಗಿಲನ್ನು ಉರುಳಿಸಿ ಅದರ ಮೇಲೆ ಕೂತ್ಕೊಂಡಂತೆ, ಯಾರಾದರೂ ತಿರುಗಿ ಉರುಳಿಸಿ ಮುಚ್ಚಲಿಕ್ಕೆ ದಮ್ಮಿದ್ರೆ ಬನ್ನಿ ಅನ್ನೋ ರೀತಿಯಲ್ಲಿ ಮರಿಯಳು ಬರ್ತಾ ಇದ್ದಾಳೆ. ಅವಳಿಗೆ ಹೇಳ್ತಾ, ನೀನು ಹುಡುಕ್ತಾ ಇರುವಂಥ ಯೇಸು ಇಲ್ಲಿಲ್ಲ. ಅವಳು ಅಳ್ತಾ ಹೋಗ್ತಾ ಇದ್ದಂಗೆ ಯೇಸು ಸ್ವಾಮಿ ಪ್ರತ್ಯಕ್ಷನಾದಂತೆ. ಯೇಸು ಸ್ವಾಮಿ ಪ್ರತ್ಯಕ್ಷನಾಗಿ ಅವಳ ಜೊತೆ ಮಾತಾಡಿದಾಗ ಅವಳಿಗೆ ಕಣ್ಣು ತೆರೆಯಲ್ಪಟ್ಟ ತಕ್ಷಣ ಇತ್ತನು ಯೇಸು ಅಂತ ಗೊತ್ತಾದ ತಕ್ಷಣ ರಬ್ಬೋನಿ ಅಂತ ಹೋಗಿ ಅಪ್ಕೊಳ್ಳಿಕ್ಕೆ ಬಂದ್ಲಂತೆ. ಯೇಸು ಸ್ವಾಮಿ ಹೇಳಿದ್ರೆ, ನನ್ನನ್ನು ಮುಟ್ಟಬೇಡಮ್ಮ, ನಾನು ಇನ್ನೂ ತಂದೆ ಬಳಿಗೆ ಏರಿ ಹೋಗಲಿಲ್ಲ. ಯೇಸು ಸ್ವಾಮಿ ನಾವೆಲ್ಲದನ್ನು ಓದುವಾಗ ಏನಂತೀವಿ, ಭೂಲೋಕದ ಪ್ರಯಾಣ ಮುಗಿದಿತ್ತು, ಈಗ ಯೇಸುಸ್ವಾಮಿ ತಿರುಗಿ ಅಲ್ಲಿ ಸೆಟ್ಲ್ ಆಗೋದ್ರ ಬಗ್ಗೆ, ಅಂದರೆ ಪರಲೋಕಕ್ಕೆ ಏರಿ ಹೋಗಿ ಅಲ್ಲೇ ನೆಲೆಗೊಳ್ಳೋದ್ರ ಬಗ್ಗೆ ಮಾತಾಡ್ತಾ ಇದ್ದಾನಂತಲ್ಲ. ಇಲ್ಲ, ದೇವರ ವಾಕ್ಯ ಹೇಳ್ತದೆ, ಆತನು ನಮ್ಮ ಮಹಾಯಾಜಕನು. ಆತನು ಪರಲೋಕದ ದೇವಸ್ಥಾನದಲ್ಲಿ, ಆಲಯದಲ್ಲಿ ನಮ್ಮ ಮಹಾಯಾಜಕನಾಗಿ ಕುರಿಮರಿಯಾದಂಥ ತನ್ನ ಸ್ವಂತ ರಕ್ತವನ್ನು ತೆಗೆದುಕೊಂಡು ಕರ್ತನ ಬಳಿಗೆ ಹೋಗಿ, ಸ್ವಾಮಿ ತಂದೆ ಇಗೋ ನಿತ್ಯ ಜೀವಿತವನ್ನು ಕೊಡುವ ಬಿಡುಗಡೆಯ ರಕ್ತ, ಹೊಸ ಒಡಂಬಡಿಕೆಯ ರಕ್ತ ಅಂತ ಹೇಳುವಾಗ, ತಂದೆ ಆಯಿತು ಮಹಾಯಾಜಕನಾಗಿ ಬಂದಿದ್ದೀಯಾ, ರಕ್ತವನ್ನು ಅರ್ಪಿಸು ಅಂತ ಹೇಳಿದಾಗ ಕೇಳಿ, ಆ ರಕ್ತವನ್ನು ಅರ್ಪಿಸಿದ ತಕ್ಷಣ ಸತ್ತವರಿಗೂ ಅವನು ಒಡೆಯನಾದ. ಸತ್ತವರ ನರಕದ ಬೀಗದ ಕೈಗಳು ಅವನಿಗೆ ಕೊಡಲ್ಪಟ್ಟಿತು. ಅದಕ್ಕೋಸ್ಕರ ಭೂಲೋಕದಲ್ಲಿ ಆತನ ಶರೀರದಲ್ಲಿ ಜೀವವಾಗಿದ್ದಾಗ ಹೇಳಿದ್ದನ್ನು ನಿಮಗೆ ನೆನಪು ಮಾಡ್ಕೊಳ್ತೇನೆ, ನರಕದ ಬಾಗಿಲಿನ ಬೀಗದ ಕೈಗಳು ನನಗೆ ಕೊಡಲ್ಪಟ್ಟಿದೆ ಅಂತ ಹೇಳಿದ್ನಲ್ಲ. ಈಗ ಆ ಬೀಗದ ಕೈಗಳನ್ನು ಆತನು ತೆಗೆದುಕೊಂಡು ನರಕಕ್ಕೆ ಇಳಿದ. ಆ ಯಜ್ಞ ಅಲ್ಲಿ ಅರ್ಪಿಸಿದ ತಕ್ಷಣ ಆ ರಕ್ತವನ್ನು, ಆ ಗುಡ್ ಫ್ರೈಡೆಯಲ್ಲಿ ಸುರಿಸಿದಂಥ ತನ್ನ ಸ್ವಂತ ರಕ್ತವನ್ನು ಕರ್ತನ ಮಂಜೂಷದ ಮೇಲೆ ಸಿಂಪಡಿಸಿ, ಮಹಾಯಾಜಕನಾಗಿ ಸಿಂಪಡಿಸಿದ ತಕ್ಷಣ ನರಕದಲ್ಲಿ ಒಂದು ಭೂಕಂಪ ಉಂಟಾಯಿತು. ಯಾಕೆಂದ್ರೆ ಆ ಎಲ್ಲ ಆತ್ಮಗಳ ವಿಮೋಚನೆಗೋಸ್ಕರ ರಕ್ತ ಸರಿಸಲ್ಪಟ್ಟಿತ್ತು. ಒಂದು ದೊಡ್ಡ ಬಿರುಗಾಳಿ ನರಕದಲ್ಲಿ ಉಂಟಾಯಿತು.
ಯಾಕಂದ್ರೆ ಅವರ ಬಿಡುಗಡೆಗೋಸ್ಕರ ಯಾವುದೇ ಸಂಗತಿ ಲಭ್ಯವಿರಲಿಲ್ಲ. ಬಂಗಾರ ಕೊಟ್ಟವ್ರನ್ನ ಬಿಡಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ, ಬೆಳ್ಳಿ ಕೊಟ್ಟವ್ರನ್ನ ಬಿಡಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದ್ರೆ ನಿತ್ಯವಾದ ದಂಡನೆಗೆ ಗುರಿಯಾಗ್ಬಿಟ್ಟಿದ್ರು. ಮೊದಲೇ ಸಾರಿ ಅವರನ್ನು ಬಿಡುಗಡೆ ಮಾಡುವಷ್ಟು ಯೋಗ್ಯವಾದ ಒಂದು ಬೆಲೆ ಉಳ್ಳಂಥ ವಸ್ತು, ಒಂದು ಬೆಲೆ ಉಳ್ಳಂಥ ಸಂಗತಿ ದೇವರ ಸನ್ನಿಧಿಯಲ್ಲಿ ಅರ್ಪಿಸಲ್ಪಟ್ಟಿತ್ತು. ಈಗ ನಾನು ಅವ್ರು ಬಿಡಿಸ್ಕೊಳ್ಳಿ ಸಾಧ್ಯ. ತಂದೆಯ ದೇವರು ಹೇಳಿದ, ಕೊನೆಗೂ ಆ ನರಕದಲ್ಲಿರುವವ್ರನ್ನ ಬಿಡಿಸಲಿಕ್ಕೆ ಯೋಗ್ಯವಾದಂಥ ಸಂಗತಿ ಬಂತು. ಅದು ಪಾಪರಹಿತವಾದ ಕ್ರಿಸ್ತನ ರಕ್ತ. ಈಗ ಆ ಬೀಗದ ಕೈಗಳಿಗೆ ಜೀವ ಬಂತು. ಅವುಗಳನ್ನು ತಗೊಂಡು ನೀನು ಬಿಡಿಸ್ಕೊಳ್ಬೋದು. ಮೊದಲೇ ಸಾರಿ ನರಕದಲ್ಲಿ ತಳಮಳ, ಬಿರುಗಾಳಿ, ಇಲ್ಲಿವರೆಗೆ ಚೀರಾಡ್ತಾ ಇದ್ದಂಥ ಜನರು ನಿರೀಕ್ಷೆಯನ್ನು ನೋಡ್ತಾ ಇದ್ದರೆ, ಈಗ ನರಕದಲ್ಲಿ ಸೈತಾನನು ಮತ್ತು ದುರಾತ್ಮಗಳು ಚೀರಾಡಲಿಕ್ಕೆ ಪ್ರಾರಂಭ ಆಗಿದೆ. ಆತನ ಇಳಿದು ಹೋಗಿ, ನೆನಪಿರಲಿ, ಭೂಮಿ ಮೇಲೆ ಸೇವಕನಾಗಿ ಸತ್ತ, ಜೀವಿತರ ಮಧ್ಯದಲ್ಲಿ ಬಲಹೀನನಾಗಿ ಸತ್ತ, ಆದರೆ ಸತ್ತವರ ಮಧ್ಯದಲ್ಲಿ ಬಲಹೀನನಾಗಿ ಪ್ರವೇಶಿಸಲಿಲ್ಲ, ಒಡೆಯನಾಗಿ ಪ್ರವೇಶಿಸಿ ಸೆರೆಯಲ್ಲಿರುವವರಿಗೆ ಸುವಾರ್ತೆಯನ್ನು ಸಾರ್ದ. ನಿಮ್ಮನ್ನು ಬಿಡಿಸ್ಲಿಕ್ಕೆ ನನ್ನ ರಕ್ತ ಕೊಟ್ಟಿದ್ದೀನಿ, ನನ್ನನ್ನು ನೀನು ದೇವಕುಮಾರನು, ಕರ್ತನು, ಮೆಸ್ಸಿಯನು ಅಂತ ನಂಬೋದಾಗಿದ್ದರೆ ನನ್ನ ಜೊತೆಗೆ ನೀನು ಈ ನರಕದಿಂದ ಹೊರಗಡೆ ಬರ್ಬೋದು. ಚರಿತ್ರೆಯಲ್ಲಿ ಅನಾದಿ ಕಾಲದಿಂದಲೂ ಈ ದಿನದವರೆಗೆ ಮೊದಲನೆಯ ಸಾರಿ ನರಕ ಖಾಲಿ ಆಯಿತು. ಇದು ಗುಡ್ ಫ್ರೈಡೇ. ದಿಸ್ ಇಸ್ ಗುಡ್ ಫ್ರೈಡೇ. ಇದು ಗುಡ್ ಫ್ರೈಡೆಯ ಸಂದೇಶ. ಗುಡ್ ಫ್ರೈಡೇ ದಿನ ಆತನು ನನ್ನ ಪಾಪಗಳಿಗೆ ಮರಣ ಹೊಂದಿದ, ನಿಜ. ಗುಡ್ ಫ್ರೈಡೇ ದಿನ ಆತನು ನನಗೆ ರಕ್ಷಣೆ ಹೊದಿಸುವುದಕ್ಕಾಗಿ ಮರಣ ಹೊಂದಿದ, ನಿಜ. ಮೂರನೇ ಸಂಗತಿ, ಗುಡ್ ಫ್ರೈಡೇ ದಿನ ಸತ್ತವರಿಗೂ ಒಡೆಯನಾಗುವುದಕ್ಕಾಗಿ ಮನುಷ್ಯನಾಗಿ ಸತ್ತ. ಇದು ಗುಡ್ ಫ್ರೈಡೆಯ ಪ್ರಕಟಣೆ. ಗುಡ್ ಫ್ರೈಡೇ ದಿನ ಸತ್ತವರಿಗೂ ಒಡೆಯನಾಗಿರಬೇಕೆಂತಲೇ ಕ್ರಿಸ್ತನು ಸತ್ತನು. ಈಗ ಅವ್ರನ್ನ ಬಿಡಿಸಿಕೊಂಡು ಪರಲೋಕದಲ್ಲಿ ಉಲ್ಲಾಸ. ಅವರು ಇಷ್ಟು ವರ್ಷ, ಸಾವಿರಾರು ವರ್ಷ ನರಕದಲ್ಲಿ ಸುಟ್ಟವರಿಗೆ ಒಮ್ಮೆ ಪರಲೋಕ ದೊರೆತರೆ ಹೆಂಗಾಗಿರಬಾರ್ದು? ಅವ್ರಿಗೆ ಸಂತೋಷ, ಪರಲೋಕದಲ್ಲಿ ಆನಂದವೇ ಆನಂದ. ಯಾವ ಸತ್ತು ನರಕದಲ್ಲಿ ಅವ್ರ ಬಗ್ಗೆ ತಂದೆ ಹೃದಯ ಛಿದ್ರವಾಗಿಬಿಟ್ಟಿತ್ತೋ ಆ ಎಲ್ಲ ಮಕ್ಕಳನ್ನು ತನ್ನ ಹಿರಿಯ ಮಗ, ತನ್ನ ಎಲ್ಲ ಮಕ್ಕಳನ್ನು ತನ್ನ ಸ್ವಂತ ಮಗ ಬಿಡಿಸಿಕೊಂಡು ತಂದೆ ಸನ್ನಿಧಿಯಲ್ಲಿ ತಂದರೆ ಸಂಭ್ರಮವೇ ಸಂಭ್ರಮ. ಸತ್ತವರ ಲೋಕದಲ್ಲಿ ಸಂಭ್ರಮ. ಸತ್ತವರ ಲೋಕ ಅಂದರೆ ನಾನು ಪಾತಾಳ ಮಾತಾಡ್ತಾ ಇಲ್ಲ, ಆತ್ಮ ಮಂಡಲದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸಂಭ್ರಮ. ಆದರೆ ಜೀವಿತದಲ್ಲಿ ಏನಾಗ್ತಾ ಇದೆ? ಶಿಷ್ಯರೆಲ್ಲರೂ ಗೋಳಾಡ್ತಾ ಇದ್ದಾರೆ. ಈಗ ಸತ್ತಂಥ ಯವನಸ್ಥನನ್ನು ಎಬ್ಬಿಸಿದ ಆ ಸತ್ತಂಥ ಯವನಸ್ಥನ ಶರೀರದಲ್ಲಿ ಅವನ ಆತ್ಮ ತಿರುಗಿ ಬಂದು ಮುಂಚೆ ಹೆಂಗಿದ್ನೋ ಹಾಗೆ ಆದ. ಶರೀರದ ನೋವುಗಳು ಇದ್ದಂಗೆ ಇದ್ವು, ತಲೆನೋವು, ಜಂಡು ಬಾಂಬು ಇದ್ದಂಗೆ ಇತ್ತು, ಎಡವಿದ್ರೆ ಬೀಳೋದು ಇದ್ದಂಗೆ ಇತ್ತು, ಎಲ್ಲ ಹಂಗೆ ಇತ್ತು. ಮುದುಕನಾದ ಮೇಲೆ ಮತ್ತೆ ಸತ್ಬಿಟ್ಟ. ಆದರೆ ಯೇಸು ಸ್ವಾಮಿ ಸತ್ತೊಳಗಿಂದ ಎದ್ದು ಬರೋದಾಗ ಆತನ ಆತ್ಮ ಶರೀರವನ್ನು ಪ್ರವೇಶಿಸಲಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ನಿಮ್ಮ ಗ್ರಹಣೆಗೂ ಮೀರಿದ್ದಿದ್ದು. ಆತನ ಶರೀರವೇ ಅದನ್ನು ಆತ್ಮವಾಗಿ ತಂದ್ಕೊಳ್ತಿರೋ, ಆತನ ಆತ್ಮ ಶರೀರವಾಗಿ ತಂದ್ಕೊಳ್ತಿರೋ. ಅದನ್ನು ಹೆಂಗೆ ಅಂದ್ಕೊಳ್ತಿರೋ ಗೊತ್ತಿಲ್ಲ. ನಾನು ಹೇಳೋ ರೀತಿ ಇದು, ಆತನ ಶರೀರ ಬದಲಾಗ್ಬಿಡ್ತು. ಆತನ ಮಾಂಸಧಾರಿ ಶರೀರ ಸತ್ತವರ ಶರೀರವೂ ಅಲ್ಲ, ಬದುಕಿರುವವರು ಶರೀರ ಅಲ್ಲ, ಎರಡಕ್ಕಿಂತಲೂ ಶ್ರೇಷ್ಠವಾದ ಮಟ್ಟದ ಶರೀರವಾಗಿಬಿಡ್ತು. ಯಾಕೆಂದರೆ ಸತ್ತ ಮನುಷ್ಯನ ಶರೀರದಲ್ಲಿ ಆತ್ಮ ಪ್ರವೇಶಿಸಲಿಲ್ಲ, ಶರೀರವೇ ಆ ದೈವಿಕ ಆತ್ಮವಾಗಿಬಿಡ್ತು. ಆ ಆತ್ಮವೇ ಆ ಶರೀರವಾಗಿಬಿಡ್ತು. ಆತನು ಎದ್ದು ಬಂದಾಗ ಇನ್ನು ಸಾಯಲಿಕ್ಕೆ ಆತನ ಎದ್ದು ಬರಲಿಲ್ಲ. ಯವನಸ್ಥನು ಸತ್ತೊಳಗಿಂದ ಎದ್ದು ಮತ್ತೆ ಸತ್ತ. ಸ್ವಲ್ಪ ವರ್ಷ ಆದ ನಂತರ ಸತ್ಯವೇದದಲ್ಲಿ ಪುನರುತ್ಥಾನ ಹೊಂದಿದವರೆಲ್ಲರೂ ಮತ್ತೆ ಸತ್ತರು, ಯಾಕಂದ್ರೆ ಅವ್ರ ಶರೀರದಲ್ಲಿ ಹುಟ್ಟು ಬಂದಿದ್ರು. ಆದರೆ ಯೇಸು ಸ್ವಾಮಿ ಮಾತ್ರ ಸತ್ತೊಳಗಿಂದ ಎದ್ದು ಬಂದ ನಂತರ, ಅದಕ್ಕೋಸ್ಕರ ಇಂಗ್ಲಿಷ್ ಬೈಬಲ್ ಹೇಳ್ತದೆ, ಹಿ ಡೈಡ್, ಹಿ ರೋಸ್ ಆ್ಯಂಡ್ ಹಿ ಲಿವ್ಡ್ ಅಗೇನ್. ಆತನು ಮಾತ್ರ ಸತ್ತು ಎದ್ದು ಬಂದು ನಿರಂತರವಾಗಿ ಜೀವಿಸ್ತಾ. ಯಾಕಂದರೆ ಈಗ ಆತನು ಬಂದಂಥ ಶರೀರ, ಅದಕ್ಕೋಸ್ಕರ ನೀನು ಎಂಥ ಆರ್ಕಿಯಾಲಜಿಕಲ್ ಎಕ್ಸ್ಪರ್ಟ್ ಕಡೆ ಹೋಗಿ ಭೂಮಿಯೆಲ್ಲ ನೀನು ಅಗದು ತೆಗೆದ್ರೂ ಸಹ ಯೇಸು ಸ್ವಾಮಿಯ ಶಾರೀರಿಕ DNA ನಿನಗೆ ಸಿಗೋದನೇ ಇಲ್ಲ. ಯಾಕಂದರೆ ಆತನ ಶರೀರ ಕೊಳೆತು, ಬೇರೆಯವರ ಹಾಗೆ ಕೊಳೆತು ಪುನರುತ್ಥಾನ ಹೊಂದಿ ಬರಲಿಲ್ಲ, ಕೊಳಿಯದನೇ ಮಾರ್ಪಾಡಾಗ್ಬಿಡ್ತು.
ಸತ್ತವಳಿಂದ ಎದ್ದು ಬಂದ, ಈಗ ಜೀವಿಸೋರ್ಗೂ ಒಡೆಯ, ಸತ್ತವ್ರಿಗೂ ಒಡೆಯ. ಆ ಒಂದು ತೋಟದಲ್ಲಿ ಜೀವಿತಳಾದಂಥ ಮರಿಯಳ ಜೊತೆಗೆ ಮಾತಾಡ್ತಾ ಇದ್ದಾನೆ. ಅದೇ ವೇಳೆಗೆ ಸತ್ತವಳಗಿಂದ ಎದ್ದು ಬಂದವರು ಎಲ್ಲರೂ ಹೋಗ್ತಾ ಹೋಗ್ತಾ ಆತನಿಗೆ ಯೇಸುವೇ ನಿನಗೆ ಸ್ತೋತ್ರ ಅಂತ ಹೇಳ್ತಾ ಇದ್ರೆ ಅವ್ರ ಜೊತೆಗೂ ಮಾತಾಡ್ತಾ ಇದ್ದಾನೆ. ಯಾಕೆ? ಆತ್ಮದಲ್ಲಿಯೂ ಅವನು ದೇವರಾಗಿ ಸತ್ತವರಿಗೂ ಯಜಮಾನನಾಗಿ ಮಾತಾಡಲಿಕ್ಕೆ ಸಾಧ್ಯ. ಅದೇ ವೇಳೆಗೆ ಶರೀರದಲ್ಲಿ ಜೀವಿತವಾದವ್ರ ಜೊತೆಗೂ ಮಾತಾಡ್ತಾ ಇದ್ದಾನೆ. ಅದಕ್ಕೆ ಅವನೊಬ್ಬನೇ ಇಡೀ ಸೃಷ್ಟಿಯಲ್ಲಿ ಜೀವಿತರಿಗೂ ಸತ್ತವರಿಗೂ ಏಕಕಾಲಕ್ಕೆ ಮಾತಾಡಿ ಮುಟ್ಟಿ ಆಶೀರ್ವದಿಸಲಿಕ್ಕೆ ಸಾಧ್ಯ. ವಾಕ್ ಆಫ್ ಸ್ಪಿರಿಟ್ ಇಸ್ ವಾಕ್ ಆಫ್ ಪವರ್ ಅಂತ ಒಂದು ಪುಸ್ತಕದ ಲೇಖಕ ಡೇವ್ ರಾಬರ್ಟ್ಸನ್ ಅನ್ನೋರು ಒಂದು ತಮ್ಮ ಅನುಭವದ ಬಗ್ಗೆ ಮಾತಾಡ್ತಾರೆ. ಆ ಅನುಭವದ ಬಗ್ಗೆ ಅವ್ರು ಹೇಳ್ತಾರೆ, ನಾನು ಕ್ಯಾಥರಿನ್ ಕುಲ್ಮನ್ ಅವರ ಕೂಟದಲ್ಲಿ ಕೂತ್ಕೊಂಡು ಆಶ್ಚರ್ಯಚಕಿತನಾಗಿ ಅಲ್ಲಿ ನಡೀತಾ ಇರುವಂಥ ಮಹತ್ ಕಾರ್ಯಗಳನ್ನು ನೋಡ್ತಾ ಇರುವಾಗ ನನ್ನ ಹಿಂದುಗಡೆ ಯಾರೋ ಶಾರೀರಿಕವಾಗಿ ಕೇಳಿಸುವಂಥ, ಅಂದರೆ ಈ ಶರೀರಕ್ಕೆ ಸಂಬಂಧಪಟ್ಟಂತೆ ಈ ಶರೀರದ ಫ್ರೀಕ್ವೆನ್ಸಿ, ಈ ಶರೀರದ ಕಿವಿಗಳಿಗೆ ಕೇಳುವ ಹಾಗೆ ಹಿಂದಿನಿಂದ ಯಾರೋ ಡೇವ್ ಅಂತ ಕರೆದ್ರು ನನ್ನ ಹೆಸರನ್ನು. ನಾನು ತಿರುಗಿ ನೋಡಿದೆ, ನನ್ನ ಹಿಂದೆ ಕೂತಂಥ ಒಬ್ಬ ವ್ಯಕ್ತಿ, ಆತನು ಮಿರಾಕಲ್ಗಳನ್ನು ನೋಡ್ತಾ ಆತನು ಅದರಲ್ಲಿ ತಲ್ಲೀನನಾಗ್ಬಿಟ್ಟಿದ್ದ. ನಾನು ಏನೋ ಹಾಗೆ ನನ್ನ ಊಹೆ ಇರ್ಬೋದು, ಕಲ್ಪನೆ ಇರ್ಬೋದು ಅಂತ ಸುಮ್ಮನೆ ಕೂತ್ಕೊಂಡೆ ಅಂತ ಬರೀತಾನೆ. ಇನ್ನು ಕೆಲವು ಕ್ಷಣಗಳ ನಂತರ ಮತ್ತೊಂದು ಸಾರಿ ಡೇವ್ ಕ್ಲಿಯರ್ ಆಗಿ ಶರೀರದ ಮನುಷ್ಯನ ಈ ಕಿವಿಗೆ ಕೇಳಿಸುವಂತೆ, ಒಳಗಿಂದಲ್ಲ ಈ ಕಿವಿಗೆ ಕೇಳುವಂಗೆ ಡೇವ್ ಅಂತ ಕೇಳಿಸ್ತು. ಆತ ಡೇವ್ ರಾಬರ್ಟ್ಸನ್ ಹೇಳ್ತಾರೆ, ನಾನು ತಿರುಗಿಕೊಂಡು ಆ ಮನುಷ್ಯನಿಗೆ ಕೋಪದಿಂದ ಏನಾಗಬೇಕಿತ್ತು ನಿನಗೆ ಅಂತ ಕೇಳಿದೆ. ಅವನು ಎಕ್ದಮ್ ಸ್ಟಾರ್ಟ್ಲ್ಡ್, ಅವನು ಕನ್ಫ್ಯೂಸ್ ಆಗಿಬಿಟ್ಟು ಗೊಂದಲಕ್ಕೀಡಾಗಿ ನಾನೇನಂದೆ ನಿನಗೆ, ನಾನು ನಿನ್ನನ್ನು ಕರೀಲಿಲ್ಲಲ್ವಾ, ನೀನು ಯಾರು ಅಂತ ಕೇಳಿದ್ನಂತೆ. ಇವರು ಸಾರಿ ಅಂತ ಹೇಳ್ಬಿಟ್ಟು ಮತ್ತೆ ಮೀಟಿಂಗ್ ನೋಡ್ತಾ ಇದ್ರಂತೆ. ಈ ಸಾರಿ 3ನೇ ಸಾರಿ ಆ ಧ್ವನಿ ಸ್ಪಷ್ಟವಾಗಿ ಜೀವಿತರಿಗೆ ಕೇಳಿಸುವ ನನ್ನ ಧ್ವನಿಯನ್ನು ನೀವು ಕೇಳ್ತಾ ಇರೋ ರೀತಿಯಲ್ಲಿ ಆ ವಾಕ್ಯ ಸ್ಪಷ್ಟವಾಗಿ ಹೇಳ್ತಂತೆ, ಡೇವ್ ದಿಸ್ ಈಸ್ ವಾಟ್ ಐ ಹ್ಯಾವ್ ಫಾರ್ ಯು. ಡೇವ್, ಈ ಸಾಮತ್ಕಾರಗಳನ್ನ ಏನು ನೋಡ್ತಾ ಇದ್ದಿಲ್ಲ ಕೂಟ, ನಿನಗೋಸ್ಕರ ಇವುಗಳನ್ನು ನಾನು ಇಟ್ಟಿದ್ದೀನಿ. ಯಾಕೆ ಶರೀರಿಕ ಕೇಳಿಸುವಂಥ ಧ್ವನಿ? ಯಾಕೆಂದರೆ ನಮ್ಮ ಕರ್ತನು ಮಾತ್ರ ಜೀವಿತರಿಗೂ ಜೀವಂತವಾಗಿ ಶರೀರದಲ್ಲಿದ್ದಾನೆ, ಸತ್ತವರಿಗೂ ಜೀವಂತವಾಗಿ ಒಡೆಯನಾಗಿ ಆತ್ಮದಲ್ಲಿ ಮಾತಾಡಲಿಕ್ಕೆ ಶಕ್ತಿ ಉಳ್ಳವನಾಗಿದ್ದಾನೆ. ಅದಕ್ಕೋಸ್ಕರ ಬೇರೆಯವ್ರ ಹಾಗೆ ಬರೀದೆ ಅವುಗಳಿಗೆ ಕಿವಿ ಇದ್ದರೂ ಕೇಳುವುದಿಲ್ಲ, ಕಣ್ಣುಗಳಿದ್ದರೂ ನೋಡುವುದಿಲ್ಲ ಎಂಬುದಾಗಿ ನಿನ್ನ ಕರ್ತನ ಬಗ್ಗೆ ಟೀಕೆ ಮಾಡದೆ ನಿನ್ನ ವಾಕ್ಯ ಹೇಳ್ತದೆ, ಆತನು ಕಿವಿಯಿದ್ದು ಕೇಳುವನು. ಅಂದರೆ ನೀನು ಶಾರೀರಿಕ ಧ್ವನಿಯಿಂದ ಪ್ರಾರ್ಥಿಸಿದ್ರೂ ಅವನು ಕೇಳಿಸ್ಕೊಳ್ತಾನೆ. ಯಾಕೆಂದರೆ ಆತನು ಜೀವಿತರಿಗೂ ದೇವರಾಗಿ ಶರೀರದಲ್ಲೇ ಜೀವಂತವಾಗಿದ್ದಾನೆ. ಅದೇ ವೇಳೆಗೆ ಹನ್ನಳ ಹಾಗೆ ನೀನು ಮನಸ್ಸಿನಿಂದ ನಿನ್ನ ಆತ್ಮನಿಂದ ಧ್ವನಿ ಇಲ್ಲದೇ ಬೇಡಿಕೊಂಡ್ರೂ ಸಹ ಅವನಿಗೆ ಕೇಳಿಸ್ತದೆ. ಯಾಕಂದರೆ ಒಳಗಡೆ ಆತ್ಮದಲ್ಲಿಯೂ ಅವನು ಸತ್ತವರ ಮೇಲೆ ಒಡೆಯನಾಗಿ ಆತ್ಮದಲ್ಲಿಯೂ ಜೀವಂತವಾಗಿದ್ದಾನೆ. ಇದು ನನಗೆ ಶುಭ ಶುಕ್ರವಾರದ ಸಂದೇಶ. ಇದು ನನಗೆ ಶುಭ ಶುಕ್ರವಾರದ ಪ್ರಕಟಣೆ. ಪೌಲನು ಅದನ್ನು ಸ್ಪಷ್ಟವಾಗಿ ಬರೆದ, ಸತ್ತವರಿಗೂ ಜೀವಿಸುವರಿಗೂ ಒಡೆಯನಾಗಿರಬೇಕೆಂದಲೇ ಕ್ರಿಸ್ತನು ಸತ್ತು ಜೀವಿತನಾಗಿ ಎದ್ದು ಬಂದು ಜೀವಿಸುವವನಾದನು. ನಾನು ಅಂದ್ಕೊಳ್ತೀನಿ ಸಂದೇಶ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನೆನಪಿರಲಿ, ಇದನ್ನು ಮುಗಿಸ್ತಾ ಇರುವ ಹಾಗೆ ಇದನ್ನು ತಿರುಗಿ ನಾನು ಅಂದ್ಕೊಳ್ತೀನಿ ನಿಮಗೆ ಆಶೀರ್ವಾದ ಆಗ್ತಾ ಇದೆ ಗುಡ್ ಫ್ರೈಡೇ. ನೋಡಿ, ಯೇಸು ಸ್ವಾಮಿ ಕ್ರೂಜೆ ಮೇಲೆ ನನ್ನ ಪಾಪ ಕ್ಷಮೆಗೋಸ್ಕರ ತನ್ನ ಶರೀರವನ್ನು ಕ್ರೂಜೆಗೆ ಹಾಕಿ ಮರಣ ಹೊಂದಿದ. ನನಗೆ ರಕ್ಷಣೆಯನ್ನು ಕೊಡಬೇಕೆಂಬುದಾಗಿ ಮರಣ ಹೊಂದಿದ. ಅದರ ಮಧ್ಯದಲ್ಲಿ ಇದನ್ನು ಮರ್ತು ಬಿಡಬಾರ್ದು, ಆತನು ಸತ್ತವರಿಗೂ ಒಡೆಯನಾಗಿರಬೇಕೆಂದು ಕ್ರೂಜೆ ಮೇಲೆ ಮರಣ ಹೊಂದಿದ. ಸತ್ತವರಿಗೂ ಒಡೆಯನಾಗಿರಬೇಕೆಂದು. ಅಲ್ಲಿ ಸತ್ತ ತಕ್ಷಣ, ಇಲ್ಲಿ ತೀರಿತು ಅಂದ ತಕ್ಷಣ ಸತ್ತವರು ಅವನನ್ನು ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆತ್ಮಮಂಡಲದಲ್ಲಿ ಜನರವನು ಸತ್ತವರ ಮಧ್ಯದಲ್ಲಿ ಜೀವಂತನಾಗಿ ಹೋದ. ಆತ ಕರ್ತನಾದ ಯೇಸು. ಇವತ್ತು ನೀನು ಶುಭ ಶುಕ್ರವಾರದ ದಿನ ಆರಾಧನೆಯಲ್ಲಿ ಸಮಯ ಕಳೆಯುವಾಗ, ಈ ಲಾಕ್ಡೌನ್ ಎಷ್ಟು ದಿನದವರೆಗೂ ಹೋಗುತ್ತೋ ಗೊತ್ತಿಲ್ಲ, ಇಂಥ ದಿನ ನಿನಗೆ ತಿರುಗಿ ಸಿಕ್ಕಲ್ಲ. ಕರ್ತನ ಸನ್ನಿಧಿಯಲ್ಲಿ ಕಟ್ಟಿಕೋ. ಅದ್ಭುತವಾದ ಉಜ್ಜೀವನ ದೇಶಗಳ ಮೇಲೆ ಈ ಲಾಕ್ಡೌನ್ ಮುಗಿದ ನಂತರ ಬರುವ ಕೆಲವು ತಿಂಗಳುಗಳಲ್ಲಿ ಅದ್ಭುತವಾದ ಉಜ್ಜೀವನ ದೇಶಗಳಲ್ಲಿ ಬರಲಿಕ್ಕಿದೆ. ಭಾರತದಲ್ಲೂ ಅದ್ಭುತವಾದ ಉಜ್ಜೀವನ ಬರಲಿಕ್ಕಿದೆ.
ನಿನ್ನಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ ಸಹೋದರ ಸಹೋದರಿ, ಈ ದಿನ ದೇವರು ನಿನ್ನ ಆಶೀರ್ವದಿಸಲಿ. ಈ ಒಂದು ಶುಭ ಶುಕ್ರವಾರದ ಆರಾಧನೆ ನಿನಗೆ ಆಶೀರ್ವಾದ ಆಗಿದೆ ಅಂತ ನಾನು ನಂಬ್ತೀನಿ. ಬರೀ ಒಂದು ದಿನ ಬಿಟ್ಟು ಬೇಗನೆ ರವಿವಾರ ದಿನ ಪುನರುತ್ಥಾನದ ಆರಾಧನೆಯನ್ನು ತೆಗೆದುಕೊಂಡು ನಿಮ್ಮಲ್ಲಿ ಬರ್ತೀವಿ. ಅದ್ರ ಬಗ್ಗೆ ನೋಟಿಫಿಕೇಷನ್ ಕಳಿಸ್ತೀವಿ. ಸಾಧ್ಯವಿರೋದಾಗಿದ್ದರೆ ಬೆಳಿಗ್ಗೆ 8 ಗಂಟೆಗೆ ಅಥವಾ ಇನ್ನೂ ಬೇಗನೆ ನಾವು ಆರಾಧನೆಗೆ ಮೀಡಿಯಾದಲ್ಲಿ ಕೂಡಿಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನೀವು ಇರುವಲ್ಲಿನೇ ಒಂದು ಕ್ಷಣ ನೀವು ಕಣ್ಣುಗಳನ್ನು ಮುಚ್ಚಿ ಕರಗಳನ್ನು ಎತ್ತಿದರೆ ನಾವು ಅದೇ ಹಾಡಿನೊಂದಿಗೆ ಕರ್ತನಾಗೆ ಜೀವಿತರಿಗೂ ಸತ್ತವರಿಗೂ ಒಡೆಯ, ಅದು ಮನುಷ್ಯನಾಗಿ ಹುಟ್ಟಿ ಸತ್ತು ಒಡೆಯನಾಗಿ ಜೀವದಿಂದ ಎದ್ದು ಇನ್ನೆಂದಿಗೂ ಸಾಯದಂಥ ಶರೀರವನ್ನು ಧರಿಸಿದವನು. ಅದಕ್ಕೋಸ್ಕರನೇ ಯೇಸುವಿಗೆ ಪುನರುತ್ಥಾನದ ಪ್ರಥಮ ಫಲ. ಆ ಯವನಸ್ಥನು ಯೇಸು ಸ್ವಾಮಿಗಿಂತ ಮುಂಚೆ ಸತ್ತೊಳಗಿಂದ ಎದ್ನಲ್ಲ, ಅದಕ್ಕೆ ನಾವು ಪುನರುತ್ಥಾನದ ಪ್ರಥಮ ಫಲ ಅಲ್ಲ, ಇವನಿಗಿಂತ ಮುಂಚೆ ಎದ್ದ, ಆದರೆ ತಿರುಗಿ ಸತ್ತು ಹೋಗ್ಬಿಟ್ನಲ್ಲ. ಆದರೆ ಯೇಸು ಸ್ವಾಮಿ ಸತ್ತು ಹೂಣಲ್ಪಟ್ಟು ಎತ್ತಲ್ಪಟ್ಟು ಮತ್ತೆ ಜೀವಿಸ್ತಾ ಇದ್ದಾನೆ. ಅದಕ್ಕೆ ಅವನಿಗೆ ಪುನರುತ್ಥಾನದ ಪ್ರಥಮ ಫಲ. ಇಂಥ ಪುನರುತ್ಥಾನ ಪೃಥ್ವಿಯಲ್ಲಿ, ಪರಲೋಕದ, ಆಕಾಶ, ಭೂಮಂಡಲ, ನರಕದ ಯಾವ ಮಂಡಲದಲ್ಲಿಯೂ ಸಹ ಈ ರೀತಿಯ ಪುನರುತ್ಥಾನ ಆಗಿದ್ದೇ ಇರಲಿಲ್ಲ. ಇದೇ ಮೊದಲನೆಯ ಅಂಥ ಪುನರುತ್ಥಾನ, ಅದು ಯೇಸುವಿನಿಂದ. ಅದಕ್ಕೋಸ್ಕರ ಯೇಸುವಿಗೆ ಪುನರುತ್ಥಾನದ ಪ್ರಥಮ ಫಲ. ಇನ್ನು ನಾನು ಸಾಯ್ತೀನಿ, ನೀನು ಸಾಯ್ತೀಯ. ಆ ಯವನಸ್ಥನ ಹಾಗೆ ನಾವು ತಿರುಗಿ ಶರೀರದಲ್ಲಿ ಬರೋದಿಲ್ಲ. ಆದರೆ ಯೇಸು ಸ್ವಾಮಿ ತುತ್ತೂರಿ ಧ್ವನಿಯೋಡಿಂದ ನಮ್ಮನ್ನು ಕರೆಯುವಾಗ ನಾವು ಸಹ ಅವನು ಧರಿಸಿದಂಥ ತಂದೆಯಾದ ದೇವರು ಮಣ್ಣಿನಿಂದ ನಿನ್ನನ್ನು ನನ್ನನ್ನು ಮಾಡುವಾಗ ತನ್ನ ಸಾರೂಪ್ಯದಲ್ಲಿ ಉಂಟು ಮಾಡಿದ ಕ್ರಿಸ್ತೇಸು ಸತ್ತೊಳಗಿಂದ ಎದ್ದು ಬರುವುದರ ಮೂಲಕ ನಿನ್ನನ್ನು ನನ್ನನ್ನು ತನ್ನ ದೈವಿಕವಾದ ಸಾರೂಪ್ಯಕ್ಕೆ ಬದಲಾಯಿಸಿಬಿಟ್ಟ. ಯಾಕಂದರೆ ತಂದೆ ಸೃಷ್ಟಿ ಮಾಡಿದಂಥ ಮಣ್ಣಿನಲ್ಲಿ ಸೃಷ್ಟಿ ಮಾಡಿದಂಥ ಆತನ ಸಾರೂಪ್ಯದಲ್ಲಿ ಸೃಷ್ಟಿ ಮಾಡಿದಂಥ ಈ ಮಣ್ಣು ತಿರುಗಿ ಮಣ್ಣಿಗೆ ಸೇರ್ತದೆ. ಆದರೆ ಕ್ರಿಸ್ತೇಸುವು ಕ್ರೂಜೆ ಮೇಲೆ ಜಯಿಸಿದಂಥ ಆ ಮರಣ, ಪುನರುತ್ಥಾನದಲ್ಲಿ ಧರಿಸಿದಂಥ ಆ ಶರೀರ, ಆ ತನ್ನ ಸಾರೂಪ್ಯದಲ್ಲಿ ನಮ್ಮನ್ನು ಸೃಷ್ಟಿಸುವಾಗ ಇನ್ನೂ ಆ ಸಾರೂಪ್ಯ ಮಣ್ಣಿಗೆ ಬೀಳಲ್ಲ. ಆತನ ಜೊತೆಗೆ ಪರಲೋಕಕ್ಕೆ ಎತ್ತಲ್ಪಡ್ತೀವಿ. ನನಗೆ ಗೊತ್ತು ಇದು ಈಸ್ಟರ್ ಮೆಸೇಜ್ ಥರ ಕಾಣ್ತದೆ, ಆದರೆ ದೇವರು ಈಸ್ಟರ್ಗೆ ಇದಕ್ಕಿಂತಲೂ ಸುಂದರವಾದದನ್ನು ದಯಪಾಲಿಸಲಿ ಎಂದು ನಾನು ತವಕ ಪಡ್ತೀನಿ. ಇದು ಶುಕ್ರವಾರದ ಪ್ರಕಟಣೆ, ಶುಭ ಶುಕ್ರವಾರದ ಪ್ರಕಟಣೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ತಂದೆಯಾದ ದೇವರು ಮಣ್ಣಿಗೆ ತನ್ನ ಸಾರೂಪ್ಯವನ್ನು ಕೊಟ್ಟ. ಮಗನಾದ ಯೇಸು ಕ್ರಿಸ್ತನು ಆ ಮಣ್ಣಿನಿಂದ ಮಾಡಲ್ಪಟ್ಟದಕ್ಕೆ ತನ್ನ ಸಾರೂಪ್ಯವನ್ನು ಪುನರುತ್ಥಾನದಲ್ಲಿ ಕೊಡಲಿಕ್ಕೆ ಹೋಗ್ತಾ ಇದ್ದಾನೆ. ಆ ಸಾರೂಪ್ಯ ಮಣ್ಣನ್ನು ಸೇರೋದೇ ಇಲ್ಲ. ಈ ನಿರೀಕ್ಷೆಯನ್ನು ಉಳ್ಳವರಾಗಿ ಈ ಲೋಕದ ಮೇಲೆ ಮಮತೆಯನ್ನು ಪ್ರೀತಿಯನ್ನು ಇಟ್ಟುಕೊಳ್ಳದೆ, ಈ ನಿರೀಕ್ಷೆ ಉಳ್ಳವರಾಗಿ ಈ ಪುನರುತ್ಥಾನವನ್ನು ನಾನು ಗಳಿಸಿಕೊಳ್ಳಬೇಕನ್ನುವಂಥ ಆಶೆ ಉಳ್ಳವರಾಗಿ ಸದ್ಭಕ್ತರಾಗಿ ಜೀವಿಸಿ. ಯಾಕಂದರೆ ಆಗಲೇ ದೇವರು ನನಗೆ ಕೊಟ್ಟಂಥ ವಾಗ್ದಾನದ ಪ್ರಕಾರ ದೇವರು ತನ್ನ ಭಯಪಡುವವರ ಮೇಲೆ ಲಕ್ಷ್ಯವಿಡುವವನು. ಅವರಿಗೆ ಬರಗಾಲದಲ್ಲಿಯೂ ಸಹ ಕೊರತೆ ಉಂಟಾಗದು, ಅವರನ್ನು ಸಾಕಿ ಸಲುತ್ತಾನೆ. ಅಂಥ ಭಕ್ತನು ನೀನಾಗು. ಯಾಕಂದರೆ ದೇವರು ನಿನ್ನ ಎತ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾನೆ. ಈ ಶುಭ ಶುಕ್ರವಾರಕ್ಕೆ ನಿನಗೆ ಸಂಪೂರ್ಣವಾಗಿ ಆಶೀರ್ವಾದಕರವಾಗಿರಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ಹಾಗೆ ಯಾರೂ ಇಲ್ಲ. ಮಹಿಮೆಯೇ ಮಹತ್ವವೇ ನಿನ್ನನ್ನೇನ ಆರಾಧಿಸುವೆ. ನನ್ನ ಜೀವಿತದಿ ನಿನ್ನ ಕೃಪೆ ನಿನಗಾಗಿಯೇ ನಾ ಜೀವಿಸುವೆ. ಆ ಮೊಣಕಾಲುಗಳು ಯೇಸುವಿನ ಹೆಸರಿನಲ್ಲಿ ಗುಣವಾಗಲಿ, ಇದೇ ಗಳಿಗೆಯಲ್ಲಿ ಗುಣವಾಗಲಿ. ಧೈರ್ಯದಿಂದ ಕಾಲುಗಳನ್ನು ಚಾಚು ಬೆಂಡ್ ಮಾಡು. ಯಾಕಂದರೆ ದೇವರ ಗುಣಪಡಿಸುವಿಕೆ ಅದರಲ್ಲಿ ಪ್ರವೇಶಿಸ್ತಾ ಇದೆ, ಇದೇ ಗಳಿಗೆಯಲ್ಲಿ ಪ್ರವೇಶಿಸ್ತಾ ಇದೆ. ನಿನ್ನ ಸಾಕ್ಷಿಗೋಸ್ಕರ ನಾವು ಕಾದ್ಕೊಂಡಿರ್ತೀವಿ. ದೇವರ ಆ ಮೊಣಕಾಲುಗಳನ್ನು ಮುಟ್ಟಿ ಗುಣಪಡಿಸ್ತಾ ಇದ್ದಾನೆ. ಆಸ್ಪತ್ರೆಯಲ್ಲಿರೋರು ಯಾರನ್ನೋ ಒಬ್ಬರನ್ನ ದೇವರು ಈ ವಾರದಲ್ಲಿ ಡಿಸ್ಚಾರ್ಜ್ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ನಿಮಗೆ ಬಿಡುಗಡೆ ಆಗಲಿಕ್ಕಿದೆ. ಯೇಸುವಿನ ಹೆಸರಲ್ಲಿ ನೀವು ಮುಟ್ಟಲ್ಪಡಲಿ. ನಿಮ್ಮ ಸಂಬಂಧಿಕರುಗಳಲ್ಲಿ, ನಿಮ್ಮ ಜೀವಿತದಲ್ಲಿ ಯಾರೋ ಒಬ್ರು ಇದೇ ಬರುವ ದಿನದಲ್ಲಿ ಬರುವ ವಾರದಲ್ಲಿ ಬಿಡುಗಡೆ ಆಗ್ಲಿಕ್ಕೆ ಹೋಗ್ತಾ ಇದ್ದಾರೆ. ಸ್ವಾಮಿ, ಮಹಿಮೆಯು ಘನತೆಯು ನಿನಗುಂಟಾಗಲಿ. ಯಾಕಂದರೆ ಎಲ್ಲ ಆರಾಧನೆ ನೀನೊಬ್ಬನೇ ಯೋಗ್ಯನಪ್ಪ.
ಕೇಳಿದಂಥ ನಿನ್ನ ಭಕ್ತರ ಜೀವಿತಗಳನ್ನು ಆಶೀರ್ವದಿಸು. ಈ ವಾಕ್ಯಗಳು ಅವರ ಜೀವಿತದಲ್ಲಿ ಹೆಮ್ಮರವಾಗಿ ಬೆಳೆದು ಅವ್ರಿಗೆ ಆಶೀರ್ವಾದ ಉಂಟಾಗಲಿ ಅಂತ ಬೇಡ್ಕೊಳ್ತಾ ಇದ್ದಾನೆ. ಎಲ್ಲ ಆರಾಧನೆ ಮಹಿಮೆ ಸ್ತೋತ್ರಗಳು ನಿನಗೆ ಉಂಟಾಗಲಿ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆ, ಆಮೇನ್. ಈಗ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸಗಳು ಈಗಲೂ ಎಂದೆಂದಿಗೂ ನಮ್ಮೆಲ್ಲರೊಂದಿಗೆ ನೆಲೆಗೊಂಡಿರಲಿ ಸ್ವಾಮಿ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ರವಿವಾರ ಪುನರುತ್ಥಾನದ ದಿನದಲ್ಲಿ ತಿರುಗಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.